Hello everyone, hopefully all of you are doing well. So welcome to this IS and Creative IS. So let's continue our discussion from the test 4. Hopefully all of you have done well. So ನಾವು 1-2-3ನೇ ಟೆಸ್ಟ್ ಆಲ್ರೆಡಿ ಡಿಸ್ಕಸ್ ಆಗಿದೆ, 4ನೇ ಟೆಸ್ಟ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಲಾಸ್ಟ್ ಕ್ಲಾಸ್ಗಳು ಯಾವ ರೀತಿ ಡಿಸ್ಕಸ್ ಮಾಡಿದ್ವಿ ಅದೇ ರೀತಿ ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಯಾವ ರೀತಿ ಆನ್ಸರ್ನ ಮಾಡಬೇಕು, ಯಾವ ರೀತಿ ಎಲಿಮಿನೇಷನ್ ಟೆಕ್ನಿಕಲ್ನ ಮಾಡಬೇಕು, ಸೊ ಎವ್ರಿಥಿಂಗ್ ವಿ ವಿಲ್ ಡಿಸ್ಕಸ್ ರೈಟ್ ನಾವು. ಓಕೆ, ಸೊ ನಿತ್ಯ ಸಂಕಲ್ಪ 4th ಟೆಸ್ಟ್. Now look at this question. A Supreme Court judge cannot be removed from office except by an order of the president. Okay, except by an order of the president passed after his removal. Motion is passed in each house of the parliament. Okay, so ಸಂಸತ್ತಿನ ಪ್ರತಿಯೊಂದು ಸದನದಲ್ಲಿ ಪದಚ್ಯುತಿ ಪ್ರಸ್ತಾವನೆಯು ಅಂಗೀಕಾರವಾದ ನಂತರ ರಾಷ್ಟ್ರಪತಿಯವರು ಹೊರಡಿಸಿದ ಆದೇಶದ ಹೊರತಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಹುದ್ದೆಯಿಂದ ತೆಗೆದುಹಾಕಲಾಗುವುದಿಲ್ಲ. ಈ ಸಂದರ್ಭದಲ್ಲಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ವಿತ್ ರೆಸ್ಪೆಕ್ಟ್ ಟು ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್? ಸಂವಿಧಾನ ಉಲ್ಲಂಘನೆ ಆಧಾರದ ಮೇಲೆ ಮಾತ್ರ ಓಕೆನಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕಬಾರದು. ದಟ್ ಈಸ್ ಎ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಕ್ಯಾನ್ ಬಿ ರಿಮೂವ್ಡ್ ಓನ್ಲಿ ಆನ್ ದಿ ಗ್ರೌಂಡ್ ಆಫ್ ನಾನೇನಂತ ಹೇಳಿದೆ, ಓನ್ಲಿ ಅಂತ ಬಂದಾಗ ಏನಾಗುತ್ತೆ, ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಓಕೆ, ಅಟ್ ದ ಸೇಮ್ ಟೈಮ್ ಅದು ಸಂವಿಧಾನ ಉಲ್ಲಂಘನೆ ಆಗೋದಿಲ್ಲ, ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂತೇಳಿ ಬರುತ್ತೆ, ಇನ್ಕೆಪಾಸಿಟಿ ಅಂತೇಳಿ ಬರ್ತಾರೆ. ಓಕೆ, ಸೊ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಜಡ್ಜಸ್ಗೆ ಯುಟಿಲೈಸ್ ಮಾಡೋದಿಲ್ಲ. ಜಡ್ಜಸ್ಗೆ ಇನ್ಕೆಪಾಸಿಟಿ, ಪ್ರೂವ್ಡ್ ಮಿಸ್ಬಿಹೇವಿಯರ್ ಅದನ್ನು ಯುಟಿಲೈಸ್ ಮಾಡ್ತಾ ಇರೋದು, ಅದನ್ನು ಯೂಸ್ ಮಾಡೋದು. ಸೊ ಏನಾಗುತ್ತೆ, ಮೊದಲನೇದು ರಾಂಗ್ ಆಗುತ್ತೆ. ಓಕೆನಾ, ಸೊ ಜಸ್ಟ್ ಅ ಸೆಕೆಂಡ್, ಲಿಟಲ್ ಬಿಟ್. ಓಕೆ, ಸೊ ಮೊದಲನೇದು ರಾಂಗ್ ಆದರೆ, ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆದರೆ, ಸೊ ಇದು ಎಲಿಮಿನೇಟ್ ಆಯಿತು. ಓಕೆನಾ, ಸೊ ಜಸ್ಟ್ ಅ ಸೆಕೆಂಡ್, this one got eliminated. Now 2, 3 or 2 and 3. Let's look at it. The presiding officer of Lok Sabha or Rajya Sabha is bound to admit the removal motion. ಅಷ್ಟೇ ಸಾಕು. ಸಂಬಂಧಪಟ್ಟ ಸ್ಥಳದಲ್ಲಿ ಅಗತ್ಯ ಸಂಖ್ಯೆಯ ಸಂಸತ್ ಸದಸ್ಯರಿಂದ ಸರಿಯಾಗಿ ಸಹಿ ಮಾಡಲಾದ ಪದಚ್ಯುತಿ ಪ್ರಸ್ತಾವನೆಯನ್ನು ಲೋಕಸಭೆ ಅಥವಾ ರಾಜ್ಯಸಭೆ ಅಧ್ಯಕ್ಷರುಗಳು ಸ್ವೀಕರಿಸಲು ಬದ್ಧರಾಗಿರುತ್ತಾರೆ ಅಂತರಿದೆ. ನೋ, ಇದು ಬದ್ಧರಾಗಿಲ್ಲ. ರೀಸೆಂಟ್ಲಿ ತಮಿಳ್ನಾಡಲ್ಲಿ ಆಯ್ತಾನೆ ಒಂದ್ಸರಿ ಯಾವುದೋ ಒಂದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಹೈಕೋರ್ಟ್ ಜಡ್ಜನ್ನು ಇದರಲ್ಲಿ ಕೆಲವು ಮಿಸ್ ಮಾಡಬೇಕು, ಲೋಕಸಭಾ ಸ್ಪೀಕರ್ಗಳಾಗಿರ್ಬೋದು ಅಥವಾ ರಾಜ್ಯಸಭೆ ಸಭಾಪತಿಗಳಾಗಿರ್ಬೋದು ಶಾಸನಬದ್ಧರಾಗಿರೋದಿಲ್ಲ. ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಮ್ಯಾಂಡೇಟರಿ ಇಲ್ಲ. ಯಾರೇ ಒಂದು ಮೋಷನ್ನ ಪಾಸ್ ಮಾಡಿದ್ರೆ, ಯಾಕಂದರೆ ಯಾರೇ ಒಂದು ಮೋಷನ್ನ ಪಾಸ್ ಮಾಡಿದ್ರೆ ಯಾರನ್ನ ರಿಮೂವ್ ಮಾಡಬೇಕು ಅಂತ, ಸುಪ್ರೀಂ ಕೋರ್ಟ್ ಜಡ್ಜನ್ನು ರಿಮೂವ್ ಮಾಡಬೇಕು ಅಂತಂದರೆ, ಸೊ ಅದನ್ನೇನು ಮಾಡಬೇಕು ಅಂತಂದರೆ ಲೋಕಸಭೆ ಸ್ಪೀಕರ್ ಆಗಿರೋರು ಅದನ್ನ ಅವರು ನಿರಾಕರಣೆ ಸಹ ಮಾಡ್ಬೋದು, ಅದನ್ನ ಅಡ್ಮಿಟ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ದೀಸ್ ಆಲ್ಸೋ ರಾಂಗ್ ವಿ ಕ್ಯಾನ್ ಟಾಕ್ ಅಬೌಟ್. ಓಕೆ, ಸೊ ತಮಿಳ್ನಾಡಲ್ಲ, ನಾನು ಸ್ವಲ್ಪ ಮಿಸ್ಪ್ರೊನೌನ್ಸ್ ಮಾಡಿದೆ. ಸೊ ಎಕ್ಸಾಕ್ಟ್ಲಿ, ಸೊ ದಿಸ್ ಈಸ್ ಆಲ್ಸೋ ರಾಂಗ್. ದೇರ್ ಈಸ್ ನೋ ಮ್ಯಾಂಡೇಟ್ರಿ. ಓಕೆನಾ, ಮೋಷನ್ ಈಸ್ ಬೌಂಡ್ ಟು. ಓಕೆ, ಯಾವುದೇ ಥರದ ಒಂದು ಬದ್ಧರಾಗಿರೋದಿಲ್ಲ. ಸೊ ಎರಡನೇದು ಎಲಿಮಿನೇಟ್ ಮಾಡಿ. ಐ ಥಿಂಕ್ ಎಲಿಮಿನೇಟ್ ಮಾಡಿದ್ರೆ ಸಿ ಇಸ್ ದ ಓನ್ಲಿ ಆನ್ಸರ್. ಓಕೆನಾ, ಸೊ ಲುಕ್ ಅಟ್ ದಟ್ ಒನ್. ಎ ಮೋಷನ್ ಟು ರಿಮೂವ್ ಜಡ್ಜ್ ಮಸ್ಟ್ ಬಿ ಪಾಸ್ ಬೈ ಈಚ್ ಹೌಸ್. ಎರಡು ಸದನದಲ್ಲೂ ಪಾಸ್ ಆಗಬೇಕು ಬೈ ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಶಿಪ್. ಓಕೆನಾ, ಸೊ ಅಂದರೆ ಆ ಸದನ ಒಟ್ಟು ಸದಸ್ಯತ್ವದ ಬಹುಮತದಿಂದ ಬರಬೇಕು. ಅದಲ್ಲದೆ ಸಹ 3/2 ಕಡಿಮೆ ಇಲ್ಲದ ಬಹುಮತಕ್ಕಿಂತ ಕಡಿಮೆ ಇರಬಾರ್ದು, ಅಂಗೀಕಾರ ಆಗಬೇಕು. ದಟ್ ಈಸ್ 2/3 ಆಫ್ ದಿ ಮೆಂಬರ್ಸ್ ಪ್ರೆಸೆಂಟ್ ವೋಟಿಂಗ್. ಸೊ ಸಿ ಈಸ್ 3 ಓನ್ಲಿ. ಓಕೆ, ವೆರಿ ಸಿಂಪಲ್. ಒಂದೊಂದನ್ನೇ ಈ ರೀತಿ ಮಾಡ್ತಾ ಹೋಗೋಣ. ನಂತರ ವಿತ್ ರೆಫರೆನ್ಸ್ ಟು ಓಕೆ ರಿಮೂವಲ್ ಆಫ್ ಗವರ್ನರ್. ಓಕೆ, ಅದು ಸುಪ್ರೀಂ ಕೋರ್ಟ್ ಜಡ್ಜಸ್ನ ರಿಮೂವಲ್, ಇದು ಸೊ ರಾಜ್ಯಪಾಲರ ಪದಚ್ಯುತಿಗೆ ಸಂಬಂಧಪಟ್ಟಂತೆ. ಓಕೆ, ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ದಿ ಗವರ್ನರ್ ಆಫ್ ಸ್ಟೇಟ್ ಕ್ಯಾನ್ ಓನ್ಲಿ ಬಿ ರಿಮೂವ್ಡ್ ಆನ್ ದಿ ಗ್ರೌಂಡ್ ಆಫ್ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್. ಹಾಗೆ ಅಲ್ಲೂ ಕೇಳಿದರೆ ಗವರ್ನರ್ಗೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಇದೆಯಾ? ಸಂವಿಧಾನ ಉಲ್ಲಂಘನೆ ಆಗುತ್ತಾ? ಅವ್ರನ್ನ ಯಾವಾಗ ಬೇಕಾದ್ರೂ ತೆಗೆದಾಕ್ಬೋತಾನೆ. ಪ್ರೆಸಿಡೆಂಟ್, ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಹೇಳ್ತಿರ್ತಾನೆ. ಗವರ್ನರ್ ಯಾವಾಗ ಪ್ರೆಸಿಡೆಂಟು ಯಾವಾಗ ಬೇಕಾದ್ರೂ ತೆಗೆದಾಕ್ಬೋದು. ಸಂವಿಧಾನದ ಉಲ್ಲಂಘನೆ ಅಂತೇಳಿ ಎಲ್ಲೂ ಮೆನ್ಷನ್ ಆಗಿಲ್ಲ. ಸೊ ದಿಸ್ ಈಸ್ ರಾಂಗ್. ಓಕೆನಾ, ಆ ರೀತಿ ತೆಗೆದಾಕಬೇಕು ಅಂತಂದರೆ ಸದನಗಳಲ್ಲಿ ಯಾವುದೇ ಥರದ ಬಹುಮತ ಬೇಕಾಗಿಲ್ಲ. ಸದನಗಳಲ್ಲಿ ಯಾವುದೇ ರೀತಿ ಅಂಗೀಕಾರ ಮಾಡುವಂಥ ಅವಶ್ಯಕತೆ ಇಲ್ಲ. ದೇರ್ ಇಸ್ ನೋ ನೆಸೆಸಿಟಿ ಆಫ್ ಓಕೆ ಗವರ್ನರ್ನ ರಿಮೂವ್ ಮಾಡಲಿಕ್ಕೆ ಸ್ಟೇಟ್ ಲೆಜಿಸ್ಲೇಚರಲ್ಲಿ ಮೆಂಬರ್ಶಿಪ್ ಹೌಸ್ದು ಯಾವುದೇ ಥರದ ಬಹುಮತ ಅವಶ್ಯಕತೆ ಇಲ್ಲ. ದೇರ್ ಇಸ್ ನೋ ನೆಸೆಸಿಟಿ ಆಫ್ ದಟ್ ಒನ್. ಓಕೆ, ಸೊ ಹಾಗಾಗಿ ಇದು ಸಹ ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಸೊ ವಿ ಕ್ಯಾನ್ ಸೇ ಬಿ, ದಟ್ ಈಸ್ 1 ಅಥವಾ 2 ಯಾವುದೂ ಅಲ್ಲ. ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ನೈದರ್ 1 nor 2. ಯಾವಾಗ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್, ಯಾವಾಗ ಬೇಕಾದ್ರೂ ಅವ್ರನ್ನ ರಿಮೂವ್ ಮಾಡ್ಬೋದು. ವೆರಿ ಸಿಂಪಲ್. ಓಕೆ, ಅಗೇನ್ ನೋಡಿ, ಇಲ್ಲಿ ಬೇಕು ಅಂತೇಳಿ ಜನರಲಿ ಈ ಆನ್ಸರ್ ಆಪ್ಷನ್ ಡಿ ಎಲ್ ಇರುತ್ತೆ, ಬಿ ಎಲ್ ಇದೆ. ಸೊ ಬಿ ಕೇರ್ಫುಲ್, ಕಂಟ್ರೋಲ್ ಯುವರ್ ಎಮೋಷನ್. ಎರಡು ನಿಮ್ಗೆ ಗೊತ್ತಾಗುತ್ತೆ, ಇದು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಬಟ್ ಸಡನ್ನಾಗಿ ಏನು ಮಾಡ್ತಾರೆ, ಡಿ ಅಂತ ಮಾರ್ಕ್ ಮಾಡ್ಬಿಡ್ತಾರೆ, ಎರಡು ಸರಿಗಿಲ್ಲ ಅಂತೇಳಿ. ಬಟ್ ಇಲ್ಲಿ ಬಿ ಆನ್ಸರ್ ಆಪ್ಷನ್ ಇದೆ. ಅಂದರೆ ಏನು ಕೊಡ್ಬೋದು, ಸಿನು ಕೊಡೋ, ಡಿಲೇ ಕೊಡಬೇಕು ಅಂತೇನಿಲ್ಲ. ಸೊ ಅದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಬಿ ಕೇರ್ಫುಲ್ ರೀಡಿಂಗ್ ಆನ್ಸರ್ ಆಪ್ಷನ್ಸ್. Now, with reference to
ಅಪಲೇಟ್ ಜ್ಯೂರಿಸ್ಡಿಕ್ಷನ್ ಆಫ್ ಹೈಕೋರ್ಟ್ಸ್. ಓಕೆನಾ, ಯಾವ ಜ್ಯೂರಿಸ್ಡಿಕ್ಷನ್ ಆಗುತ್ತೆ? ಭಾರತದಲ್ಲಿನ ಹೈಕೋರ್ಟ್ಗಳ ಮೇಲ್ಮನವಿ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ. ಓಕೆ, ಮೇಲ್ಮನವಿ ಅಧಿಕಾರ ವ್ಯಾಪ್ತಿಗೆ ಯಾವ ರೀತಿ ವ್ಯಾಪ್ತಿ ಇದೆ ಅಂತೇಳಿ. ಓಕೆ, ಆಲ್ ಹೈಕೋರ್ಟ್ಸ್ ಹ್ಯಾವ್ ದಿ ಅಥಾರಿಟಿ ಟು ರಿವ್ಯೂ ಆ್ಯಂಡ್ ಮಾಡಿಫೈ ಜಡ್ಜ್ಮೆಂಟ್ಸ್ ಆಫ್ ಸಬಾರ್ಡಿನೇಟ್ ಕೋರ್ಟ್ಸ್. ಎಲ್ಲ ಹೈಕೋರ್ಟ್ಗಳು ತಮ್ಮ ಪ್ರಾದೇಶಿಕ ವ್ಯಾಪ್ತಿಯಲ್ಲಿರುವ ಯಾವುದೇ ಅಧೀನ ನ್ಯಾಯಾಲಯಗಳ ತೀರ್ಪುಗಳನ್ನು ಪರಿಶೀಲಿಸುವ ಹಾಗೂ ಮಾರ್ಪಡಿಸುವ ಅಧಿಕಾರವನ್ನು ಹೊಂದಿದೆ. ಹೌದು, ಅಪಲೇಟ್ ಅಲ್ವಾ? ಸಬಾರ್ಡಿನೇಟ್ ಕೋರ್ಟ್ಸ್ ಏನೇ ಜಡ್ಜ್ಮೆಂಟ್ ಕೊಟ್ಟರು ಅವರು ಅದನ್ನು ರಿವ್ಯೂ ಮಾಡಬಹುದು. ಓಕೆನಾ, ಈಗ ಹೈಕೋರ್ಟ್ ಏನೇ ಜಡ್ಜ್ಮೆಂಟ್ ಕೊಟ್ಟರು ಸುಪ್ರೀಂ ಕೋರ್ಟ್ ಸಹ ರಿವ್ಯೂ ಮಾಡ್ಬೋದು. ಹೌದಲ್ಲ? ಸೊ ಮೇಲ್ಮನವಿ ಹೋಗ್ಬೋದು. ಸೊ ದಿಸ್ ಇಸ್ ಕರೆಕ್ಟ್. ಸಮ್ ಹೈಕೋರ್ಟ್ಸ್ ಹ್ಯಾವ್ ದಿಸ್ ಅಥಾರಿಟಿ ಟು ಹಿಯರ್ ಅಪೀಲ್ಸ್ ಅಗೇನ್ಸ್ಟ್ ದಿ ಜಡ್ಜ್ಮೆಂಟ್ ಆಫ್ ಅದರ್ ಹೈಕೋರ್ಟ್. ಕೆಲವು ಹೈಕೋರ್ಟ್ಗಳು ಇತರ ಹೈಕೋರ್ಟ್ಗಳ ತೀರ್ಪುಗಳ ವಿರುದ್ಧ ಮೇಲ್ಮನವಿಗಳನ್ನು ವಿಚಾರ ಮಾಡುವ ಅಧಿಕಾರ ಹೊಂದಿದೆ. ಕರ್ನಾಟಕ ಹೈಕೋರ್ಟು ಯಾವುದಾದ್ರೂ ಒಂದು ಜಡ್ಜ್ಮೆಂಟ್ ಕೊಟ್ಟರೆ ತಮಿಳ್ನಾಡು ಹೈಕೋರ್ಟ್ಗೆ ಹೋಗೋಕ್ಕಾಗುತ್ತಾ? ಅಥವಾ ತಮಿಳ್ನಾಡು ಹೈಕೋರ್ಟಲ್ಲಿ ಯಾವುದಾದ್ರು ಒಂದು ಜಡ್ಜ್ಮೆಂಟ್ ಕೊಟ್ಟರೆ ಕರ್ನಾಟಕ ಹೈಕೋರ್ಟ್ ಅದನ್ನ ರಿವ್ಯೂ ಮಾಡೋಕ್ಕಾಗುತ್ತಾ? ನೋ. ಕ್ರಾಸ್ ಹೈಕೋರ್ಟ್ಸ್ಗೆ ಇಲ್ಲ. ಕೋರ್ಟ್ ಸಿಸ್ಟಮ್ ಅಂತ ಬಂದಾಗ ಯಾವತ್ತು ಕ್ರಾನಾಲಜಿ ಬರಬೇಕು. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸಬಾರ್ಡಿನೇಟ್ ಕೋರ್ಟ್ಸ್. ಓಕೆನಾ, ಕೆಳಗಡೆ ಕೋರ್ಟಿಂದ ಮೇಲ್ಗಡೆ ಕೋರ್ಟ್ಗೆ ಹೋಗುತ್ತೆ ಹೊರತು ಈ ಆರಿಜಾಂಟಲ್ ಕೋರ್ಟಲ್ಲಿ ಆಗೋದಿಲ್ಲ ಈ ರೀತಿ. ಓಕೆನಾ, ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟ್ನ ತಮಿಳ್ನಾಡು ಹೈಕೋರ್ಟ್ ಜಡ್ಜ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ದಿಸ್ ಈಸ್ ರಾಂಗ್ ವಿ ಕ್ಯಾನ್ ಸೇ. ಓಕೆ, ಕರೆಕ್ಟ್ ಸ್ಟೇಟ್ಮೆಂಟು ಒನ್ ಓನ್ಲಿ, ಒಂದು ಮಾತ್ರ ಸರಿ ಇರುತ್ತೆ ಅಷ್ಟು, ಸಿಂಪಲ್. ಓಕೆ, ನಂತರ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿಲ್ಲ. ಇದೊಂದು ಇನೋವೇಷನ್ನು. ಓಕೆನಾ, ಇದೊಂದು ಇನೋವೇಷನ್. ಸಿವಿಲ್ ಸೊಸೈಟಿ ಮಾಡಿರೋಂಥ ಒಂದು ಇನೋವೇಷನ್. ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೇ ಥರದ PIL ಅಂತೇಳಿ ಯಾವುದೇ ಆರ್ಟಿಕಲ್ ಇಲ್ಲ. ಓಕೆನಾ, ಇಟ್ ಇಸ್ ಮೆನ್ಷನ್ ಅಂಡ್ ಆರ್ಟಿಕಲ್ 142. ಓಕೆನಾ, ಸೊ ಏನಂತ ಮೆನ್ಷನ್ ಮಾಡಿದ್ದಾರೆ? ಭಾರತದ ಸಂವಿಧಾನ 142ನೇ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ. ನೋ, ದಿಸ್ ಇಸ್ ರಾಂಗ್. ಸಿಂಪಲ್. PIL ಹೊಸ್ದಾಗಿ ಬಂದಂಥದ್ದು, ಅದು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ. ಸೊ ಹಾಗಾಗಿ ಫಸ್ಟ್ ಒನ್ ಈಸ್ ರಾಂಗ್. ಓಕೆ, 2 ಮತ್ತು 3. ಸೊ ಆಬ್ವಿಯಸ್ಲಿ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. 3ನೇ ಸ್ಟೇಟ್ಮೆಂಟ್ ಕರೆಕ್ಟ್. ರೈಟ್. ಪಿಟಿಷನ್ಸ್ ರಿಲೇಟೆಡ್ ಟು ಪ್ರೈವೇಟ್ ಡಿಸ್ಪ್ಯೂಟ್ಸ್ ಸಚ್ ಆಸ್ ಲ್ಯಾಂಡ್ ಲಾರ್ಡ್ ಟೆನೆಂಟ್ ಇಶ್ಯೂಸ್ ಸರ್ವಿಸ್ ಮ್ಯಾಟರ್ ನಾಟ್ ಎಂಟರ್ಟೈನ್ಡ್. ಬಾಡಿಗೆದಾರ ಹಾಗೂ ಮಾಲೀಕರ ವಿವಾದಗಳು ಅಥವಾ ಸೇವಾ ವಿಷಯಗಳಂಥ ಖಾಸಗಿ ವಿವಾದಗಳಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯಾಗಿ ಸ್ವೀಕರಿಸಲಾಗುವುದಿಲ್ಲ. ನೋಡಿ, ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದೆ, ಇಲ್ಲಿ ಖಾಸಗಿ ಇದೆ. ಹೌದಲ್ಲ? ಸೊ ಖಾಸಗಿ ವಿವಾದಗಳನ್ನು ಸ್ವೀಕರಿಸಲಾಗೋದಿಲ್ಲ. ಕರೆಕ್ಟ್. ಪಬ್ಲಿಕ್ ಇಂಟ್ರೆಸ್ಟ್. ಓಕೆ, ಸೊಸೈಟಿಗೆ ಏನೋ ಎಫೆಕ್ಟ್ ಆಗ್ತಿರ್ಬೋದು. ಈಗ ಲೈಕ್ ಸಪೋಸ್ ಫಾರ್ ಎಕ್ಸಾಂಪಲ್ ಯಾವುದೋ ಫಾರೆಸ್ಟ್ ಕ್ಲಿಯರ್ ಮಾಡ್ತಿದ್ದಾರೆ. ಆ ಫಾರೆಸ್ಟ್ ಕ್ಲಿಯರ್ ಮಾಡೋತನ ಸೊಸೈಟಿಗೆ ಪ್ರಾಬ್ಲಮ್ ಆಗುತ್ತಾ? ಸೊ ಅದು PIL ಆಗುತ್ತೆ. ಈಗ ನಿಮ್ಮ ಮನೆ ಅಥವಾ ನೀವು ಬಾಡಿಗೆಯಲ್ಲಿರ್ತೀರ, ನಿಮ್ಮದು ಮತ್ತು ಓನರ್ ಡಿಸ್ಪ್ಯೂಟ್ ನೀವು ತೊಗೊಂಡೋಗಿ PIL ಹಾಕೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಏನಾಗುತ್ತೆ ಅದು? ಸೊ 3 ಕರೆಕ್ಟ್ ಆಗ್ತಾ ಬರುತ್ತೆ. 2ನೇದು, ಇಟ್ ಕ್ಯಾನ್ ಬಿ ಫೈಲ್ಡ್ ಇನ್ ದಿ ಹೈಕೋರ್ಟ್ಸ್ ಅಂಡರ್ ಆರ್ಟಿಕಲ್ 226 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಹೌದಲ್ಲ? ರಿವ್ಯೂ ಇರುತ್ತಲ್ಲ, ಎಕ್ಸಾಕ್ಟ್ಲಿ ದಟ್ ವಿ ಕ್ಯಾನ್ ಸೇ 2 ಮತ್ತು 3. ಓಕೆ, ಆರ್ಟಿಕಲ್ 32 ಅಂಡರಲ್ಲಿ ಹೋಗ್ಬೋದು, 226 ಅಂಡರಲ್ಲಿ ನೀವು ಹೋಗ್ಬೋದು ಅದನ್ನು. ಓಕೆನಾ? ಸೊ ದಟ್ ವಿ ಕ್ಯಾನ್ ಟಾಕ್ ಅಬೌಟ್ 2 and 3 ವಿ ಕ್ಯಾನ್ ಟಾಕ್ ಅಬೌಟ್. 226ನೇ ವಿಧಿ ಅಡಿಯಲ್ಲಿ ಇದನ್ನು ಹೈಕೋರ್ಟ್ಗಳಲ್ಲಿ ಸಲ್ಲಿಸಬಹುದು. ಓಕೆ, ಸೊ ದಿಸ್ ಇಸ್ 4th one ವಿ ಕ್ಯಾನ್ ಸೇ. ಓಕೆ, ನಾವು 5ನೇ ಕ್ವಶನ್ನು. ಓಕೆ, with reference to jurisdiction powers of Supreme Court of India, consider the following statements about special leave petition. ಭಾರತದ ಸುಪ್ರೀಂ ಕೋರ್ಟ್ ಅಧಿಕಾರ ವ್ಯಾಪ್ತಿ ಮತ್ತು ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡುವ ವಿಶೇಷ ಮೇಲ್ಮನವಿ ಅನುಮತಿ ಕುರಿತ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿದೆ. ಓಕೆ, ಇಟ್ ಕ್ಯಾನ್ ಬಿ ಗ್ರಾಂಟೆಡ್ ಅಗೇನ್ಸ್ಟ್ ಎನಿ ಜಡ್ಜ್ಮೆಂಟ್, ಡಿಕ್ರಿ, ಸೆಂಟೆನ್ಸ್, ಆರ್ಡರ್ ಪಾಸ್ ಬೈ ಎನಿ ಕೋರ್ಟ್, ಟ್ರಿಬ್ಯುನಲ್, ಮಿಲಿಟರಿ ಕೋರ್ಟ್ಸ್ ಆಲ್ಸೋ. ಓಕೆನಾ, ಈ ಮಿಲಿಟರಿ ನ್ಯಾಯಗಳು ಸೇರಿದಂತೆ ಭಾರತದ ಭೂಪ್ರದೇಶದಲ್ಲಿ ಯಾವುದೇ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿ ನೀಡಿದ ಯಾವುದೇ ತೀರ್ಪು, ಡಿಕ್ರಿ, ಶಿಕ್ಷೆ ಅಥವಾ ಆದೇಶದ ವಿರುದ್ಧ ನೀಡಬಹುದು. ಮಿಲಿಟರಿ ಕೋರ್ಟ್ಗೆ ಬರೋದಿಲ್ಲ. ಮಿಲಿಟರಿ ಇಸ್ ಅ ಸೆಪರೇಟ್ ಅಡ್ಮಿನಿಸ್ಟ್ರೇಷನ್. ಮಿಲಿಟರಿ ಕೋರ್ಟ್ಗೆ ಅದು ಯಾವ ಕಾರಣಕ್ಕೂ ಬರೋದಿಲ್ಲ. ಸೊ ಹಾಗಾಗಿ ನಾವು ಯಾವುದನ್ನು ಹೆಲ್ಮೆಟ್ ಮಾಡಬೇಕಾಗುತ್ತೆ ಇಲ್ಲಿ? ಓಕೆನಾ, ದಟ್ ಈಸ್ ವಿ ಕ್ಯಾನ್ ಸೇ ಮೊದಲಿಂದ ಹೆಲ್ಮೆಟ್ ಮಾಡಬೇಕಾಗುತ್ತೆ ನೀವು. ಓಕೆ, ಸೊ ದಟ್ ಈಸ್ ಐದರ್ B ಅಥವಾ D ಆಗಿರಬೇಕು ಆನ್ಸರ್ ಕರೆಕ್ಟಲ್ಲಿ. ಓಕೆ, ಇಟ್ ಕ್ಯಾನ್ ಬಿ ಗ್ರಾಂಟ್ ಫಾರ್ ಬೋತ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೇಸಸ್. ಹೌದು, ಇದನ್ನು ಬೋತ್ ಸಿವಿಲ್ ಕೇಸ್ಗಳು ಹಾಗೂ ಕ್ರಿಮಿನಲ್ ಎರಡೂ ಪ್ರಕರಣಗಳಿಗೂ ಸಹ ಇದನ್ನು ನೀಡ್ಬೋದು. 2ನೇದಿದೆ. ಸೊ ಇದೇ ಆನ್ಸರು. ಆ್ಯಕ್ಚುಲಿ D ಇಲ್ಲ, ಯಾಕೆಂದರೆ ಇದಕ್ಕೆ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇಟ್ ಕ್ಯಾನ್ ಗ್ರಾಂಟ್ ಸ್ಪೆಷಲ್ ಲೀವ್ ಟು ಅಪೀಲ್ ಓನ್ಲಿ ಟು ಅಗ್ರೀಡ್ ಪಾರ್ಟಿ. ನೊಂದ ವ್ಯಕ್ತಿಗಳು ಮಾತ್ರ ಮೇಲ್ಮನವಿ ಅನುಮತಿಯನ್ನು ನೀಡಬಹುದು ಅಂತೇಳಿದೆ. ನಾವು ಯಾರು ಬೇಕಾದ್ರೂ ಹೋಗ್ಬೋದು, ಸ್ಪೆಷಲ್ ಲೀವಲ್ಲಿ ಯಾರು ಬೇಕಾದ್ರೂ ಸಹ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ದಿಸ್ ಈಸ್ ರಾಂಗ್. ಓಕೆನಾ, 3ನೇದು ರಾಂಗ್ ಆಗುತ್ತೆ. ಸೊ B ಮಾತ್ರ, 2 ಓನ್ಲಿ, ಯಾಕಂದರೆ ಇದು ಕರೆಕ್ಟ್ ಇದೆ.
ಅವರೇ ನೊಂದ ವ್ಯಕ್ತಿಗಳೇ ಹೋಗ್ಬೋದು ಅಂತ ಏನಿಲ್ಲ ಅಲ್ಲಿ. ಓಕೆ, ನೆಕ್ಸ್ಟ್ ಒನ್, ಆರನೇದು, ಇನ್ ದಿ ಕಂಟೆಕ್ಸ್ಟ್ ಆಫ್ ಜುಡಿಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ. ಓಕೆ, ಜುಡಿಷಿಯಲ್ ಸಿಸ್ಟಮಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಅಪಾಯಿಂಟ್ಮೆಂಟ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್. ಓಕೆ, ನ್ಯಾಯಾಂಗ ವ್ಯವಸ್ಥೆಯ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ? ಜಿಲ್ಲಾ ನ್ಯಾಯಾಧೀಶರು, ನಾಟ್ ಸುಪ್ರೀಂ ಕೋರ್ಟ್, ನಾಟ್ ಹೈಕೋರ್ಟ್, ಜಿಲ್ಲಾ ನ್ಯಾಯಾಧೀಶರನ್ನ ಯಾವ ರೀತಿ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಆಗುತ್ತೆ ಅಂತೇಳಿ. ದೇ ಆರ್ ಅಪಾಯಿಂಟ್ ಬೈ ದಿ ಚೀಫ್ ಜಸ್ಟಿಸ್. ಇದು ರಾಂಗ್. ಅವ್ರನ್ನ ಅಪಾಯಿಂಟ್ ಮಾಡೋದು ಯಾರು ಅಂದರೆ ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ. ಆಲ್ವೇಸ್ ಅಪಾಯಿಂಟ್ ಬೈ ದಿ ಚೀಫ್ ಜಸ್ಟಿಸ್ ಅಲ್ಲ, ರಾಜ್ಯಪಾಲರು ಅಪಾಯಿಂಟ್ ಮಾಡುವಂಥದ್ದು. ಓಕೆ, ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್. ಓಕೆ, ದೇ ಆರ್ ಅಪಾಯಿಂಟ್ ಬೈ ನಾಟ್ ಚೀಫ್ ಜಸ್ಟಿಸ್. ಚೀಫ್ ಜಸ್ಟಿಸ್ನ ಕನ್ಸಲ್ಟ್ ಮಾಡ್ತಾರೆ ಅಷ್ಟೇ, ಸಮಾಲೋಚನೆ ನಡೆಸ್ತಾರಿರುತ್ತೆ, ಬಟ್ ಆ್ಯಕ್ಚುಲಿ ಅಪಾಯಿಂಟ್ ಮಾಡೋದು ಯಾರು? ರಾಜ್ಯಪಾಲರು ಅಪಾಯಿಂಟ್ ಮಾಡುವಂಥದ್ದು. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್. ಓನ್ಲಿ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸ್ ಹ್ಯಾವಿಂಗ್ ಅಟ್ಲೀಸ್ಟ್ 10 years ಎಕ್ಸ್ಪೀರಿಯನ್ಸ್. ನೋ, 7 years ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆನಾ? ದಟ್ ಈಸ್ 10 ವರ್ಷಗಳ ಕಾಲ ಅನುಭವ ಅಂತೇಳಿ ಹೇಳಿದೆ, ಬಟ್ ಆ್ಯಕ್ಚುಲಿ ಅದು 7 ವರ್ಷಗಳ ಕಾಲ ಅನುಭವ ಇರ್ಬೋದು ಅಷ್ಟು ಡಿಸ್ಟ್ರಿಕ್ಟ್ ಜಡ್ಜ್ ಅಪಾಯಿಂಟ್ ಮಾಡಲಿಕ್ಕೆ. ಮತ್ತೆ ಸೊ ಎರಡನೇದು ರಾಂಗು. ಸೊ ಎಸ್, ತೆಗೆದಾಕಿದ್ದೀವಿ ಆಲ್ರೆಡಿ. ಎ ಪರ್ಸನ್ ಆಲ್ರೆಡಿ ಇನ್ ದಿ ಜುಡಿಷಿಯಲ್ ಸರ್ವಿಸ್ ಆಫ್ ಸ್ಟೇಟ್ ಆರ್ ನಾಟ್ ಎಲಿಜಿಬಲ್ ಫಾರ್ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಸ್ ಡಿಸ್ಟ್ರಿಕ್ಟ್ ಜಡ್ಜ್. ಈಗಾಗಲೇ ರಾಜ್ಯದ ನ್ಯಾಯಾಂಗ ಸೇವೆಯಲ್ಲಿ ಇರುವ ವ್ಯಕ್ತಿಗಳು ಆ ರಾಜ್ಯದಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿ ನೇರ ನೇಮಕಾತಿಗೆ ಅರ್ಹರಲ್ಲ. ಇದನ್ನು ಸುಪ್ರೀಂ ಕೋರ್ಟ್ ತೆಗೆದ. ಫಸ್ಟ್ ಆ ರೀತಿ ಇತ್ತು, ಸುಪ್ರೀಂ ಕೋರ್ಟಿಂದ ತೆಗೆದಾಕಿದೆ. ನೀವು ಆಲ್ರೆಡಿ ಸರ್ವಿಸಲ್ಲಿ ಇದ್ದರೂ ಸಹ, ಓಕೆ, ಆಲ್ರೆಡಿ ಸರ್ವಿಸಲ್ಲಿ ಇದ್ದರೂ ಸಹ ನಿಮ್ಮನ್ನು ಅವ್ರನ್ನ ಏನಾಗಿ ಅಪಾಯಿಂಟ್ ಮಾಡೋದು? ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಅಪಾಯಿಂಟ್ ಮಾಡೋದು. ಸೊ ಹಾಗಾಗಿ ಇದು ಸಹ ರಾಂಗ್ ಇದೆ. ಸೊ ಮೇಲಿನ ಯಾವುದು ಅಲ್ಲ. ಸೊ ದಟ್ ಈಸ್ ನನ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಯಾವ ಸ್ಟೇಟ್ಮೆಂಟು ಸರಿಯಾಗಿಲ್ಲ, ಪ್ರತಿಯೊಂದು ಸಹ ತಪ್ಪಾಗೇ ಇದೆ. ಓಕೆ, ನಂತರ ವಿತ್ ರೆಫರೆನ್ಸ್ ಟು ಅಬಾಲಿಷನ್ ಆರ್ ಕ್ರಿಯೇಷನ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್. ವಿಧಾನ ಪರಿಷತ್ತುಗಳನ್ನು ಕ್ರಿಯೇಟ್ ಮಾಡುವಂಥದ್ದು. ರಾಜ್ಯಗಳಲ್ಲಿ ವಿಧಾನ ಪರಿಷತ್ನ ರದ್ದತಿ ಅಥವಾ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಧಾನ ಪರಿಷತ್ತುಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಂತೇಳಿ. ಓಕೆ, ಪಾರ್ಲಿಮೆಂಟ್ ಮೇ ಬೈ ಲಾ ಪ್ರೊವೈಡ್ ಫಾರ್ ಕ್ರಿಯೇಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ ಎ ಸ್ಟೇಟ್ if legislative assembly of that state passes a resolution by majority of total members and by majority of not less than 2/3 members present and voting. ಅಂದರೆ ಸ್ಪೆಷಲ್ ಮೆಜಾರಿಟಿ ಬೇಕು. ಪಾರ್ಲಿಮೆಂಟ್ ಕ್ರಿಯೇಟ್ ಮಾಡುತ್ತೆ. ಓಕೆನಾ? ಆರ್ಟಿಕಲ್ 163 ಪಾರ್ಲಿಮೆಂಟ್ ಕ್ರಿಯೇಟ್ ಮಾಡುತ್ತೆ. ಪಾರ್ಲಿಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅಲ್ಲಿ ರಾಜ್ಯದಲ್ಲಿ ವಿಶೇಷ ಬಹುಮತ ಬೇಕು. ಯಾವುದು ವಿಶೇಷ ಬಹುಮತ ಅಂದರೆ ಒಟ್ಟು ಸದಸ್ಯತ್ವದ ಬಹುಮತ ಮತ್ತು ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರಲ್ಲಿ 3/2 ಅದಕ್ಕಿಂತ ಕಡಿಮೆ ಇರಬಾರ್ದು. ಎಸ್, ದಿಸ್ ಈಸ್ ಕರೆಕ್ಟ್. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಎ ಲಾ ಪಾಸ್ ಬೈ ಪಾರ್ಲಿಮೆಂಟ್ ಫಾರ್ ದಿ ಕ್ರಿಯೇಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಈಸ್ ನಾಟ್ ಡೀಮ್ಡ್ ಟು ಬಿ ಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂಡರ್ ಆರ್ಟಿಕಲ್ 368. ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗುತ್ತಾ? 368 ಸಿಂಪಲ್ ಅಮೆಂಡ್ಮೆಂಟ್ ತಾನೇ ಇವೆಲ್ಲ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲ. ಕರೆಕ್ಟ್ ಇದೆ ಇದು. ವಿಧಾನ ಪರಿಷತ್ ರಚನೆಗಾಗಿ ಸಂಸತ್ತು ಅಂಗೀಕರಿಸಿದ ಕಾನೂನನ್ನು 368ನೇ ವಿಧಿ ಅಡಿಯಲ್ಲಿ ಸಂವಿಧಾನ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ. ಎಸ್, ಇಟ್ಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಇಟ್ಸ್ ಸಿಂಪಲ್ ಅಷ್ಟೇ. ಈಗ ಸಿಂಪಲ್ ಮೆಜಾರಿಟಿಲಿ ಪಾಸ್ ಮಾಡುತ್ತೆ ಪಾರ್ಲಿಮೆಂಟ್ ಇದನ್ನು. ಸ್ಟೇಟಲ್ಲಿ ಸ್ಪೆಷಲ್ ಮೆಜಾರಿಟಿ ಬೇಕು. ಓಕೆನಾ? ಬಟ್ ಇಲ್ಲಿ ಪಾರ್ಲಿಮೆಂಟಲ್ಲಿ ಸಿಂಪಲ್ ಮೆಜಾರಿಟಿ ಸಾಕು. ಓಕೆ, ಸೊ ಎರಡು ಸಹ ಕರೆಕ್ಟ್ ಇದೆ. 1 and 2 ಶುಡ್ ಬಿ ದೇರ್. ಓಕೆ, ಎ ಬಿಲ್ ಫಾರ್ ಕ್ರಿಯೇಷನ್ ಆಫ್ ಕೌನ್ಸಿಲ್ ಕ್ಯಾನ್ ಬಿ ಇಂಟ್ರಡ್ಯೂಸ್ ವಿತ್ ದಿ ಪ್ರಿಯರ್ ರೆಕಮೆಂಡೇಷನ್ ಆಫ್ ಪ್ರೆಸಿಡೆಂಟ್. ರಾಜ್ಯ ವಿಧಾನ ಪರಿಷತ್ಗಳ ರಚನೆಗೆ ಸಂಬಂಧಿಸಿದ ಮಸೂದೆಯನ್ನು ರಾಷ್ಟ್ರಪತಿಯವರ ಪೂರ್ವ ಶಿಫಾರಸ್ಸಿನೊಂದಿಗೆ ನೆಸೆಸಿಟಿ ಇಲ್ಲ. ದೇರ್ ಈಸ್ ನೋ ನೆಸೆಸಿಟಿ ಆಫ್ ಥರ್ಡ್ ಒನ್. ಓಕೆನಾ? ಸೊ ರಾಜ್ಯಗಳ ಹೆಸರನ್ನ ಚೇಂಜ್ ಮಾಡಬೇಕಂತಂದರೆ ಆವಾಗ ಪ್ರೆಸಿಡೆಂಟ್ ಶಿಫಾರಸ್ಗಳು ಬೇಕಾಗುತ್ತೆ. ಒಂದು ವಿಧಾನ ಪರಿಷತ್ತನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂದರೆ ಪ್ರೆಸಿಡೆಂಟ್ ಶಿಫಾರಸ್ಸೇನು ಬೇಕಾಗಿರೋದು. ಸೊ 3 ರಾಂಗ್ ಆಗುತ್ತೆ. ಸೊ ದಟ್ ಈಸ್ ಬಿ. 1 and 2 ವಿ ಕ್ಯಾನ್ ಸೇ. ದಟ್ ಈಸ್ 7ನೇದು. ಸೊ ಯಾವುದಾಗುತ್ತೆ? 1 and 2 ವಿ ಕ್ಯಾನ್ ಸೇ. ನಂತರ ವಿತ್ ರೆಫರೆನ್ಸ್ ಟು ಜ್ಯೂರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಸುಪ್ರೀಂ ಕೋರ್ಟ್ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇದು, ಆನ್ ಇಂಡಿಯನ್ ಸಿಟಿಸನ್ ಕ್ಯಾನ್ ಡೈರೆಕ್ಟ್ಲಿ ಮೂವ್ ಟು ಸುಪ್ರೀಂ ಕೋರ್ಟ್ ಫಾರ್ ದಿ ಎನ್ಫೋರ್ಸ್ಮೆಂಟ್ ಆಫ್ ಹಿಸರ್ ಫಂಡಮೆಂಟಲ್ ರೈಟ್ಸ್. ಭಾರತೀಯ ಪ್ರಜೆ ತನ್ನ ಮೂಲಭೂತ ಹಕ್ಕುಗಳ ಜಾರಿಗಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಆರ್ಟಿಕಲ್ 32. ಹೌದು, ಯು ಕ್ಯಾನ್ ಆಲ್ಸೋ ಗೋ ಟು ಸುಪ್ರೀಂ ಕೋರ್ಟ್. ನಾನು ಹೋಗ್ಬೋದು, ನೀವು ಎಲ್ಲರೂ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಮೂಲಭೂತ ಹಕ್ಕುಗಳನ್ನು ಎನ್ಫೋರ್ಸ್ ಮಾಡಿ ಅಂತೇಳಿ. ಎಸ್, ಯಾಕೆಂದರೆ ದಿ ಪವರ್ ಟು ಎನ್ಫೋರ್ಸ್ ಫಂಡಮೆಂಟಲ್ ರೈಟ್ಸ್ ಫಾಲ್ ಅಂಡರ್ ದಿ ಎಕ್ಸ್ಕ್ಲೂಸಿವ್ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವ ಅಧಿಕಾರವು ಸುಪ್ರೀಂ ಕೋರ್ಟ್ನ ಏಕೈಕ ಅಥವಾ ವಿಶೇಷ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬಡಿರುತ್ತದೆ. ನನಗೆ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದಾಗ, ನಿಮ್ಮ ಮೂಲಭೂತ ಹಕ್ಕುಗಳು ನಿಮಗೆ ವೈಲೇಟ್ ಆದಾಗ ನಾನು ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು, ಹೈಕೋರ್ಟ್ಗೂ ಹೋಗ್ಬೋದು. ಅದೇಗೆ ಎಕ್ಸ್ಕ್ಲೂಸಿವ್ ಆಗುತ್ತೆ, ಅದೇಗೆ ವಿಶೇಷ ಅಥವಾ ಏಕೈಕ ಆಗುತ್ತೆ?
ಯಾಕೆಂದರೆ ಸುಪ್ರೀಂ ಕೋರ್ಟ್ಗೂ ಇದೆ, ಹೈಕೋರ್ಟ್ಗೂ ಇದೆ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಅದು ಸುಪ್ರೀಂ ಕೋರ್ಟ್ನ ಏಕೈಕ ಹಕ್ಕು ಅಲ್ಲ, ನೀವು ಹೈಕೋರ್ಟ್ಗೂ ಸಹ ಹೋಗ್ಬೋದು. ಸೊ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗಿದೆ. ಸೊ ಎರಡನೇ ಹೇಳಿಕೆ ಯಾವುದಿದೆ? ಸರಿ ಅಲ್ಲ. ಮೊದಲನೇ ಹೇಳಿಕೆ ಸರಿ ಇದೆ, ಸಿ ಆಗ್ತಾ ಬರುತ್ತೆ ನಿಮಗೆ, ಸಿಂಪಲ್. ಓಕೆ, ಎಸ್. ಸೊ ಯಾವ ಒಂದು ಆರ್ಟಿಕಲ್ ಮೇಲೆ ಹೋಗ್ಬೋದು ನೀವು ಹೈಕೋರ್ಟ್ಗೆ? 226 ಮೇಲೆ ಹೈಕೋರ್ಟ್ಗೆ ಹೋಗ್ಬೋದು, ಆರ್ಟಿಕಲ್ 226. ಓಕೆ, ನೆಕ್ಸ್ಟ್ ಒನ್. ವಿತ್ ರೆಫರೆನ್ಸ್ ಟು ಜಡ್ಜಸ್ ಆಫ್ ಹೈಕೋರ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಓಕೆನಾ, ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ನ್ಯಾಯಾಧೀಶರ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳು ಸರಿಯಾಗಿದೆ. ದಿ ಸ್ಟ್ರೆಂತ್ ಆಫ್ ದಿ ನಂಬರ್ ಆಫ್ ಜಡ್ಜಸ್ ಇನ್ ಹೈಕೋರ್ಟ್ ಡಿಟರ್ಮೈನ್ ಬೈ ಪಾರ್ಲಿಮೆಂಟ್. ಹೈಕೋರ್ಟ್ನಲ್ಲಿರುವ ನ್ಯಾಯಾಧೀಶರ ಸಂಖ್ಯೆಯನ್ನು ಸಂಸತ್ತು ನಿರ್ಧರಿಸುತ್ತದೆ ಅಂತ ಹೇಳಿದೆ. ನೋ, ಸಂಸತ್ತು ಅಲ್ಲ, ಪ್ರೆಸಿಡೆಂಟ್ ಅದನ್ನು ನಿರ್ಧಾರ ಮಾಡುವಂಥದ್ದು. ಓಕೆನಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಇದೆ, ಸಿಂಪಲ್. ಯು ಗಾಟ್ ದಿ ಆನ್ಸರ್ ಬಿ ಡೈರೆಕ್ಟಾಗಿ. ಸೊ ಯಾವತ್ತೂ ಅಷ್ಟೇ ಪ್ರೆಸಿಡೆಂಟ್ ವಿಲ್ ಡಿಸೈಡ್ ದಿ ನಂಬರ್ ಆಫ್ ಹೈಕೋರ್ಟ್ ಜಡ್ಜಸ್, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸಿಂಪಲ್ಲಾಗಿ. ಅದಕ್ಕೆ ಪಾರ್ಲಿಮೆಂಟು ಸೆಪ್ರೇಟ್ ಲಾ ಪಾಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಈ ಕರ್ನಾಟಕದಲ್ಲಿ ಎಷ್ಟು ಜಡ್ಜಸ್ ಇರಬೇಕು, ತಮಿಳ್ನಾಡಲ್ಲಿ ಎಷ್ಟು ಜಡ್ಜಸ್ ಇರಬೇಕು, ಪ್ರತಿಯೊಂದಕ್ಕೂ ಲಾ ಪಾಸ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಯಾವಾಗ ಕೇಸ್ಗಳು ಜಾಸ್ತಿ ಆಗುತ್ತೆ ಹೈಕೋರ್ಟ್ಗಳಲ್ಲಿ, ಅವಾಗ ಏನು ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟು ಜಾಸ್ತಿ ಮಾಡುತ್ತೆ ಅದನ್ನಿಸ್ತು. ಓಕೆ, ನಾವು ಸಿಗ್ತಲ್ಲ, ಜಸ್ಟ್ ವೆರಿಫೈ. ದಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಮೇ ರಿಕ್ವೆಸ್ಟ್ ದ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಟು ಸರ್ವಿಸ್ ಟೆಂಪರಲಿ. ಯಾವುದು ತಾತ್ಕಾಲಿಕವಾಗಿ ಬೇರೆ ನ್ಯಾಯಾಧೀಶರನ್ನು ಯಾರ್ಯಾರು ರಿಟೈರ್ಡ್ ಆಗಿರೋ ಅವರು ನ್ಯಾಯಾಧೀಶರಾಗ್ಬೋದು ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು. ಯಾರು? ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ವಿನಂತನೆಗಳನ್ನ ಮಾಡ್ಕೋಬೋದು. ದಟ್ ಇಸ್ ಕರೆಕ್ಟ್. ಅಫ್ಕೋರ್ಸ್ ಆಲ್ರೆಡಿ ಸಿಕ್ಕಿದೆ ಆನ್ಸರ್ ನಮಗೆ. ಅರ್ಹ ವ್ಯಕ್ತಿಯನ್ನು ಹೈಕೋರ್ಟ್ನ ಹಂಗಾಮಿ ನ್ಯಾಯಾಧೀಶರನ್ನಾಗಿ ನೇಮಿಸುವ ಅಧಿಕಾರ ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಅಫ್ಕೋರ್ಸ್ ಎವ್ರಿಥಿಂಗ್ ಈಸ್ ಜಡ್ಜಸ್ ಅಂತ ಬಂದಾಗ ಸೆಂಟ್ರಲಿಂದನೇ ಅಪಾಯಿಂಟ್ ಆಗಿ ಬರ್ತಾರಲ್ಲ, ಎಕ್ಸಾಕ್ಟ್ಲಿ. ಓಕೆ, ಸೊ ದಟ್ ಇಸ್ ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ದಟ್ಸ್ ಎಕ್ಸಾಕ್ಟ್. ಸೊ ಆನ್ಸರ್ ಈಸ್ 2 and 3. ಓಕೆ, ನಂತರ ವಿತ್ ರೆಫರೆನ್ಸ್ ಟು ಪವರ್ಸ್ ಆಫ್ ಗವರ್ನರ್ ಆಫ್ ಎ ಸ್ಟೇಟ್. ಗವರ್ನರ್ನ ವ್ಯಾಪ್ತಿಗಳು. ಓಕೆ, ರಾಜ್ಯಪಾಲರ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇದು, ಮನಿ ಬಿಲ್ಸ್ ಓನ್ಲಿ ಬಿ ಇಂಟ್ರಡ್ಯೂಸ್ ವಿತ್ ದಿ ರೆಕಮೆಂಡೇಶನ್ ಆಫ್ ಗವರ್ನರ್. ಪೂರ್ವ ಶಿಫಾರಸಿನೊಂದಿಗೆ ಮಾತ್ರ ಹಣಕಾಸು ಮಸೂದೆಗಳನ್ನು ಮಂಡಿಸಬಹುದು. ಕರೆಕ್ಟ್. ಓಕೆನಾ, ಹಣಕಾಸು ಮಸೂದೆ ಸೆಂಟ್ರಲ್ ಹೌದು, ಸ್ಟೇಟಲ್ಲಿ ಹೌದು. ಗವರ್ನರ್ ರೆಕಮೆಂಡೇಶನ್ ಬೇಕು, ಪ್ರೆಸಿಡೆಂಟ್ ರೆಕಮೆಂಡೇಶನ್ ಬೇಕು. ಎರಡನೇದು, ರಾಜ್ಯಪಾಲರ ಪೂರ್ವ ಶಿಫಾರಸಿನೊಂದಿಗೆ ಮಾತ್ರ ರಾಜ್ಯ ಶಾಸಕಾಂಗದಲ್ಲಿ ಅನುದಾನದ ಬೇಡಿಕೆ. ಅಗೇನ್ ಇದು ಸಹ ಹಣಕಾಸಿಗೆ ಸಂಬಂಧಪಟ್ಟಿದ್ದು. ದ ಡಿಮಾಂಡ್ ಫಾರ್ ಗ್ರಾಂಟ್ಸ್ ಓನ್ಲಿ ವಿತ್ ದಿ ರೆಕಮೆಂಡೇಶನ್ ಆಫ್ ಗವರ್ನರ್. ಬಜೆಟ್ ಮಂಡನೆ ಆದಮೇಲೆ ಈ ಅನುದಾನಗಳ ಬೇಡಿಕೆಯನ್ನು ರಾಜ್ಯಪಾಲರ ಶಿಫಾರಸಿನಿಂದನೇ ಮಾಡಬೇಕಾಗುತ್ತೆ. ಇದು ಸಹ ಕರೆಕ್ಟ್ ಇದೆ. ಓಕೆನಾ. ಮತ್ತು ಗವರ್ನರ್ ಆಸ್ ಎ ಅಥಾರಿಟಿ ಟು ಮೇಕ್ ಅಡ್ವಾನ್ಸ್ಮೆಂಟ್ ಆಫ್ ಕಂಟಿಂಜೆನ್ಸಿ ಫಂಡ್. ರಾಜ್ಯದ ತುರ್ತು ನಿಧಿಯಿಂದ ಮುಂಗಡ ಹಣವನ್ನು ನೀಡುವ ಅಧಿಕಾರ ರಾಜ್ಯಪಾಲರಿಗಿದೆ. ಹೌದು, ಇಂಡಿಯನ್ ಕಂಟಿಂಜೆನ್ಸಿ ಫಂಡಿಂದ ಪ್ರೆಸಿಡೆಂಟ್ಗಿದೆ, ರಾಜ್ಯದ ಕಂಟಿಂಜೆನ್ಸಿ ಫಂಡಿಂದ ರಾಜ್ಯಪಾಲರಿಗೆ ಸಹ ಇದೆ. ದಟ್ ಈಸ್ ಕರೆಕ್ಟ್. ಓಕೆ. ಗವರ್ನರ್ ಕಾನ್ಸ್ಟಿಟ್ಯೂಟ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಎವ್ರಿ 5 years. ಅಫ್ಕೋರ್ಸ್ ಸ್ಥಳೀಯ ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿಯನ್ನು ಪರಿಶೀಲಿಸಲು ರಾಜ್ಯಪಾಲರು ಪ್ರತಿ 5 ವರ್ಷಗಳಿಗೊಮ್ಮೆ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುತ್ತಾರೆ. ಹೌದು, ಸೆಂಟ್ರಲ್ಲು 5 years, ಸ್ಟೇಟು 5 years. ದಟ್ ಈಸ್ 1, 2, 3 and 4. ಆಲ್ ಆಫ್ ದೆಮ್ ಆರ್ ಕರೆಕ್ಟ್. ಓಕೆ, ಆಲ್ ಆಫ್ ಮೈಲ್ಡ್ ಸ್ಟೇಟ್ಮೆಂಟ್ಸ್. ಓಕೆ, ದಿಸ್ ಆರ್ ಬೇಸಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಗವರ್ನರ್. ಸೊ ಟೋಟಲ್ 10 ಕ್ವಶನ್ ನಾವು ಡಿಸ್ಕಸ್ ಮಾಡಾಗಿದೆ. ಸೊ ಸಿಂಪಲ್ ಆಗಿರುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಓದಿ ಎಲಿಮಿನೇಟ್ ಮಾಡ್ತಾ ಬನ್ನಿ. ನೆಕ್ಸ್ಟು 11ನೇ ಕ್ವಶನ್ಗೆ ಹೋಗೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ಪ್ರಿನ್ಸಿಪಲ್ ಆಫ್ ಜುಡಿಷಿಯಲ್ ರಿವ್ಯೂ. ಓಕೆನಾ, ದಟ್ ಈಸ್ ಭಾರತದ ನ್ಯಾಯಾಂಗ ವಿಮರ್ಶೆ ತತ್ವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನ್ಯಾಯಾಂಗ ವಿಮರ್ಶೆ ಅಂತೇಳಿ. ಓಕೆ, ಮೊದಲನೇದು, ದಿ ಟರ್ಮ್ ಜುಡಿಷಿಯಲ್ ರಿವ್ಯೂ ಈಸ್ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಇನ್ ಕಾನ್ಸ್ಟಿಟ್ಯೂಷನ್. ನ್ಯಾಯಾಂಗ ವಿಮರ್ಶೆ ಎಂಬ ಪದವನ್ನು ಭಾರತದ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ನೋ, ಇಟ್ ಈಸ್ ನಾಟ್ ಮೆನ್ಷನ್ ಎನಿವೇರ್. ಕಾನ್ಸ್ಟಿಟ್ಯೂಷನಲ್ಲಿ ಆ ಒಂದು ವರ್ಡನ್ನು ಉಲ್ಲೇಖ ಮಾಡಿಲ್ಲ. ಓಕೆ, ಯಾವುದು ಸರಿಯಾಗಿದೆ ಅಲ್ವಾ? ಓಕೆ. ನಂತರ, ಸುಪ್ರೀಂ ಕೋರ್ಟ್ ಆಸ್ ದ ಪವರ್ ಟು ರಿವ್ಯೂ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಲಾಸ್ ಪಾಸ್ ಬೈ ಬೋತ್ ಪಾರ್ಲಿಮೆಂಟ್ ಆ್ಯಂಡ್ ಲೆಜಿಸ್ಲೇಚರ್, ಸ್ಟೇಟ್ ಲೆಜಿಸ್ಲೇಚರ್ಸ್. ಸಂಸತ್ತು ಹಾಗೂ ರಾಜ್ಯ ಶಾಸಕಾಂಗಗಳು ಅಂಗೀಕರಿಸಿದ ಕಾನೂನುಗಳ ಸಂವಿಧಾನಿಕತೆಯನ್ನು ಪರಿಶೀಲಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಹೊಂದಿದೆ. ಹೌದು, ಎಕ್ಸಾಕ್ಟ್ಲಿ. ಓಕೆ. ಸೊ ಸುಪ್ರೀಂ ಕೋರ್ಟು ಸ್ಟೇಟ್ ಲೆಜಿಸ್ಲೇಚರ್ ಲಾಗಳಾಗಿರ್ಬೋದು, ಸೆಂಟ್ರಲ್ ಲೆಜಿಸ್ಲೇಚರ್ ಲಾಗಳನ್ನಾಗಿರ್ಬೋದು, ಎರಡನ್ನೂ ಸಹ ಜುಡಿಷಿಯಲ್ ರಿವ್ಯೂನ ಮಾಡಬಹುದು. ಓಕೆ. 2. ಫಸ್ಟ್ ಒನ್ ಈಸ್ ರಾಂಗ್, ರೈಟ್? ಓಕೆ, ಮೊದಲನೇದು ರಾಂಗ್. ಓಕೆ. ಭಾರತದ ನ್ಯಾಯಾಂಗ ವಿಮರ್ಶೆ ತತ್ವವು ಯುನೈಟೆಡ್ ಕಿಂಗ್ಡಮಿಂದ ಬಂದಿದೆ. ನೋ, ಅಮೇರಿಕೆಯಿಂದ ಬಂದಿರುವಂಥದ್ದು. UK ಅಲ್ಲ, ಅಮೇರಿಕೆಯಿಂದ ಬಂದಿರುವಂಥದ್ದು. ಸೊ 3 ತೆಗೆದಾಕಿದ್ರೆ ಓಕೆ, ವಿ ಕ್ಯಾನ್ ಸೇ ಓನ್ಲಿ 2, ದಟ್ಸ್ ಇಟ್. ಓಕೆ, 2 ಮಾತ್ರ ಉಳ್ಕೊಳ್ಳುತ್ತೆ ನಿಮಗೆ ಅಷ್ಟು. ಓಕೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿತ್ ರೆಫರೆನ್ಸ್ ಟು ಅಡ್ವೈಸರಿ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸಲಹಾ
ಸುಪ್ರೀಂ ಕೋರ್ಟ್ನ ಸಲಹಾ ಅಧಿಕಾರದ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಲಹಾ ವ್ಯಾಪ್ತಿ ಯಾರು ಕೇಳ್ತಾರೆ? ಪ್ರೆಸಿಡೆಂಟು ಸುಪ್ರೀಂ ಕೋರ್ಟ್ ನಡುವೆ ಆಗುತ್ತಾ? ಇಬ್ಬರು ನಡುವೆ ಆಗುತ್ತಾ? ಓಕೆ. ಸುಪ್ರೀಂ ಕೋರ್ಟ್ ಈಸ್ ಆಬ್ಲಿಗೇಟೆಡ್ ಟು ಗಿವ್ ಇಟ್ಸ್ ಅಡ್ವೈಸ್ ಆ್ಯಸ್ ಇಟ್ ಥಿಂಕ್ಸ್ ಫಿಟ್ ವೆನ್ ದಿ ಪ್ರೆಸಿಡೆಂಟ್ ಸಿಕ್ಸ್ ಇಟ್ಸ್ ಒಪಿನಿಯನ್. ಆಬ್ಲಿಗೇಟರಿ ಅಂತ ವರ್ಡ್ ಇದೆ. ಸಾರ್ವಜನಿಕ ಪ್ರಾಮುಖ್ಯತೆ ಯಾವುದೇ ಕಾನೂನು ಅಥವಾ ವಾಸ್ತವಾಂಶದ ಪ್ರಶ್ನೆ ಮೇಲೆ ರಾಷ್ಟ್ರಪತಿಗಳು ಅಭಿಪ್ರಾಯವನ್ನು ಕೇಳಿದಾಗ ಸುಪ್ರೀಂ ಕೋರ್ಟ್ ತನಗೆ ಸೂಕ್ತವೆನಿಸುವ ಸಲಹೆಯನ್ನು ನೀಡಲು ಬದ್ಧವಾಗಿರುತ್ತದೆ. ಸುಪ್ರೀಂ ಕೋರ್ಟ್ ಬದ್ಧ ಆಗಿರೋದಿಲ್ಲ. ಎರಡು ರೀತಿಯಲ್ಲಿರುತ್ತೆ. ಓಕೆನಾ? ಯಾವಾಗ ಬದ್ಧ ಆಗಿರ್ತಾರೆ? ಒಂದು ಕೇಸಲ್ಲಿ ಮಾತ್ರ ಬದ್ಧ. ಇದು ಜನರಲ್ ಸ್ಟೇಟ್ಮೆಂಟ್. ಸುಪ್ರೀಂ ಕೋರ್ಟ್ ಒಪಿನಿಯನ್ ಕೇಳಿದಾಗ ಸುಪ್ರೀಂ ಕೋರ್ಟ್ ಯಾವಾಗಲೂ ಬದ್ಧ ಆಗಿರೋದಿಲ್ಲ. ಬಟ್ ಯಾವಾಗ ಬದ್ಧ ಆಗಿರುತ್ತೆ ಅಂದರೆ ಪ್ರೀ ಕಾನ್ಸ್ಟಿಟ್ಯೂಷನಲ್ ಟ್ರೀಟೀಸ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಮುಂದೆ ಆಗಿದಂಥ ಬರೋದು ಮುಂಚೆ ಆಗಿದಂಥ ಯಾವುದೇ ಒಪ್ಪಂದಗಳ ಬಗ್ಗೆ ಪ್ರೆಸಿಡೆಂಟ್ ಒಪಿನಿಯನ್ ಕೇಳಿದಾಗ ಆವಾಗ ಬದ್ಧ ಆಗಿರುತ್ತೆ. ಎಲ್ಲ ಸರಿ ಬದ್ಧ ಆಗಿರೋದಿಲ್ಲ. ಅಭಿಪ್ರಾಯಗಳನ್ನ ನಿರಾಕರಣೆ ಮಾಡ್ಬೋದು ಯಾವುದು? ಸುಪ್ರೀಂ ಕೋರ್ಟ್. ಸೊ ಅದೇನಾಗಿರುತ್ತೆ? ರಾಂಗ್ ಆಯಿತು. ಓಕೆ, ದಿಸ್ ಇಸ್ ರಾಂಗ್. ಎ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಮಸ್ಟ್ ಕನ್ಸಿಡರ್ಡ್ ಬೈ ಎ ಬೆಂಚ್ ಆಫ್ 5 ಜಡ್ಜಸ್. ಯಾವುದು? ರಾಷ್ಟ್ರಪತಿಗಳ ಉಲ್ಲೇಖವನ್ನು ಕನಿಷ್ಠ 5 ನ್ಯಾಯಾಧೀಶರ ಪೀಠವು ಪರಿಶೀಲಿಸಬೇಕು. ಹೌದು, ಯಾಕೆಂದರೆ ಇದು ಇಂಪಾರ್ಟೆಂಟ್ ಮ್ಯಾಟ್ರ್ ಆಗಿರುತ್ತೆ. ಪ್ರೆಸಿಡೆಂಟ್ ರೆಫರ್ ಮಾಡೋದು ಇಂಪಾರ್ಟೆಂಟ್ ಮ್ಯಾಟ್ರು. ಹಾಗಾಗಿ 5 ಬೆಂಚಸ್ ಇರಲೇಬೇಕು, 5 ನ್ಯಾಯಾಧೀಶರು ಇರಲೇಬೇಕು. ರಾಷ್ಟ್ರಪತಿಗಳ ಉಲ್ಲೇಖ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನೀಡುವ ಸಲಹೆಯು ರಾಷ್ಟ್ರಪತಿಗಳಿಗೆ ಬದ್ಧವಾಗಿರ್ತದೆ. ಯಾವುದು ಬದ್ಧ ಆಗಿರೋದಿಲ್ಲ. ಆಬ್ಲಿಗೇಟರಿ ತುಂಬ ರೇರಲ್ಲಿ ಬರುತ್ತೆ. ಇವೆಲ್ಲ ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ಸ್ ಅಷ್ಟೇ ಇವೆಲ್ಲ. ಓಕೆನಾ? ಯಾವುದೇ ಕಾರಣ ಸಲಹೆಗಳಷ್ಟೇ. ಸಲಹೆಗಳಿಗೆ ಯಾವ ರೀತಿ ಬದ್ಧಗಳಾಗಕ್ಕೆ ಸಾಧ್ಯ? ಲಾಜಿಕಲಿ ಯೂಸ್ ಮಾಡಿ. ಓಕೆ, ಸೊ 3ನೇದು ರಾಂಗ್ ಆಗುತ್ತೆ. ಸೊ 2 ಓನ್ಲಿ, 2 ಮಾತ್ರ. ಅಂದರೆ ಆಬ್ವಿಯಸ್ಲಿ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗಿರೋದ್ರಿಂದ 5 ನ್ಯಾಯಾಧೀಶರು ಇರಬೇಕು. ಓಕೆ. ಸೊ ದಿ ಫಾಲೋಯಿಂಗ್ ಪವರ್ಸ್ ಆರ್ ಕನ್ಫರ್ಡ್ ಆನ್ ದಿ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಇನ್ ಇಂಡಿಯಾ. ಓಕೆ, ಜಿಲ್ಲಾ ನ್ಯಾಯಾಲಯಗಳಿಗೆ ಈ ಕೆಳಗಿನ ಯಾವ ಅಧಿಕಾರಗಳನ್ನು ನೀಡಲಾಗಿದೆ? ಓಕೆ. ಪವರ್ ಟು ಹಿಯರ್ ಡಿಸೈಡ್ ಅಪೀಲ್ಸ್ ಅಗೇನ್ಸ್ಟ್ ದಿ ಜಡ್ಜ್ಮೆಂಟ್ ಲೋವರ್ ಕೋರ್ಟ್. ಆಬ್ವಿಯಸ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಕೆಳಗಡೆ ಯಾವ್ದಾದ್ರು ಇದ್ದರೆ ಮೇಲ್ಮನವಿ ವಿಚಾರಣೆಗಳನ್ನ ಮಾಡ್ಬೋದಾ ಕೆಳ ನ್ಯಾಯಾಲಯಗಳಿಂದ? ಲೋವರ್ ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಅದು ಯಾವಾಗಲೂ ಇದ್ದೇ ಇರುತ್ತೆ. ಓಕೆ. ಪವರ್ ಟು ಪನಿಷ್ ಫಾರ್ ಕಂಟೆಂಪ್ಟ್ ಆಫ್ ಎನಿ ಸಬಾರ್ಡಿನೇಟ್ ಕೋರ್ಟ್. ಯಾವುದೇ ಅಧೀನ ನ್ಯಾಯಾಲಯದ ನಿಂದನೆಗೆ ಶಿಕ್ಷೆ ವಿಧಿಸುವ ಅಧಿಕಾರ ಇದೆ. ಕಂಟೆಂಪ್ಟು, ಆ ನ್ಯಾಯಾಲಯ ನಿಂದನೆಗೆ ಶಿಕ್ಷೆ ಕೊಡುವಂಥದ್ದು ಸುಪ್ರೀಂ ಕೋರ್ಟು, ಹೈಕೋರ್ಟು ಮಾತ್ರ ಇರುವಂಥದ್ದು. ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಇಲ್ಲ. ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಯಾವುದೇ ಥರದ ಒಂದು ನ್ಯಾಯಾಲಯ ನಿಂದನೆ ಶಿಕ್ಷೆ ಕೊಡುವ ಅಧಿಕಾರ ಇಲ್ಲ. ಸೊ ಸೆಕೆಂಡ್ ಒನ್ ಈಸ್ ರಾಂಗ್. ಓಕೆ, ಸೆಕೆಂಡ್ ಒನ್ ಈಸ್ ರಾಂಗ್. ಸೊ ಎಲಿಮಿನೇಟ್ ಮಾಡಿ. ಸೆಕೆಂಡ್ ಈಸ್ ರಾಂಗ್. 1, 3 ಅಥವಾ 1, 4. 1, 2ರಲ್ಲೂ ಇದೆ. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಓಕೆನಾ? ಮತ್ತು ಪವರ್ ಟು ಡಿಸೈಡ್ ಕೇಸಸ್ ಇನ್ವಾಲ್ವಿಂಗ್ ಈನಸ್ ಕ್ರಿಮಿನಲ್ ಅಫೆನ್ಸಸ್. ಘೋರ ಕ್ರಿಮಿನಲ್ ಅಪರಾಧಗಳನ್ನು ಒಳಗೊಂಡ ಪ್ರಕರಣಗಳನ್ನು ನಿರ್ಣಯಿಸುವ ಅಧಿಕಾರ. ಘೋರ ಅಪರಾಧ, ಡೆತ್ ಪನಿಷ್ಮೆಂಟ್ ಯಾರು ಕೊಡ್ಬೋದು? ಡಿಸ್ಟ್ರಿಕ್ಟ್ ಕೋರ್ಟ್ ಡೆತ್ ಪನಿಷ್ಮೆಂಟ್ ಕೊಡ್ಬೋದು ತಾನೆ? ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ಬೋದು ತಾನೆ? ಮರಣದಂಡನೆ ಕೊಡ್ಬೋದು. ಮರಣದಂಡನೆ ಕೊಡ್ಬೋದು ಅಂತಂದರೆ ಘೋರ ಅಪರಾಧಗಳನ್ನು ನಾವು ಇಯರ್ ಮಾಡ್ಬೋದು ತಾನೆ? ಎಕ್ಸಾಕ್ಟ್ಲಿ. ಬಟ್ ಆ ಮರಣದಂಡನೆ ಯಾರು ಒಪ್ಪಿಗೆ ಕೊಡಬೇಕು? ಹೈಕೋರ್ಟ್ ಒಪ್ಪಿಗೆ ಕೊಡಬೇಕು. ಅಂದರೆ ಇದು ಕರೆಕ್ಟ್ ಇದೆ. ಆ ಘೋರ ಕ್ರಿಮಿನಲ್ ಅಪರಾಧಗಳನ್ನು ಅದು ನಡೆಸ್ಬೋದು. ಓಕೆನಾ? ಪ್ರಕರಣಗಳಲ್ಲಿ ನಿರ್ಣಯ ಮಾಡ್ಬೋದು. ಅಂದರೆ 1 ಮತ್ತು 3 ಇರ್ಬೋದು, ಬಟ್ 4ನೇ ವೆರಿಫೈ ಮಾಡೋಣ. ಪವರ್ ಟು ಎಕ್ಸಾಮೈನ್ ದಿ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಆರ್ಡರ್ ಇಶ್ಯೂಡ್ ಬೈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಜಿಲ್ಲಾಡಳಿತ ಹೊರಡಿಸಿದ ಆದೇಶಗಳ ಸಾಂವಿಧಾನಿಕತೆಯನ್ನು, ಇದು ಜುಡಿಷಿಯಲ್ ರಿವ್ಯೂ ಆಗುತ್ತೆ. ಇದು ನ್ಯಾಯಾಲಯ ವಿಮರ್ಶೆ ಆಗುತ್ತೆ. ನ್ಯಾಯಾಲಯ ವಿಮರ್ಶೆ ಯಾವತ್ತೂ ಅಷ್ಟೇ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗೆ ಅಷ್ಟೇ ಇರುವಂಥದ್ದು. ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗೆ ಅದು ಇಲ್ಲ. ಇದು ಜುಡಿಷಿಯಲ್ ರಿವ್ಯೂ ಪವರ್ ಆಗುತ್ತೆ. ಸೊ ಅಂದರೆ 4 ತಪ್ಪು, ಅಂದರೆ 1 and 3. ಓಕೆನಾ? ಸೊ ಮೊದಲನೇ ಸ್ಟೇಟ್ಮೆಂಟು, 3ನೇ ಸ್ಟೇಟ್ಮೆಂಟು. ಡೆತ್ ಪನಿಷ್ಮೆಂಟ್ ಕೊಡ್ಬೋದು ಅಂದರೆ ಘೋರ ಅಪರಾಧಗಳನ್ನು ಅದು ನಿರ್ಣಯ ಮಾಡ್ಬೋದು. ಓಕೆ. 14ನೇದು, ವಿತ್ ರೆಫರೆನ್ಸ್ ಟು ಲೆಜಿಸ್ಲೇಟಿವ್ ಪ್ರೊಸೀಜರ್ ಇನ್ ಎ ಸ್ಟೇಟ್, ದ್ವಿಸದನ ಶಾಸಕಾಂಗವನ್ನು ಹೊಂದಿರುವ, ಅದೇ ಬೈ ಕ್ಯಾಮರಲ್ ಲೆಜಿಸ್ಲೇಚರಲ್ಲಿ ರಾಜ್ಯದ ಶಾಸನ ರಚನಾ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಇಟ್ ಈಸ್ ವೆರಿ ಸಿಂಪಲ್. ವಿಧಾನಸಭೆಯಿಂದ ಅಂಗೀಕರಿಸಲ್ಪಟ್ಟ ವಿಧಾನ ಪರಿಷತ್ತಿನ ಸಾಮಾನ್ಯ ಮಸೂದೆ, ಆರ್ಡಿನರಿ ಬಿಲ್. ಓಕೆನಾ? ಎನ್ ಆರ್ಡಿನರಿ ಬಿಲ್ ಪಾಸ್ ಬೈ ಲೆಜಿಸ್ಲೇಟಿವ್ ಅಸೆಂಬ್ಲಿ, ನಾಟ್ ಪಾಸ್ ಬೈ ಲೆಜಿಸ್ಲೇಟಿವ್ ಕೌನ್ಸಿಲ್. ಪರಿಷತ್ತು ಮಸೂದೆಯನ್ನು ಒಟ್ಟಾರೆ ಗರಿಷ್ಠ 4 ತಿಂಗಳ ಅವಧಿಯವರೆಗೆ ವಿಳಂಬಗೊಳಿಸಬಹುದು. ಹೌದು, ಮೊದಲನೇ ಇನ್ಸ್ಟೆನ್ಸಲ್ಲಿ 3 ತಿಂಗಳ ಕಾಲ ಮಾಡ್ಬೋದು. ನಂತರ ಮತ್ತೆ ವಿಧಾನಸಭೆ ಮತ್ತೆ ಪಾಸ್ ಮಾಡಿದ್ರೆ 1 ತಿಂಗಳ ಕಾಲ ವಿಳಂಬವನ್ನು ಮಾಡ್ಬೋದು. ಅಂದರೆ ಗರಿಷ್ಠ ಎಷ್ಟು? 4 months. ದಿಸ್ ಇಸ್ ಕರೆಕ್ಟ್. ಓಕೆನಾ? 2ನೇದು, ವಿಧಾನಸಭೆಯಿಂದ ಅಂಗೀಕರಿಸಲ್ಪಟ್ಟು ವಿಧಾನ ಪರಿಷತ್ತಿಗೆ ಕಳುಹಿಸಲಾದ ಹಣಕಾಸು ಮಸೂದೆ, ಮನಿ ಬಿಲ್. ಎ ಮನಿ ಬಿಲ್ ಪಾಸ್ ಬೈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಟ್ರಾನ್ಸ್ಮಿಟ್ ಟು ಲೆಜಿಸ್ಲೇಟಿವ್ ಕೌನ್ಸಿಲ್. ಪರಿಷತ್ತು 14 ದಿನಗಳ ಒಳಗಡೆ ಮಸೂದೆಯನ್ನು ಹಿಂತಿರುಗಿಸಬೇಕು ಮತ್ತು ಕೇವಲ ಶಿಫಾರಸುಗಳನ್ನು ಮಾತ್ರ ಮಾಡಬೇಕು. ಯಾವುದೇ ಥರದ ಪವರ್ ಇಲ್ಲ. ಇನ್ನು ರಾಜ್ಯಸಭೆಗೂ ಸಹ ಯಾವುದೇ ಪವರ್ ಇಲ್ಲ.
ಇನ್ನು ವಿಧಾನ ಪರಿಷತ್ಗೆ ಏನು ಪವರ್ ಕೊಡ್ತಾರೆ, ಹೌದಲ್ಲ? ದಟ್ ಇಸ್ ಓನ್ಲಿ 14 days ಆ್ಯಂಡ್ ಓನ್ಲಿ ರೆಕಮೆಂಡೇಷನ್. ದಿಸ್ ಇಸ್ ಕರೆಕ್ಟ್. ಓಕೆ. ವಿಧಾನಸಭೆಯಿಂದ ಅಂಗೀಕರಿಸಲ್ಪಟ್ಟ ಸಾಮಾನ್ಯ ಮಸೂದೆಯು ಕುರಿತು ಉಭಯ ಸದನಗಳ ನಡುವೆ ಉಂಟಾಗುವ ಭಿನ್ನಾಭಿಪ್ರಾಯ. ಎ ಡಿಸ್ಅಗ್ರಿಮೆಂಟ್ ಬಿಟ್ವೀನ್ 2 houses ಅಬೌಟ್ ಆರ್ಡಿನರಿ ಬಿಲ್. ಭಿನ್ನಾಭಿಪ್ರಾಯವನ್ನು ಬಗೆಹರಿಸಲು ರಾಜ್ಯಪಾಲರು ಉಭಯ ಸದನಗಳ ಜಂಟಿ ಅಧಿವೇಶನ. ಈ ಜಂಟಿ ಅಧಿವೇಶನ ಲೋಕಸಭೆ ಮತ್ತು ರಾಜ್ಯಸಭೆಗೆ ಅಷ್ಟೇ ಇರುವಂಥದ್ದು, ಸ್ಟೇಟ್ ಲೆಜಿಸ್ಲೇಚರ್ಸ್ಗಳಿಗೆ ಇಲ್ಲ. ಓಕೆನಾ? ಜಂಟಿ ಅಧಿವೇಶನ ಇಲ್ವಿಲ್ಲ. ಓಕೆನಾ? ಅಂದರೆ ಇದು ರಾಂಗ್ ಇದೆ. ಸೊ ಕ್ವಶನ್ ಏನು ಕೇಳಿದ್ದಾರೆ? ಸೊ ಕರೆಕ್ಟ್ಲಿ ಮ್ಯಾಚ್ ಅಂದರೆ ಓನ್ಲಿ 2 ಆಗುತ್ತೆ. ಅಂದರೆ ಮೊದಲನೇದು ಎರಡನೇದು ಮಾತ್ರ ಮ್ಯಾಚ್ ಆಗಿರುತ್ತಲ್ಲ, ಸೊ 2 ಮಾತ್ರ ಮ್ಯಾಚ್ ಆಗಿದೆ ಅಂತೇಳಿ. ಜಸ್ಟ್ ಅ ಸೆಕೆಂಡ್. ಓನ್ಲಿ 2 ಸೇಮ್, ಮೊದಲನೇದು ಮತ್ತು ಎರಡನೇದು ಮ್ಯಾಚ್ ಆಗಿದೆ. ಓಕೆ. ಸೊ 15ನೇದು, ಆ್ಯಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎವ್ರಿ ಹೈಕೋರ್ಟ್ ಶಲ್ ಬಿ ಎ ಕೋರ್ಟ್ ಆಫ್ ರೆಕಾರ್ಡ್. ಭಾರತದ ಸಂವಿಧಾನದ ಪ್ರಕಾರ ಓಕೆ ಪ್ರತಿಯೊಂದು ಹೈಕೋರ್ಟ್ ಅಭಿಲೇಖ ನ್ಯಾಯಾಲಯ ಆಗಿರುತ್ತದೆ. ಓಕೆ, ಕೋರ್ಟ್ ಆಫ್ ರೆಕಾರ್ಡ್. ಅದರ ಮೀನಿಂಗ್ ಏನು ಅಂತೇಳಿ, ಅದರ ಅರ್ಥ ಏನು? ಈಗ ಹೈಕೋರ್ಟ್ ಕೋರ್ಟ್ ಆಫ್ ರೆಕಾರ್ಡ್ ಅಂದರೆ ಏನದರ ಮೀನಿಂಗು? ಮೊದಲನೇದು, ದಿ ಡಿಸಿಷನ್ಸ್ ಆ್ಯಂಡ್ ಜಡ್ಜ್ಮೆಂಟ್ಸ್ ಆಫ್ ಹೈಕೋರ್ಟ್ ರೆಕಗ್ನೈಸ್ ಆಸ್ ಲೀಗಲ್ ಪ್ರೆಸಿಡೆಂಟ್ ಇನ್ ಎನಿ ಅದರ್ ಲೋವರ್ ಕೋರ್ಟ್ ಇನ್ ಇಂಡಿಯಾ. ಹೈಕೋರ್ಟ್ನ ನಿರ್ಧಾರಗಳು ಮತ್ತು ತೀರ್ಪುಗಳನ್ನು ಭಾರತದ ಯಾವುದೇ ಕೆಳ ನ್ಯಾಯಾಲಯಗಳಲ್ಲಿ ಕಾನೂನು ಪೂರ್ವ ನಿದರ್ಶನಗಳಾಗಿ ಗುರುತಿಸಲಾಗುತ್ತದೆ. ದಟ್ ಈಸ್ ಕರೆಕ್ಟ್. ದಟ್ ಈಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಕೋರ್ಟ್ ಆಫ್ ರೆಕಾರ್ಡ್ ಅಂತೇಳಿ. ಓಕೆನಾ? ಒಂದು ಹೈಕೋರ್ಟ್ ಏನೇನು ಜಡ್ಜ್ಮೆಂಟ್ಗಳು ಕೊಟ್ಟಿರುತ್ತೆ ಅದನ್ನು ಬೇರೆ ಕೋರ್ಟ್ಗಳಲ್ಲಿ ಅದನ್ನ ಯೂಸ್ ಮಾಡ್ಬೋದು. ಹೈಕೋರ್ಟ್ ಹ್ಯಾಸ್ ದ ಪವರ್ ಟು ಪನಿಷ್ ಫಾರ್ ಇಟ್ಸ್ ಓನ್ ಕಂಟೆಂಪ್ಟ್. ಹೈಕೋರ್ಟ್ ತನ್ನ ಸ್ವಂತ ನಿಂದನೆಗೆ ಶಿಕ್ಷೆ ವಿಧಿಸುವ ಅಧಿಕಾರವನ್ನು ಹೊಂದಿದೆ. ಹೌದು, ಕರೆಕ್ಟ್. ಹೈಕೋರ್ಟ್ ಕ್ಯಾನ್ ವಿಡ್ರಾ ಎ ಕೇಸ್ ಪೆಂಡಿಂಗ್ ಇನ್ ಎ ಸಬಾರ್ಡಿನೇಟ್ ಕೋರ್ಟ್ ಅಂಡರ್ ಇಟ್ಸ್ jurisdiction if it involves a substantial question of law that requires interpretation of Constitution of India. ಭಾರತದ ಸಂವಿಧಾನದ ವ್ಯಾಖ್ಯಾನದ ಅಗತ್ಯವಿರುವ ಕಾನೂನಿನ ಗಣನೀಯ ಪ್ರಶ್ನೆಯನ್ನು ಒಳಗೊಂಡಿದ್ದರೆ ಹೈಕೋರ್ಟ್ ತನ್ನ ವ್ಯಾಪ್ತಿಯಲ್ಲಿರುವ ಅಧೀನ ನ್ಯಾಯಾಲಯಗಳಲ್ಲಿ ಬಾಕಿ ಉಳಿದಿರೋ ಪ್ರಕರಣಗಳನ್ನು ಹಿಂಪಡೆಯಬಹುದು. ಕಾನ್ಸ್ಟಿಟ್ಯೂಷನಲ್ ಕೇಸಸ್ ಲೋವರ್ ಕೋರ್ಟ್ಗೆ ಹೋಗುತ್ತಾ? ಹೈಕೋರ್ಟ್ ಕ್ಯಾನ್ ವಿಡ್ರಾ ದಿ ಕೇಸಸ್. ಕಾನ್ಸ್ಟಿಟ್ಯೂಷನಲ್ ಕೇಸ್ಗಳು ಹೋಗುತ್ತಾ ಹೋಗೋದಿಲ್ವಾ? ಜಸ್ಟ್ ಥಿಂಕ್ ಲೈಕ್ ದಿಸ್ ಒನ್. Look at this one. High Court can withdraw a case pending in a subordinate court under its jurisdiction if it involves substantial question of law that requires interpretation of Constitution of India. Okay? ಯಾಕೆ ಕಾರಣಕ್ಕೂ ಅದು ಹೋಗೋದಿಲ್ಲ ಅಲ್ಲಿಗೆ. ಸೊ ಆನ್ಸರ್ ಯಾವ್ದು ಮತ್ತೆ ಬರುತ್ತೆ? 1 and 2 ಅಂತೇಳಿ ಬರುತ್ತೆ ಅದು. ಓಕೆ, ಸೊ ಓನ್ಲಿ 2. ಯಾಕೆಂದರೆ ಕಾನ್ಸ್ಟಿಟ್ಯೂಷನಲ್ ಕೇಸ್ಗಳನ್ನ ಕೆಳ ಕೋರ್ಟ್ಗಳು ಯಾವುದೇ ಥರದ ಅದನ್ನು ತಗೊಳ್ಳೋವಾಗೇ ಇಲ್ಲ ಅವರು ಅದನ್ನು. ಓಕೆ, ಸೊ ಸರಿಯಾದ ಉತ್ತರ ದಟ್ ಈಸ್ 1 and 2 ಆಗ್ತಾ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಅಂದರೆ ಇನ್ನೊಂದು ಮೀನಿಂಗ್ ಏನು ಬರುತ್ತೆ ಇದರಲ್ಲಿ ಅಂತಂದರೆ, ಯಾವುದಲ್ಲಿ ಈ ಒಂದು 3ನೇ ಸ್ಟೇಟ್ಮೆಂಟಲ್ಲಿ ಅದು ಅಭಿಲೇಖ ನ್ಯಾಯಾಲಯ ಆಗಿರೋದಿಲ್ಲ. ಅಕಸ್ಮಾತ್ ಅಲ್ಲಿ ಕೇಸ್ಗಳಿದ್ದರೂ ಸಹ ಸೊ ಬೇರೆ ರೀತಿಯ ಪವರ್ಗಳನ್ನ ಯೂಸ್ ಮಾಡಿ, ಆರ್ಟಿಕಲ್ 228 ಬರುತ್ತೆ, ಅದು ಆ ಪವರ್ಗಳನ್ನ ಯೂಸ್ ಮಾಡಿ ಸೊ ಅದನ್ನು ವಾಪಸ್ ಕೇಸ್ನ ತೊಗೊಬೋದು. ಅಲ್ಲಿ ಜನರಲಿ ಡಿಸ್ಟ್ರಿಕ್ಟ್ ಕೋರ್ಟ್ಗಳಿಗೆ ಸೊ ಈ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ಕ್ವಶನ್ ರೇರ್ಲಿ ಹೋಗುತ್ತೆ ಅಲ್ಲಿಗೆ. ಓಕೆ, ರೇರ್ಲಿ ಹೋಗುತ್ತೆ. 16ನೇದು, ಇನ್ ದಿ ಕಂಟೆಕ್ಸ್ಟ್ ಆಫ್ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಕೊಲಿಜಿಯಂ ಸಿಸ್ಟಮ್. ಓಕೆನಾ? ಈ ಕೊಲಿಜಿಯಂ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಕ್ಸ್ಪ್ಲಿಸಿಟ್ಲಿ ಪ್ರೊವೈಡ್ಸ್ ಫಾರ್ ಕೊಲಿಜಿಯಂ. ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆಯಾ? ಕೊಲಿಜಿಯಂ ಸಿಸ್ಟಮ್ ಯಾವ ರೀತಿ ಬಂತು? ಕೆಲವು ಕೇಸ್ಗಳಿಂದ ಬರ್ತಾನೆ. ಫಸ್ಟ್ ಜಡ್ಜ್ ಕೇಸ್, ಸೆಕೆಂಡ್ ಜಡ್ಜ್ ಕೇಸ್. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ನ್ಯಾಯಾಧೀಶರ ನೇಮಕಾತಿಯನ್ನು ಶಿಫಾರಸು ಮಾಡಲು ಭಾರತ ಸಂವಿಧಾನದಲ್ಲಿ ಇಲ್ಲ. ಸಂವಿಧಾನದಲ್ಲಿ ಏನಂತ ಮೆನ್ಷನ್ ಮಾಡಿದೆ ಅಂದರೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಕೇಳಿ ಅಂತೇಳಿ ಕನ್ಸಲ್ಟ್ ಮಾಡಿ ಅಷ್ಟೇ ಮೆನ್ಷನ್. ಕೊಲಿಜಿಯಂ ಸಿಸ್ಟಮ್ ನ್ಯಾಯಾಲಯಗಳು ತಂದಂಥದ್ದು, ಅದು ಸುಪ್ರೀಂ ಕೋರ್ಟ್ ಯಾವಾಗ ಮಾಡಿರೋಂಥದ್ದು, ಸಂವಿಧಾನಕ್ಕಾಗಿ ಅದನ್ನ ಬಳಕೆ ಮಾಡಿಲ್ಲ. ಓಕೆನಾ? ಥರ್ಡ್ ಜಡ್ಜ್ ಕೇಸ್ 998 ಕ್ಲಾರಿಫೈಡ್ ಕಂಪೋಸಿಷನ್ ಆಫ್ ಕೊಲಿಜಿಯಂ to consist of Chief Justice of India and 4 senior most Supreme Court judges for appointment of High Court judges. 3ನೇ ನ್ಯಾಯಾಧೀಶರ ಪ್ರಕರಣವು ಹೈಕೋರ್ಟ್ ನ್ಯಾಯಾಧೀಶರ ನೇಮಕಾತಿಗಾಗಿ ಕೊಲಿಜಿಯಂ ರಚನೆಯು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು 1 ಚೀಫ್ ಜಸ್ಟಿಸ್ ಪ್ಲಸ್ 4 ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಒಳಗೊಂಡಿರಬೇಕು ಎಂದು ಸ್ಪಷ್ಟಪಡಿಸಿತು. ಇದು ಉಲ್ಟಾ ಆ್ಯಕ್ಚುಲಿ. ಹೆಂಗಿದೆ ಅಂತಂದರೆ, ಒಬ್ಬರು ಚೀಫ್ ಜಸ್ಟಿಸು, 4 ಜನ ಜಡ್ಜಸ್ಸು. ಇದು ಯಾರನ್ನು ಅಪಾಯಿಂಟ್ ಮಾಡೋಕ್ಕೆ ಅಂದರೆ, ಸುಪ್ರೀಂ ಕೋರ್ಟ್ ಜಡ್ಜ್ನ ಅಪಾಯಿಂಟ್ ಮಾಡಲಿಕ್ಕೆ. ಹೈಕೋರ್ಟ್ ಜಡ್ಜ್ನ ಅಪಾಯಿಂಟ್ ಮಾಡೋಕ್ಕೆ ಒಬ್ಬರು ಚೀಫ್ ಜಸ್ಟಿಸು ಪ್ಲಸ್ 2 ಜಡ್ಜಸ್ ಇರ್ತಾರೆ ಅಷ್ಟೆ. ಸೊ ಇಲ್ಲೇನು ಕೇಳಿರೋದಲ್ಲಿ, ಸೊ ಹೈಕೋರ್ಟ್ ನ್ಯಾಯಾಧೀಶರ ನೇಮಕಾತಿಗೆ ಹೈಕೋರ್ಟ್ ಜಡ್ಜಸ್ ನೇಮಕಾತಿ ಮಾಡಬೇಕು ಅಂದರೆ, ಸೊ ಆಬ್ವಿಯಸ್ಲಿ ಒಬ್ಬರು ಚೀಫ್ ಜಸ್ಟಿಸು 2 ಜಡ್ಜಸ್ಸು. ಸೊ ಹಾಗಾಗಿ ಇದು ಸಹ ರಾಂಗ್ ಆಗುತ್ತೆ. ಸೊ ಡಿ 1 ಅಥವಾ 2 ಯಾವುದು ಸಹ ಸರಿಯಾಗಿ ಇಲ್ಲ ಇಲ್ಲಿ. ಓಕೆ.
ನಂತರ ಓಕೆ 17ನೇದು ವಿತ್ ರೆಫರೆನ್ಸ್ ಟು ಗ್ರಾಮ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನ್ಯಾಯಾಧಿಕಾರಿ ಪ್ರಿಸೈಡಿಂಗ್ ಆಫೀಸರ್ ಆಫ್ ಗ್ರಾಮ ನ್ಯಾಯಾಲಯ ಇಸ್ ಅಪಾಯಿಂಟೆಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಇನ್ ಕನ್ಸಲ್ಟೇಷನ್ ವಿತ್ ಹೈಕೋರ್ಟ್. ಹೌದಲ್ಲ, ಯಾವುದೇ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡಬೇಕು ಅಂದರೆ ಹೈಕೋರ್ಟ್ ಕನ್ಸಲ್ಟೇಷನ್ ಬೇಕು. ಗ್ರಾಮ ನ್ಯಾಯಾಲಯದ ನ್ಯಾಯಾಧಿಕಾರಿಯನ್ನು ರಾಜ್ಯದ ಹೈಕೋರ್ಟ್ನೊಂದಿಗೆ ಚರ್ಚೆ ನಡೆಸಿ ಸಮಾಲೋಚಿಸಿ ರಾಜ್ಯ ಸರ್ಕಾರವು ನೇಮಕ ಮಾಡುತ್ತದೆ. ಹೌದು, ರಾಜ್ಯ ಸರ್ಕಾರ ನೇಮಕ ಮಾಡುತ್ತೆ. ಯಾರನ್ನ ಕನ್ಸಲ್ಟ್ ಮಾಡಿ? ಹೈಕೋರ್ಟ್. ದಟ್ ಈಸ್ ಕರೆಕ್ಟ್. ಗ್ರಾಮ ನ್ಯಾಯಾಲಯ ಆಸ್ ಎ ಜ್ಯೂರಿಸ್ಡಿಕ್ಷನ್ ಟು ಟ್ರೈ ಸಿವಿಲ್ ಆಲ್ಸೋ ಕ್ರಿಮಿನಲ್ ಕೇಸಸ್. ಸಿವಿಲ್ ಮತ್ತು ಕ್ರಿಮಿನಲ್ ಎರಡೂ ಪ್ರಕರಣಗಳನ್ನು ವಿಚಾರಣೆ ಮಾಡುವ ಅಧಿಕಾರ ಅದಕ್ಕೆ ವ್ಯಾಪ್ತಿ ಇದೆ. ಎಕ್ಸಾಕ್ಟ್ಲಿ. ಸೊ ಗ್ರಾಮ ನ್ಯಾಯಾಲಯ ಅದಕ್ಕೋಸ್ಕರ ತಂದಿದ್ದು, ಹೈಕೋರ್ಟ್ ಮೇಲೆ ಬರ್ಡನ್ನ ರೆಡ್ಯೂಸ್ ಮಾಡಬೇಕು ಅಂತೇಳಿ ಗ್ರಾಮ ನ್ಯಾಯಾಲಯಗಳನ್ನು ತಂದಂಥದ್ದು. ದಟ್ ಈಸ್ ಬೋತ್ ದಿ ಕೇಸಸ್ ದೇ ಕ್ಯಾನ್ ಇಯರ್ ಹೋಗ್ಬಿಡ್ತದೆ. ಓಕೆ. ಸೊ ನಂತರ 18ನೇದು ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲನೇದು, ದಿ ಓತ್ ಆಫ್ ಆಫೀಸ್ ಟು ಗವರ್ನರ್ ಆಫ್ ಎ ಸ್ಟೇಟ್ ಇಸ್ ಅಡ್ಮಿನಿಸ್ಟರ್ಡ್ ಬೈ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಬರೀ ಅಪಾಯಿಂಟ್ ಮಾಡ್ತಾರಷ್ಟೇ. ರಾಜ್ಯದ ರಾಜ್ಯಪಾಲರಿಗೆ ಅಧಿಕಾರದ ಪ್ರಮಾಣ ವಚನವನ್ನು ರಾಷ್ಟ್ರಪತಿಗಳು ಬೋಧಿಸುವುದಿಲ್ಲ. ಯಾರು ಕೊಡ್ತಾರೆ ಅಂದರೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. ಓಕೆನಾ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಕೊಡುವಂಥದ್ದು. ಸೊ ಮೊದಲನೇ ಸ್ಟೇಟ್ಮೆಂಟು ರಾಂಗು. ಐ ಥಿಂಕ್ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆದರೆ ಸ್ಟೇಟ್ಮೆಂಟ್ 1 ಈಸ್ ನಾಟ್ ಕರೆಕ್ಟ್. ಸೊ ದಟ್ ಈಸ್ ಆನ್ಸರ್. ವೆರಿ ಸಿಂಪಲ್. ದಿ ಗವರ್ನರ್ ಆಫ್ ಎ ಸ್ಟೇಟ್ ಶಲ್ ಬಿ ಅಪಾಯಿಂಟ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬೈ ವಾರಂಟ್ ಅಂಡರ್ ಇಸ್ ಹ್ಯಾಂಡ್ ಆ್ಯಂಡ್ ಸೀಲ್. ಹೌದು, ರಾಜ್ಯದ ರಾಜ್ಯಪಾಲರನ್ನು ಭಾರತದ ರಾಷ್ಟ್ರಪತಿಗಳು ತಮ್ಮ ಹಸ್ತಾಕ್ಷರ ಮತ್ತು ಮುದ್ರೆಯೊತ್ತಿದ ಅಪ್ಪಣೆಯ ಮೂಲಕ ನೇಮಕ ಮಾಡುತ್ತಾರೆ. ದಟ್ ಈಸ್ ಕರೆಕ್ಟ್. ಓಕೆನಾ. ದ ಫಸ್ಟ್ ಸ್ಟೇಟ್ಮೆಂಟ್ ರಾಂಗು, ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇದೆ. ದಟ್ ಈಸ್ ಎಲ್ಲಿದೆ ಅದು? ಒಂದನೇ ಹೇಳಿಕೆ ಸರಿಯಲ್ಲ, ಎರಡನೇ ಹೇಳಿಕೆ ಸರಿಯಾಗಿದೆ ಅಂತೇಳಿ. ಓಕೆ. ನಂತರ 19ನೇದು. ಸೊ ಆರ್ಟಿಕಲ್ 323A 323B ಆಫ್ ಕಾನ್ಸ್ಟಿಟ್ಯೂಷನ್ ರಿಲೇಟ್ ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ಟ್ರೈಬ್ಯುನಲ್ಸ್ ಫಾರ್ ಅಡ್ಜುಡಿಕೇಟಿಂಗ್ ಡಿಸ್ಪ್ಯೂಟ್ಸ್. ವಿತ್ ರೆಫರೆನ್ಸ್ ಟು ದೇರ್ ಪ್ರಾವಿಷನ್ಸ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸಂವಿಧಾನದ 323A ಹಾಗೂ 323B ವಿವಾದಗಳನ್ನು ಇತ್ಯರ್ಥಪಡಿಸಲು ನ್ಯಾಯಮಂಡಳಿಗಳ ಸ್ಥಾಪನೆಗೆ ಸಂಬಂಧಿಸಿದೆ. ಅವುಗಳ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿತ್ ರೆಸ್ಪೆಕ್ಟ್ ಟು ಟ್ರೈಬ್ಯುನಲ್ಸ್, ಎರಡು ರೀತಿ ಟ್ರೈಬ್ಯುನಲ್ಸ್ ಇದೆ. ಒಂದು ಕೆಲವು ಪಾರ್ಲಿಮೆಂಟ್ ಎಸ್ಟಾಬ್ಲಿಷ್ ಮಾಡುತ್ತೆ, ಇನ್ನು ಕೆಲವನ್ನ ಸ್ಟೇಟ್ ಲೆಜಿಸ್ಲೇಚರ್ ಎಸ್ಟಾಬ್ಲಿಷ್ ಮಾಡುತ್ತೆ. ಅವನ ಕೆಲವು ಅಡ್ಮಿನಿಸ್ಟ್ರೇಷನ್ಗೆ ಮಾತ್ರ ಕೆಲವು ಇದ್ದಾವೆ, ಇನ್ನು ಕೆಲವು ಉಳಿದಂಥ ವಿಷಯಗಳಿಗೆ ಇದ್ದಾವೆ. ಸೊ ಇವೆರಡು ನಿಮಗೆ ಅರ್ಥ ಆಗಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಇದನ್ನು. ಸೊ ಯಾವ ರೀತಿ? ಆರ್ಟಿಕಲ್ 323A ಪ್ರೊವೈಡ್ಸ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಓನ್ಲಿ, ವೈಲ್ 323B ಅಲೋಸ್ ಫಾರ್ ಕ್ರಿಯೇಷನ್ ಆಫ್ ಟ್ರಿಬ್ಯುನಲ್ಸ್ ಫಾರ್ ಅದರ್ ಮ್ಯಾಟರ್ ಲೈಕ್ ಟ್ಯಾಕ್ಸ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್. ಹೌದು, 323A ವಿಧಿಯು ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಸ್ಥಾಪನೆಗೆ ಮಾತ್ರ ಅವಕಾಶ ನೀಡುತ್ತದೆ. ಆದರೆ 323B ವಿಧಿಯು ತೆರಿಗೆ ಮತ್ತು ಕೈಗಾರಿಕಾ ವಿವಾದಗಳಂತಹ ಇತರ ವಿಷಯಗಳಿಗೆ ನ್ಯಾಯಮಂಡಳಿಗಳನ್ನು ಅನುಮತಿಸುತ್ತದೆ. ದಿಸ್ ಇಸ್ ಕರೆಕ್ಟ್. ಓಕೆನಾ. ನಂತರ ಆರ್ಟಿಕಲ್ 323A ಅಲೋಸ್ ಬೋತ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ ಟು ಕ್ರಿಯೇಟ್ ಟ್ರಿಬ್ಯುನಲ್ಸ್, ವೈಲ್ ಟ್ರಿಬ್ಯುನಲ್ಸ್ ಅಂಡರ್ ಆರ್ಟಿಕಲ್ 323B ಕ್ಯಾನ್ ಬಿ ಎಸ್ಟಾಬ್ಲಿಷ್ ಓನ್ಲಿ ಬೈ ದಿ ಪಾರ್ಲಿಮೆಂಟ್. ಅಗೇನ್ ವರ್ಡ್ ಇಸ್ ಓನ್ಲಿ. 323A ವಿಧಿಯು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಎರಡಕ್ಕೂ ನ್ಯಾಯಮಂಡಳಿಗಳನ್ನು ರಚಿಸಲು ಅನುಮತಿಸಿರುತ್ತದೆ. ಆದರೆ 223B ವಿಧಿಯು ಅಡಿಯಲ್ಲಿ ನ್ಯಾಯಮಂಡಳಿಗಳನ್ನು ಸಂಸತ್ತು ಮಾತ್ರ. ಇದು ರಾಂಗ್. ವಿಧಾನಸಭೆಗಳು ಸಹ ಮಾಡ್ಬೋದು ಇದನ್ನು. ಸ್ಟೇಟ್ ಲೆಜಿಸ್ಲೇಚರ್ಸ್ ಕ್ಯಾನ್ ಆಲ್ಸೋ ಡೂ ಇಟ್. ಸೊ ದಟ್ ಈಸ್ ದ ರೀಸನ್, ದಟ್ ಈಸ್ ರಾಂಗ್. ಸೊ ಎರಡನೇ ತೆಗೆದಾಕಿ. ಸೊ ಮೊದಲನೇ ಡೆಫಿನೆಟ್ಲಿ ಕರೆಕ್ಟ್ ಇದೆ, ಎರಡು ಆನ್ಸರ್ ಆಪ್ಷನ್ ಒಂದಿದೆ. ಆರ್ಟಿಕಲ್ 323A ಎನ್ವಿಸೆ ಎ ಸಿಸ್ಟಮ್ ಆಫ್ ಹೈರಾರ್ಕಿ ಆಫ್ ಟ್ರಿಬ್ಯುನಲ್ಸ್. 323A ವಿಧಿಯು ನ್ಯಾಯಮಂಡಳಿಗಳ ಶ್ರೇಣೀಕೃತ ವ್ಯವಸ್ಥೆಯನ್ನು ಕಲ್ಪಿಸುತ್ತದೆ. ಆ ಶ್ರೇಣೀಕೃತ ವ್ಯವಸ್ಥೆ 323Bಯಲ್ಲಿ ಬರುತ್ತೆ. ಓಕೆನಾ. ಇದನ್ನು ಆ್ಯಕ್ಚುಲಿ ಇಂಟರ್ಚೇಂಜ್ ಮಾಡಿದ್ದಾರೆ ಅಷ್ಟು. 323Bಯಲ್ಲಿ ಶ್ರೇಣೀಕೃತ, ಯಾಕೆಂದರೆ ಆರ್ಟಿಕಲ್ 323 ಬರೋ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಮಾತ್ರ, ಬೇರೆ ಶ್ರೇಣೀಕೃತ ಬರೋದಿಲ್ಲ. ಒಂದೇ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಬರುವಂಥದ್ದಲ್ಲಿ. ಓಕೆನಾ. ವೆರಾಸ್ ಆರ್ಟಿಕಲ್ 323B ಡಸ್ ನಾಟ್ ಎನ್ವಿಸೇಜಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಹೈರಾರ್ಕಿ. ಸೊ ಉಲ್ಟಾ ಮಾಡಿದ್ದಾರೆ ಅಷ್ಟೇ. 323ಯಲ್ಲಿ ಯಾವುದೇ ಥರದ ಶ್ರೇಣೀಕೃತ ಬರೋದಿಲ್ಲ. 323Bಯಲ್ಲಿ ಸೊ ಶ್ರೇಣೀಕೃತ ವ್ಯವಸ್ಥೆ ಬರುತ್ತೆ. ಓಕೆನಾ. ಸೊ ಮೂರನೇದು ರಾಂಗ್ ಆಯಿತು. ಐ ಥಿಂಕ್ 3-1 ಗೊತ್ತಿರ ಸಾಕಾಗಿರುತ್ತೆ ನಿಮಗೆ. ಓಕೆನಾ. ದಟ್ ಈಸ್ A ಓನ್ಲಿ, 1 ಓನ್ಲಿ. ಓಕೆ, 1 ಓನ್ಲಿ. 20ನೇದು. ಸೊ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಜಡ್ಜಸ್ ಆಫ್ ಹೈಕೋರ್ಟ್ ಇನ್ ಇಂಡಿಯಾ ಆರ್ ಕರೆಕ್ಟ್. ಓಕೆ. ಹೈಕೋರ್ಟ್ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಓತ್ ಅಫರ್ಮೇಷನ್ ಟು ಹೈಕೋರ್ಟ್ ಜಡ್ಜಸ್ ಅಡ್ಮಿನಿಸ್ಟರ್ಡ್ ಬೈ ದಿ ಗವರ್ನರ್ ಆಫ್ ದಿ ಸ್ಟೇಟ್ ಕನ್ಸೆಂಟ್. ಓಕೆ. High-court judges are transferred from one high court to another high court by the president after consultation with Chief Justice of India. No person has held office as a permanent judge of high court shall plead or act in any court or before any authority in India.
ಒಂದೊಂದಾಗಿ ನೋಡ್ತಾ ಬಂದಾಗ ಹೈಕೋರ್ಟ್ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಯಾರು ಕೊಡ್ತಾರೆ? ಪ್ರಮಾಣ ವಚನ ಯಾರು ಕೊಡ್ತಾರೆ ಅಂದರೆ ರಾಜ್ಯಪಾಲರೇ ಕೊಡ್ತಾರೆ. ಸೊ ದಟ್ ಈಸ್ ಕರೆಕ್ಟ್, ರಾಜ್ಯಪಾಲರೇ ಕೊಡ್ತಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿದ ನಂತರ ರಾಷ್ಟ್ರಪತಿಗಳು ಹೈಕೋರ್ಟ್ ನ್ಯಾಯಾಧೀಶರನ್ನು ಒಂದು ಹೈಕೋರ್ಟಿಂದ ಮತ್ತೊಂದು ಹೈಕೋರ್ಟ್ಗೆ ವರ್ಗಾವಣೆ ಮಾಡ್ತಾರೆ. ಆಬ್ವಿಯಸ್ಲಿ ಇಂಟರ್ ಸ್ಟೇಟ್ ಅಲ್ವ, ಇಂಟರ್ ಸ್ಟೇಟ್ ಅಂತ ಬಂದಾಗ ಆಬ್ವಿಯಸ್ಲಿ ಯಾರು ಇನ್ವಾಲ್ವ್ ಆಗಬೇಕು? ರಾಷ್ಟ್ರಪತಿಗಳು ಇನ್ವಾಲ್ವ್ ಆಗ್ತಾನೆ, ರಾಜ್ಯಪಾಲರು ಇನ್ವಾಲ್ವ್ ಆಗೋ ಆಗಿಲ್ಲ. ರಾಜ್ಯಪಾಲರಿಗೆ ಆ ಸ್ಟೇಟಿಗೆ ಮಾತ್ರ, ರಾಷ್ಟ್ರಪತಿಗಳಿಗೆ ಎಲ್ಲ ಸ್ಟೇಟ್ಗಳಿಗೂ ಅಧಿಕಾರ ಇರುವಂಥದ್ದು. ಸೊ ರಾಷ್ಟ್ರಪತಿಗಳು ಯಾರ ನಂತರ ಯಾರ ಜೊತೆ ಸಮಾಲೋಚನೆ ಮಾಡಬೇಕು? ಮುಖ್ಯ ನ್ಯಾಯಮೂರ್ತಿಗಳಿಗೆ, ಅದೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಇದು ಸಹ ಕರೆಕ್ಟು, ಯಾಕಂದರೆ ಟ್ರಾನ್ಸ್ಫರ್ ಮಾಡೋದು ಸೊ ವೆರಿ ರೇರಿಟಿಯಲ್ಲಿ ಟ್ರಾನ್ಸ್ಫರ್ ಮಾಡುವಂಥದ್ದು. ಹಾಗಾಗಿ ರಾಷ್ಟ್ರಪತಿಗಳು ಹಾಗೂ ಮುಖ್ಯ ನ್ಯಾಯಾಧೀಶರು ಇಬ್ಬರು ಸಹ ಸಮಾಲೋಚನೆ ನಡೆಸಲೇಬೇಕು. ಸೊ ದಿಸ್ ಆಲ್ಸೋ ಕರೆಕ್ಟ್. ನೌ ದಿಸ್ ಈಸ್ ಹೈಕೋರ್ಟ್ನ ಕಾಯಂ ನ್ಯಾಯಾಧೀಶರಾಗಿ ಅಧಿಕಾರ ವಹಿಸಿಕೊಂಡ ಯಾವುದೇ ವ್ಯಕ್ತಿಯು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಅಥವಾ ಯಾವುದೇ ಪ್ರಾಧಿಕಾರದ ಮುಂದೆ ವಕಾಲತ್ತು ವಹಿಸುವಂತಿಲ್ಲ. ಹೈಕೋರ್ಟ್ ಜಡ್ಜಸ್ಸು ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಆಗ ಸೊ ದಿಸ್ ಈಸ್ ರಾಂಗ್. ಆಗ ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸನ್ನು ಮಾಡ್ಬೋದು. ಸೊ ಹಾಗಾಗಿ ಸೊ 1 ಮತ್ತು 2 ದಟ್ ಈಸ್ ಡಿ, ಅದು ಸರಿಯಾಗುತ್ತೆ. ಓಕೆ, ಮೂರನೇದು ರಾಂಗ್. ಸೊ ದಟ್ ಈಸ್ ಇದು ರಾಂಗ್ ಮಾಡಿದ್ರೆ ಸಾಕು. ಸೊ ಎಲ್ನೆಟ್ ಮಾಡಿದ್ರೆ 1 ಮತ್ತು 2 ಸಿಗುತ್ತೆ ನಿಮಗೆ. ಓಕೆ, ಎಸ್. ಸೊ ದಟ್ ಈಸ್ ದ ರೀಸನ್. ಕೇರ್ಫುಲಿ ಎಕ್ಸಾಮೈನ್ ದಿ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ಒನ್ 21ನೇ ಕ್ವಶನ್ಗೆ ಹೋಗೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಆ್ಯಕ್ಷನ್ಸ್. ಓಕೆ, ಈ ಕೆಳಗಿನ ಕ್ರಮಗಳನ್ನು ಪರಿಗಣಿಸಿ. ವಿಲ್ಫುಲ್ disobedience to any judgment, decree, direction, order, writ or other process of a court. First in question ನೋಡೋಣ. How many of the above are considered civil contempt under Contempt of Courts Act 1971? 1971 ನ್ಯಾಯಾಂಗ ನಿಂದನೆ ಕಾಯ್ದೆ ಅಡಿಯಲ್ಲಿ ಎಷ್ಟು ಅಂಶಗಳನ್ನು ಸಿವಿಲ್ ನ್ಯಾಯಾಂಗ ನಿಂದನೆ ಎಂದು ಪರಿಗಣಿಸಲಾಗುತ್ತದೆ? ಸೊ ಕ್ರಿಮಿನಲ್ ಅಂದರೆ ನ್ಯಾಯಾಂಗ ನಿಂದನೆ ಅಂದಾಗ ಜಾಸ್ತಿ ಎಫೆಕ್ಟ್ ಆಗ್ತಿರಬೇಕು, ಸಿವಿಲ್ ಅಂದರೆ ನಾರ್ಮಲ್ ಎಫೆಕ್ಟ್ ಆಗಿರಬೇಕು. ಯಾವುದಕ್ಕೆ? ಸುಪ್ರೀಂ ಕೋರ್ಟ್ಗಾಗಿರಬೇಕು ಅಥವಾ ಹೈಕೋರ್ಟ್ಗಾಗಿರಬೇಕು. ದಟ್ ಈಸ್ ಅ ಮೆಂಟಲ್ ಮಾಡೆಲ್. ಓಕೆ, ಲುಕ್ ಅಟ್ ಹಿಯರ್. ನ್ಯಾಯಾಲಯದ ಯಾವುದೇ ತೀರ್ಪು, ಡಿಕ್ರಿ, ನಿದರ್ಶನ, ಆದೇಶ, ರಿಟ್ ಅಥವಾ ಇತರ ಪ್ರಕ್ರಿಯೆಗೆ ಅವಿಧೇಯತೆಯನ್ನು ತೋರ್ಬೋದು. ಅಫ್ಕೋರ್ಸ್ ಯು ಕ್ಯಾನ್ ಸಿವಿಲ್ ವಿಲ್ಫುಲ್ ಡಿಸೊಬಿಡಿಯನ್ಸ್ ನಾನು ಫಾಲೋ ಮಾಡಲ್ಲ ಅಂತ ಹೇಳ್ಬೋದಲ್ಲ. ಓಕೆ, ದಟ್ ಈಸ್ ಸಿವಿಲ್ ಆಗುತ್ತೆ. ಓಕೆ, ನಂತರ ಪಬ್ಲಿಷಿಂಗ್ ಮೆಟೀರಿಯಲ್ ದಟ್ ಸ್ಕ್ಯಾಂಡಲೈಸಸ್ ಆರ್ ಲೋವರ್ಸ್ ಅಥಾರಿಟಿ, ಯಾವುದೇ ನ್ಯಾಯಾಲಯವನ್ನು ಹೀಯಾಳಿಸುವ ಅಥವಾ ಅಧಿಕಾರವನ್ನು ಕುಗ್ಗಿಸುವ, ಇದು ಕ್ರಿಮಿನಲ್ ಕಂಟೆಂಪ್ಟ್ ಆಗುತ್ತೆ. ಇವರು ಹೀಯಾಳಿಸಿಸುವಂಥದ್ದು ಅಥವಾ ಅದನ್ನು ಅಧಿಕಾರವನ್ನು ಕುಗ್ಗಿಸುವಂಥದ್ದು ಕ್ರಿಮಿನಲ್ ಕಂಟೆಂಪ್ಟ್ ಆಗುತ್ತೆ. ಅವಿಧೇಯತೆಯನ್ನು ನೀನು ತೋರ್ಬೋದು, ನಾನು ಫಾಲೋ ಮಾಡಲ್ಲ ಅಂತೇಳಿ. ಅವಾಗ ರೀಸೆಂಟ್ ಒಂದು ಕೇಸ್ ಆಯ್ತಲ್ಲ, ಸುಪ್ರೀಂ ಕೋರ್ಟ್ ಕಂಟೆಂಪ್ಟ್ ಕೋರ್ಟ್ ಆಗಿತ್ತು. ಓಕೆನಾ, ದಟ್ ಈಸ್ ಫೈನ್ ಪೇ ಮಾಡಿ ಅಂತ ನಾನು ಪೇ ಮಾಡಲ್ಲ ಅಂತ ಹೇಳಿದ್ರು. ಓಕೆ, ನಾನು ಅಪಾಲಜಿ ಕೇಳಲ್ಲ ಅಂತ ಹೇಳಿದ್ರು. ಓಕೆ, ಸೊ ಆ ರೀತಿ. ಓಕೆ, ಸ್ಕ್ಯಾಂಡಲೈಸಸ್ ಅಂತ ಬಂದಾಗ ಅದು ಕ್ರಿಮಿನಲ್ ಕಂಟೆಂಪ್ಟ್ ಆಗುತ್ತೆ. ಸೊ ಇದು ರಾಂಗ್ ಆಗುತ್ತೆ, ಸಿವಿಲ್ ಕಂಟೆಂಪ್ಟ್ ಅಲ್ಲ. ಫೇರ್ ಆ್ಯಂಡ್ ಅಕ್ಯುರೇಟ್ ರಿಪೋರ್ಟಿಂಗ್ ಆಫ್, ನಿಷ್ಪಕ್ಷಪಾತವಾಗಿ ನಿಖರವಾದ ವರದಿಗೆ ಮಾಡಿದರೆ ಅದೇನು ಕಂಟೆಂಪ್ಟ್ ಆಗುತ್ತೆ? ಅದು ಕಂಟೆಂಪ್ಟೇ ಬರೋದೇ ಇಲ್ಲ. ಅದು ಓಕೆ, ನಿಖರವಾಗಿ ಓಕೆ ನೀವು ಅದನ್ನು ವರದಿ ಮಾಡೋದು. ಯಾವುದೇ ನ್ಯಾಯಾಂಗ ಪ್ರಕ್ರಿಯೆಯ ನ್ಯಾಯಸಮ್ಮತ ಹಾದಿಗೆ ಅಡ್ಡಿಪಡಿಸುವ ಯಾವುದೇ ಕೃತ್ಯ, ದಟ್ ಈಸ್ ಎನಿ ಆ್ಯಕ್ಟ್ ವಿಚ್ ಇಂಟರ್ಫಿಯರ್ಸ್ ವಿತ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್. ನ್ಯಾಯಾಂಗ ಪ್ರಕ್ರಿಯೆಗೆ ಅಡ್ಡಿಪಡಿಸುವಂಥದ್ದು, ನೀವು ಹೋಗಿ ಕೋರ್ಟನ್ನು ಡಿಸ್ಟರ್ಬ್ ಮಾಡಿದ್ರೆ ಅದು ಕ್ರಿಮಿನಲ್ ಕಂಟೆಂಪ್ಟ್ ಆಗುತ್ತೆ. ಡಿಸ್ಟರ್ಬ್ ಮಾಡಿದ್ರೆ ಏನಾಗುತ್ತೆ? ಕ್ರಿಮಿನಲ್ ಕಂಟೆಂಪ್ಟು. ಅವಿಧೇಯತೆ ನೋಡಿ, ಅದು ಸಿವಿಲ್ ಕಂಟೆಂಪ್ಟು. ಸೊ ಹಾಗಾಗಿ ಯಾವುದಾಗುತ್ತೆ? ಕೇವಲ ಒಂದು ಮಾತ್ರ ಸರಿ ಇದೆ ಅಷ್ಟೆ, ಸಿಂಪಲ್. ಬೇರೆ ಯಾವುದೂ ಬರೋದಿಲ್ಲ. ಅವೆಲ್ಲ ಕ್ರಿಮಿನಲ್, ಕೆಲವು ಕ್ರಿಮಿನಲ್ ಕಂಟೆಂಪ್ಟು ಬರುತ್ತೆ, ಒಂದು ಕಂಟೆಂಪ್ಟಿಗೆ ಬರೋದೇ ಇಲ್ಲ. ಓಕೆನಾ? ವಿತ್ ರೆಫರೆನ್ಸ್ ಟು ಲೆಜಿಸ್ಲೇಚರ್ ಇನ್ ದಿ ಸ್ಟೇಟ್ಸ್ ವಿತ್ ಬೈಕ್ಯಾಮರಲ್ ಲೆಜಿಸ್ಲೇಟಿವ್ ಸಿಸ್ಟಮ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್. ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದಿರುವ ರಾಜ್ಯಗಳಲ್ಲಿನ ಶಾಸಕಾಂಗಕ್ಕೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ತಿನ ಕುರಿತ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಧಾನ ಪರಿಷತ್ತಿನ ಬಗ್ಗೆ ಓಕೆನಾ? ದಿ ಸೈಜ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ರೇಂಜಸ್ ಫ್ರಮ್ ಮ್ಯಾಕ್ಸಿಮಮ್ 40 ಮೆಂಬರ್ಸ್ ಟು 250. ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಕನಿಷ್ಠ 40ರಿಂದ 250. ಕರ್ನಾಟಕದಲ್ಲಿ ವಿಧಾನಸಭೆ ಸದಸ್ಯರ 224 ಅಲ್ವೇಂದ್ರಿ? 224 ವಿಧಾನಸಭೆಯಲ್ಲೇ ಕರ್ನಾಟಕದಲ್ಲಿ ಇರಬೇಕಾದ್ರೆ ವಿಧಾನ ಪರಿಷತ್ತಿಗೆ ಯಾವ ರೀತಿ ಹೋಗಿ ಅಷ್ಟೊಂದು ಕೊಡ್ಲಿಕ್ಕೆ ಸಾಧ್ಯ? ದಿಸ್ ಈಸ್ ರಾಂಗ್. ಓಕೆನಾ? ಮೊದಲನೇದು ರಾಂಗ್ ಆಗುತ್ತೆ. ತೆಗೆದಾಕಿ ಮೊದಲನೇದು. ಸೊ 2 ಅಥವಾ 3 2ರಲ್ಲೂ ಇದೆ, ಅಂದರೆ 3ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. 1/6 ಆಫ್ ದಿ ಮೆಂಬರ್ಸ್ ಆಫ್ ಕೌನ್ಸಿಲ್ ಆರ್ ನಾಮಿನೇಟೆಡ್ ಬೈ ಗವರ್ನರ್. ಹೌದು, 1/6 ಸದಸ್ಯರನ್ನು ರಾಜ್ಯಪಾಲರು ನಾಮನಿರ್ದೇಶನ ಮಾಡುತ್ತಾರೆ. ದಟ್ ಇಸ್ ಕರೆಕ್ಟ್. 3ನೇದು ಕರೆಕ್ಟ್. 2ನೇದು 1/3 ಆಫ್ ದಿ ಮೆಂಬರ್ಸ್ ಆಫ್ ಕೌನ್ಸಿಲ್ ಎಲೆಕ್ಟೆಡ್ ಬೈ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಆಫ್ಕೋರ್ಸ್ ಪರಿಷತ್ತಿನ 1/3 ಸದಸ್ಯರನ್ನು ವಿಧಾನಸಭೆಯ ಸದಸ್ಯರಲ್ಲದ ವ್ಯಕ್ತಿಗಳಿಂದ ರಾಜ್ಯ ವಿಧಾನಸಭೆಯ ಸದಸ್ಯರು ಆಯ್ಕೆ ಮಾಡುತ್ತಾರೆ. ಇಂಡೈರೆಕ್ಟ್ ಎಲೆಕ್ಷನ್ ವಿ ಕ್ಯಾನ್ ಸೇ. ಓಕೆನಾ? ಸೊ ಹಾಗಾಗಿ ಯಾವುದಾಗುತ್ತೆ? ನಮಗೆ 2 ಮತ್ತು 3 ಅದು ಸರಿಯಾಗುತ್ತೆ.
ಓಕೆ. ಸೊ ನೆಕ್ಸ್ಟ್ ಒನ್, ವಿತ್ ರೆಫರೆನ್ಸ್ ಟು ಲೋಕ ಅದಾಲತ್ ಸ್ಟೇಟ್ಮೆಂಟ್ ವಿಚ್ ಇಸ್ ಇನ್ಕರೆಕ್ಟ್, ಸರಿಯಾದ ಹೇಳಿಕೆ ಅಲ್ಲ. ಓಕೆನಾ, ಯಾವುದು ತಪ್ಪಾಗಿದೆ ಅಂತೇಳಿ ನೋಡಬೇಕಿಲ್ಲಿ. ಓಕೆ, ಇವುಗಳಿಗೆ 1987 ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆಯಲ್ಲಿ ಶಾಸನಬದ್ಧ ಸ್ಥಾನಮಾನ ನೀಡಲಿ. ಹೌದು, ದೇ ಆರ್ ಸ್ಟ್ಯಾಚ್ಯುಟರಿ ಸ್ಟೇಟಸ್. 1987 ಆ್ಯಕ್ಟ್, ದೇ ಆರ್ ಸ್ಟ್ಯಾಚ್ಯುಟರಿ ಸ್ಟೇಟಸ್. ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ ಕ್ರಿಯೇಟ್ ಮಾಡಿದ ನಂತರ ಸ್ಟ್ಯಾಚ್ಯುಟರಿ ಸ್ಟೇಟಸ್ ಇದೆ. ಕಾನೂನಿನ ಅಡಿಯಲ್ಲಿ ರಾಜಿ ಮಾಡಿಕೊಳ್ಳಲು ಅವಕಾಶವಿಲ್ಲದ ಅಪರಾಧಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗುವುದಿಲ್ಲ. ಹೌದು, ರಾಜಿ ಆಗಿಲ್ಲ ಅಂತಂದರೆ ಅದು ಲೋಕ ಅದಾಲತ್ಗೆ ಹೋಗೋದಿಲ್ಲ. ಕಾಂಪೌಂಡಬಲ್ ನಾನ್ ಕಾಂಪೌಂಡಬಲ್ ಅಂತ ಕರೀತಾರೆ. ಓಕೆನಾ, ಅವು ಕಾಂಪೌಂಡಬಲ್ ಆಗಿಲ್ಲ ಅಂದರೆ ಅಲ್ಲಿಗೆ ಹೋಗುವಾಗಿಲ್ಲ ಅಲ್ಲಿಗೆ. ಓಕೆನಾ, ದಟ್ ಈಸ್ ರಾಜಿ ಮಾಡಿಕೊಳ್ಳಲು ಅವಕಾಶವಿಲ್ಲದೆ ಅಂತಿರೋದು. ಅಂದರೆ ರಾಜಿ ಮಾಡಲು ಎಂಥ ಕೇಸ್ಗಳ ಅವಕಾಶ ಇಲ್ಲ. ಕ್ರಿಮಿನಲ್ ಕೇಸ್ಗಳಾಗಿರ್ಬೋದು, ನೀವು ಒಂದು ಟ್ರೀಸನ್ ಕೇಸ್, ದೇಶದ್ರೋಹದ ಕೆಲಸ ಮಾಡಿರ್ತೀರ, ಅದೇನು ರಾಜಿ ಮಾಡ್ಕೊಳಕ್ಕಾಗುತ್ತೆ ಅದರಲ್ಲಿ? ಅದನ್ನು ಲೋಕ ಅದಾಲತ್ ತೊಗೊಂಡೋಗಲಿಕ್ಕೆ ಆಗೋದಿಲ್ಲ ಅದನ್ನು. ಏಕೆಂದರೆ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದಿ ಸ್ಟೇಟ್. ಟ್ರೀಸನ್ ಅಂತ ಬಂದಾಗ ಅದು ಲೋಕ ಅದಾಲತ್ಗೆ ಹೋಗೋದಿಲ್ಲ. ಅದು ಕರೆಕ್ಟ್ ಇದೆ. ಓಕೆನಾ. ಮೂರನೇದು, ಲೋಕ ಅದಾಲತ್ಗಳು ನೀಡುವ ನಿರ್ಧಾರಗಳನ್ನು ಅಂತಿಮ ಮತ್ತು ಸಂಬಂಧಪಟ್ಟ ಎಲ್ಲ ಪಕ್ಷಗಳಿಗೂ ಬದ್ಧವೆಂದು ಪರಿಗಣಿಸಲಾಗುತ್ತದೆ. ಎಸ್, ದಿ ಡಿಸಿಷನ್ಸ್ ಆಫ್ ಲೋಕ ಅದಾಲತ್ ಆರ್ ಫೈನಲ್ ಆ್ಯಂಡ್ ಬೈಂಡಿಂಗ್. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಪ್ರತಿಯೊಂದು ಲೋಕ ಅದಾಲತ್ ಸೇವೆಯಲ್ಲಿರುವ ಅಥವಾ ನಿವೃತ್ತ ನ್ಯಾಯಾಂಗ ಸೇವಾ ಅಧಿಕಾರಿಗಳನ್ನು ಮಾತ್ರ ಒಳಗೊಂಡಿರುತ್ತದೆ. ಇಟ್ ಇನ್ಕ್ಲೂಡ್ಸ್ ಓನ್ಲಿ ರಿಟೈರ್ಡ್ ಜುಡಿಷಿಯಲ್ ಸರ್ವಿಸ್, ಐದರ್ ಸರ್ವಿಸ್ ಆಫೀಸರ್ಸ್ ಓನ್ಲಿ. ಸೋಷಿಯಲ್ ವರ್ಕರ್ಸು ಇರ್ತಾರೆ ರೀ, ಸಮಾಜ ಸೇವಕರು ಸಹ ಎಲ್ಲಿರ್ತಾರೆ? ಲೋಕ ಅದಾಲತ್ತಲ್ಲಿ ಇರ್ತಾರೆ. ಓಕೆ, ಲೋಕಲ್ ಪರ್ಸನ್ಸು ಸಹ ಇರ್ತಾರೆ. ಅದಕ್ಕೆ ಲೋಕ ಅದಾಲತ್. ಸೋಷಿಯಲ್ ಸರ್ವಿಸ್ ಪೀಪಲ್ ಇರ್ತಾರೆ, ಸಮಾಜ ಸೇವಕರು ಇರ್ತಾರೆ. ಸೊ ಹಾಗಾಗಿ ಇದು ರಾಂಗು. ಅಂದರೆ ಅದು ರಾಂಗ್ ಆಗಿರ್ತಿಲ್ಲ. ಸರಿಯಾದ ಆನ್ಸರ್ ಡಿ ಆಗ್ತಾ ಬರುತ್ತೆ ಅಷ್ಟು. ಓಕೆನಾ. 24ನೇದು, ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೇಫ್ ಗಾರ್ಡ್ಸ್ ಇಂಡಿಪೆಂಡೆನ್ಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬೈ ಮ್ಯಾಂಡೇಟಿಂಗ್ ವಿಚ್ ಆಫ್ ದಿ ಫಾಲೋಯಿಂಗ್. ಭಾರತದ ಸಂವಿಧಾನವು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕಡ್ಡಾಯಗೊಳಿಸುವ ಮೂಲಕ ಭಾರತದ ಸುಪ್ರೀಂ ಕೋರ್ಟ್ನ ಸ್ವತಂತ್ರತೆಯನ್ನು ರಕ್ಷಿಸುತ್ತದೆ? ಸ್ವತಂತ್ರತೆ. ಓಕೆ, ಮೊದಲನೇದು, ನೋ ಡಿಸ್ಕಷನ್ ಶಲ್ ಟೇಕ್ ಪ್ಲೇಸ್ ಇನ್ ಪಾರ್ಲಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ಕಂಡಕ್ಟ್ ಆಫ್ ಎನಿ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಎಕ್ಸೆಪ್ಟ್ ಅಪಾನ್ ದಿ ರಿಮೂವಲ್. ನ್ಯಾಯಾಧೀಶರನ್ನು ಹುದ್ದೆಯಿಂದ ತೆಗೆದುಹಾಕುವ ಪ್ರಸ್ತಾವನೆಯ ಸಂದರ್ಭದಲ್ಲದೆ ಸುಪ್ರೀಂ ಕೋರ್ಟ್ನ ಯಾವುದೇ ನ್ಯಾಯಾಧೀಶರು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ತೋರಿದ ನಡವಳಿಕೆಯ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆ ನಡೆಯುವಂತಿಲ್ಲ. ಅದೇ ಇಂಡಿಪೆಂಡೆನ್ಸ್ ತಾನೆ. ನೀವು ಸುಮ್ಮನೆ ಕ್ರಿಟಿಸೈಸ್ ಮಾಡೋ ಆಗಿಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಬಗ್ಗೆ, ಇವನ್ ಹೈಕೋರ್ಟ್ ಜಡ್ಜ್ಗಳ ಬಗ್ಗೆನೂ ಸಹ ಆಗಿರೋದು. ಅದು ಇಂಡಿಪೆಂಡೆನ್ಸ್, ಅದು ಸ್ವಾತಂತ್ರ್ಯತೆಯನ್ನು ತೋರಿಸುತ್ತೆ. ಅದೇ ರೀತಿ ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸಲ್ಲಿ ಏನಾದರೂ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಮಾಡೋ ಹಾಗೇ ಇಲ್ಲ, ಅನ್ಲೆಸ್ ಕ್ರಿಮಿನಲ್ ಕೇಸ್ ಇದ್ದರೆ ಅವ್ರ ಮೇಲೆ ಅಷ್ಟೇ. ಓಕೆ, ಅದು ಬೇರೆ ಕೇಸ್ ಇದ್ರೆ. ಇದು ಕರೆಕ್ಟ್ ಇದೆ. ಸೊ ಫಸ್ಟ್ ಒನ್ ಈಸ್ ಕರೆಕ್ಟ್. ಫಸ್ಟ್ ಒನ್ ಇದರಲ್ಲಿಲ್ಲ. ಓಕೆನಾ. 1, 3, 1, 2 ಎರಡರಲ್ಲೂ ನೋಡೋಣ ಟ್ರೈ ಮಾಡೋಣ. ದಿ ಸ್ಯಾಲರೀಸ್ ಅಲವೆನ್ಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಜಡ್ಜಸ್ ಆರ್ ನಾಟ್ ಸಬ್ಜೆಕ್ಟೆಡ್ ಟು ಅಪ್ರೂವಲ್ ಆಫ್ ಪಾರ್ಲಿಮೆಂಟ್. ಹೌದು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವೇತನ ಮತ್ತು ಭತ್ಯೆಗಳು ಸಂಸತ್ತಿನ ಅನುಮೋದನೆಗೆ ಒಳಪಟ್ಟಿರು. ಯಾಕೆಂದರೆ ಚಾರ್ಜ್ ಆನ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತಾರಲ್ವ. ಹೌದು, ಎರಡನೇದು ಕರೆಕ್ಟ್ ಇದೆ. ಎರಡನೇದು ಕರೆಕ್ಟ್ ಇದ್ದರೆ ಇದು ರಾಂಗ್ ಆಗುತ್ತೆ. 1, 2 ಇದರಲ್ಲೂ ಇದೆ. 4ನೇದು ನೋಡೋಣ. 3ನೇದು, ಸುಪ್ರೀಂ ಕೋರ್ಟ್ ಜಡ್ಜಸ್ ಹ್ಯಾವ್ ಬಿನ್ ಫಿಕ್ಸ್ ಟೆನ್ಯೂರ್. ಎಲ್ಲಿದ್ದಾರೆ ಫಿಕ್ಸ್ ಟೆನ್ಯೂರು? ಅವ್ರು ರಿಟೈರ್ಡ್ ಆಗ್ತಿರ್ತಾನೆ. ಅವರು 65 ವರ್ಷ ಆದಮೇಲೆ 5 ವರ್ಷಕ್ಕೆ ಮಾತ್ರ ಅಪಾಯಿಂಟ್ ಮಾಡ್ತಾರೆ ಜಡ್ಜ್ಗಳನ್ನ ಜಾಸ್ತಿ ವರ್ಷಕ್ಕೂ ಅಪಾಯಿಂಟ್ ಮಾಡ್ತಾರೆ. 65 ವರ್ಷದ ಗಂಟೆ ಅವ್ರು ಇರ್ತಾರೆ. ಓಕೆ, ಸೊ 3ನೇದು ರಾಂಗು. ಸೊ 3ನೇದು ರಾಂಗ್ ಆದರೆ ಇದು ಆಲ್ರೆಡಿ ಎಲಿಮಿನೇಟ್ ಮಾಡಿದ್ದೀವಿ. ರಿಟೈರ್ಡ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆರ್ ಡಿಬಾರ್ಡ್ ಫ್ರಮ್ ಟೇಕಿಂಗ್ ಎನಿ ಆಫೀಸ್ ಅಂಡರ್ ದ ಯೂನಿಯನ್ ಆರ್ ಸ್ಟೇಟ್ ಗೌರ್ಮೆಂಟ್. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಕೇಂದ್ರ ಅಥವಾ ಯಾವುದೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದೇ ಹುದ್ದೆಯನ್ನು ವಹಿಸಿಕೊಳ್ಳುವುದಿಲ್ಲ. ಕೆಲವು ಆಡಳಿತಾತ್ಮಕ ಮಂಡಳಿಗಳಿಗೆ, ಟ್ರೈಬ್ಯುನಲ್ಸ್ಗಳಿಗೆ ಯಾರನ್ನ ಅಪಾಯಿಂಟ್ ಮಾಡ್ತಾರೆ? ಓಕೆನಾ. ಅಥವಾ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ, ಓಕೆನಾ, ಮಾನವ ಹಕ್ಕು ಆಯೋಗಕ್ಕೆ, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಯಾರನ್ನ ಅಪಾಯಿಂಟ್ ಮಾಡ್ತಾನೆ? ರಿಟೈರ್ಡ್ ಜಡ್ಜಸ್ಗಳನ್ನ ತಾನೇ ಅಪಾಯಿಂಟ್ ಮಾಡ್ತಾರೆ. ಸೊ ಇದು ಸಹ ರಾಂಗ್ ಆಗ್ತಾ ಬರುತ್ತೆ. ದಟ್ ಈಸ್ ಆಲ್ಸೋ ರಾಂಗ್. ಸೊ 4th ಈಸ್ ಆಲ್ಸೋ ರಾಂಗ್. ಮತ್ತು ಯಾವುದಾಗುತ್ತೆ? ನಮಗೆ ಸಿ ಆಗುತ್ತೆ. 1 ಮತ್ತು 2ನೇದು ಕರೆಕ್ಟ್. ಸೊ 1 ಮತ್ತು 2 ಸಿ ಅಲ್ಲಿ ಇದೆ ನಮಗಷ್ಟು. ಓಕೆ, NHRCಗೆ ಅಪಾಯಿಂಟ್ ಮಾಡ್ತಾರಲ್ವ ರಿಟೈರ್ಡ್ ಜಡ್ಜ್ಗಳನ್ನ, ಆಬ್ವಿಯಸ್ಲಿ ಅಪಾಯಿಂಟ್ ಮಾಡ್ತಾರೆ. ಕೆಲವು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ಗೂ ಅಪಾಯಿಂಟ್ ಮಾಡ್ತಾ ಬರ್ತಾರೆ. ಓಕೆ, ನಂತರ 25ನೇದು, ಕನ್ಸಿಡರ್ ದಿ ಫಾಲೋಯಿಂಗ್ ಫಂಕ್ಷನರೀಸ್. ಕೆಳಗಿನ ಕಾರ್ಯಕರ್ತರನ್ನು ಪರಿಗಣಿಸಿ. ಆಲ್ ಸರ್ವಿಸಸ್ ಮ್ಯಾಟರ್ಸ್ ರಿಲೇಟೆಡ್ ಟು ಹೌ ಮೆನಿ ಆಫ್ ದಿ ಅಬೌವ್ ಫಾಲ್ ಅಂಡರ್ ಕ್ಯಾಟ್. ದಟ್ ಈಸ್, ಮೇಲಿನವರಲ್ಲಿ ಎಷ್ಟು ವರ್ಗಗಳ ಸೇವಾ ವಿಷಯಗಳು ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಯ ವ್ಯಾಪ್ತಿಗೆ ಬರುತ್ತದೆ? ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ಸ್, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ಸ್.
ಅಖಿಲ ಭಾರತ ಸೇವೆಗಳ ಯಾವುದೇ ಸದಸ್ಯ, ಎನಿ ಮೆಂಬರ್ ಆಫ್ ಆಲ್ ಇಂಡಿಯಾ ಸರ್ವಿಸ್, IAS, ಓಕೆ, ವಿ ಕ್ಯಾನ್ ಸೇ IPS, ಎವ್ರಿಥಿಂಗ್ ಬರ್ತಾರಾ? ಹೌದು. ಅಡ್ಮಿನಿಸ್ಟ್ರೇಟಿವ್ ಟರ್ಮಿನಲ್ಸ್ ಬಂದೇ ಬರ್ತಾರೆ, ಹೌದು. ನೌಕಾ ಸೇನಾ ಹಾಗೂ ವಾಯುಪಡೆ, ಡಿಫೆನ್ಸ್ ಫೋರ್ಸಲ್ಲಿ ಬಂದರೆ ಅವ್ರಿಗೆ ಸಪ್ರೇಟ್ ಮಿಲಿಟರಿ ಕೋರ್ಟ್ಗಳಿದಾವೆ ತಾನೆ, ಇದು ರಾಂಗ್. ನ್ಯಾವಲ್ ಮಿಲಿಟರಿ ಫೋರ್ಸ್ ಬರೋದಿಲ್ಲ, ಅವ್ರು ಸಪ್ರೇಟ್ ಕೋರ್ಟ್ ಮಾರ್ಷಲ್ ಮಾಡ್ತಾರಲ್ಲ ಅವ್ರಿಗೆ, ಅವ್ರು ಸಪ್ರೇಟ್ ಇದೆ. ಎನಿ ಆಫೀಸರ್, ಸುಪ್ರೀಂ ಕೋರ್ಟ್ಗೂ ಅಡ್ಮಿನಿಸ್ಟ್ರೇಷನ್ಗೂ ಏನು ಡಿಫ್ರೆನ್ಸ್? ಸಪ್ರೇಟ್ ತಾನೆ, ಎರಡು ಸಪ್ರೇಷನ್ ಇರ್ಬೇಕು ತಾನೆ. ಸಪ್ರೇಷನ್ ಆಫ್ ವಿ ಕ್ಯಾನ್ ಸೇ ಜುಡಿಷಿಯರಿ ಆ್ಯಂಡ್ ಎಕ್ಸಿಕ್ಯೂಟಿವ್, ಓಕೆ. ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಪ್ರತ್ಯೇಕಿಸಿದ್ರೆ ತಾನೆ, ಎಕ್ಸಾಕ್ಟ್ಲಿ. ಮೂರನೇ ತಪ್ಪು. ಎನಿ ಪರ್ಸನ್ ಅಪಾಯಿಂಟೆಡ್ ಟು ದಿ ಸೆಕ್ರೆಟೇರಿಯಲ್ ಸ್ಟಾಫ್ ಆಫ್ ಹೌಸ್ ಆಫ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ಗೂ ಮತ್ತು ಅಡ್ಮಿನಿಸ್ಟ್ರೇಷನ್ಗೂ ಏನೂ ಡಿಫ್ರೆನ್ಸ್ ಇಲ್ಲ, ಪಾರ್ಲಿಮೆಂಟೇ ಸಪ್ರೇಟ್ ಬರುತ್ತೆ. ಸೊ ಹಾಗಾಗಿ ಕೇವಲ ಒಂದು ಮಾತ್ರ, ಓಕೆ. ಇದು ಸಹ ಬರೋದಿಲ್ಲ, ಸುಪ್ರೀಂ ಕೋರ್ಟ್ ಬರಲ್ಲ, ಯಾವುದೇ ಸದಸ್ಯ ಬರಲ್ಲ, ಬರೀ ಆಲ್ ಇಂಡಿಯಾ ಸರ್ವಿಸಸ್, ಸೆಂಟ್ರಲ್ ಸರ್ವಿಸಸ್ ಅವೆಲ್ಲ ಬರುತ್ತೆ, ಓಕೆನಾ. ಸೊ ದೀಸ್ ಅವು ಸೂಕ್ಷ್ಮತೆಯಿಂದ ನೀವು ನೋಡಿದಾಗ ನಿಮಗೆ ಅದು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶನ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಚೀಫ್ ಮಿನಿಸ್ಟರ್ ಆಫ್ ಎ ಸ್ಟೇಟ್, ಓಕೆನಾ. ಸೊ ಮುಖ್ಯಮಂತ್ರಿಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಶಿ ಇಸ್ ಎ ಮೆಂಬರ್ ಆಫ್ ಇಂಟರ್ ಸ್ಟೇಟ್ ಕೌನ್ಸಿಲ್, ಅಂತಾರಾಜ್ಯ ಮಂಡಳಿ ಸದಸ್ಯರಾಗಿರುತ್ತಾರೆ, ಓಕೆ. ಆರ್ಟಿಕಲ್ 263, ಅಂತಾರಾಜ್ಯ ಅಂತ ಮೇಲೆ ಬರಲೇಬೇಕು ತಾನೆ, ಚೀಫ್ ಮಿನಿಸ್ಟರ್ಗಳು ಬಂದೇ ಬರ್ತಾರೆ, ಓಕೆನಾ. ಇಟ್ ಶಲ್ ಬಿ ದಿ ಡ್ಯೂಟಿ ಆಫ್ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಟು ಕಮ್ಯುನಿಕೇಟ್ ಟು ದಿ ಗವರ್ನರ್ ಆಫ್ ದಿ ಸ್ಟೇಟ್ ಆಲ್ ಡಿಸಿಷನ್ಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ರಾಜ್ಯದ ವ್ಯವಹಾರಗಳ ಆಡಳಿತಕ್ಕೆ ಸಂಬಂಧಿಸಿದಂತೆ ಮಂತ್ರಿ ಪರಿಷತ್ತಿನ ಎಲ್ಲ ನಿರ್ಧಾರಗಳನ್ನು ರಾಜ್ಯಪಾಲರಿಗೆ ತಿಳಿಸಬೇಕು. ಹೌದು, ದಟ್ ಈಸ್ ಎಕ್ಸಾಕ್ಟ್ಲಿ. ಯಾಕಂದ್ರೆ ರಾಜ್ಯಪಾಲರು ಸಹ ಕೇಳ್ಬೋದು ಏನು ನಡೀತದೆ ಅಂತೇಳಿ, ಚೀಫ್ ಮಿನಿಸ್ಟರು ಸಹ ತಿಳಿಸ್ಬೋದು, ಅದು ಕರೆಕ್ಟ್ ಇದೆ. ರಾಜ್ಯ ಸರ್ಕಾರದ ವ್ಯವಹಾರಗಳನ್ನು ಹೆಚ್ಚು ಸುಲಭವಾಗಿ ನಡೆಸಲು ಮತ್ತು ಮಂತ್ರಿಗಳ ನಡುವೆ ಸದರಿ ವ್ಯವಹಾರಗಳನ್ನು ಹಂಚಿಕೆ ಮಾಡಲು ಅವರು ನಿಯಮಗಳನ್ನು ರೂಪಿಸುತ್ತಾರೆ. ಯಾರು? ಮುಖ್ಯಮಂತ್ರಿ ಅಧಿಕಾರಿಗಳನ್ನು ಮಾಡ್ತಾರ, ಅವರಲ್ಲಿ ನಿಯಮಗಳನ್ನ ಮಾಡ್ತಾರ. ನಿಯಮಗಳನ್ನ ಮಾಡೋರು ಯಾರು? ಗವರ್ನರ್ ಮಾಡ್ತಾರೆ, ರಾಜ್ಯಪಾಲರುಗಳು ಮಾಡುವಂಥದ್ದು. ಫಾರ್ ದಿ ಮೋರ್ ಕನ್ವೀನಿಯಂಟ್ ಟ್ರಾನ್ಸಾಕ್ಷನ್ಸ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ನಾಟ್ ಮೇಡ್ ಬೈ ದಿ ಚೀಫ್ ಮಿನಿಸ್ಟರ್, ಇಟ್ ಈಸ್ ಮೇಡ್ ಬೈ ಹೂ? ಇಟ್ ಈಸ್ ಮೇಡ್ ಬೈ ದಿ ಗವರ್ನರ್. ದಿಸ್ ಈಸ್ ರಾಂಗ್, ಓಕೆನಾ. ಅಂದರೆ 1 ಮತ್ತು 2 ಮಾತ್ರ ಸರಿ ಇದೆ ಅಂತೇಳಿ, ಓಕೆನಾ. ಸೊ 3ನೇ ತಪ್ಪಿರುತ್ತೆ. ಆ ರೂಲ್ಸ್ ಎಲ್ಲ ಮಾಡೋದು ಯಾರು ಅಂತಂದರೆ ದಟ್ ಈಸ್ ಗವರ್ನರ್ ಮಾಡೋದು, ಚೀಫ್ ಮಿನಿಸ್ಟರ್ ಮಾಡೋದಿಲ್ಲ, ಓಕೆ. ನೆಕ್ಸ್ಟ್ ಒನ್, ವಿತ್ ರೆಫರೆನ್ಸ್ ಟು ಹೈಕೋರ್ಟ್ಸ್ ಇನ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಹೈಕೋರ್ಟ್ಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಿ ಪಾರ್ಲಿಮೆಂಟ್ ಈಸ್ ಎಂಪೋರ್ಡ್ ಟು ಎಸ್ಟಾಬ್ಲಿಷ್ ಕಾಮನ್ ಹೈಕೋರ್ಟ್ ಫಾರ್ 2 or more ಸ್ಟೇಟ್ಸ್, ಓಕೆನಾ. 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಸಾಮಾನ್ಯ ಹೈಕೋರ್ಟನ್ನು ಸ್ಥಾಪಿಸುವ ಅಧಿಕಾರ ಇದೆಯಾ? ಹೌದು, ಖಂಡಿತ ಇದೆ. ಲೈಕ್ ಸಪೋಸ್ ಚಂಡೀಗಢ ಹೈಕೋರ್ಟ್ ಅಂತ ಬಂದಾಗ ಪಂಜಾಬ್ ಮತ್ತು ಹರಿಯಾಣ ಇದೆಯಾ? ಒಂದೇ ಹೈಕೋರ್ಟು 2 ಸ್ಟೇಟ್ಗಿದೆಯಾ? ಓಕೆ. ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ತೆಲಂಗಾಣವೇ ಕಾಮನ್ ಹೈಕೋರ್ಟ್ ಇಲ್ಲ, ತೆಗೆದಾಕರಲ್ಲ, ಓಕೆನಾ. ಈಗ ಅಮರಾವತಿಯಲ್ಲಿ ಹೈಕೋರ್ಟ್ ಆಂಧ್ರ ಪ್ರದೇಶಕ್ಕಿದೆ, ಹೈದರಾಬಾದಲ್ಲಿ ತೆಲಂಗಾಣಗಿದೆ. ಸೊ 2ನೇದು ರಾಂಗ್ ಆಗುತ್ತೆ, ಓಕೆನಾ. ಸೆಕೆಂಡ್ ಒನ್ ಈಸ್ ರಾಂಗ್, ಫಸ್ಟ್ ಒನ್ ಕರೆಕ್ಟ್ ಇದೆ. ಸಂಸತ್ತು ಹೈಕೋರ್ಟ್ಗಳ ಅಧಿಕಾರ ವ್ಯಾಪ್ತಿಯನ್ನು ಕೇಂದ್ರಾಡಳಿತ ಪ್ರದೇಶಕ್ಕೂ ವಿಸ್ತರಿಸಬಹುದು. ಆಫ್ಕೋರ್ಸ್ ದಿ ಪಾರ್ಲಿಮೆಂಟ್ ಕ್ಯಾನ್ ಎಕ್ಸ್ಟೆಂಡ್ ಜ್ಯೂರಿಸ್ಡಿಕ್ಷನ್ ಆಫ್ ಹೈಕೋರ್ಟ್ ಟು ಯೂನಿಯನ್ ಟೆರಿಟರಿ. ಸೊ 1 and 3 ಹೌದು. ಈಗ ಲೈಕ್ ಸಪೋಸ್ ಫಾರ್ ಎಕ್ಸಾಂಪಲ್, ಈಗ ಕಲ್ಕಟ್ಟ ಹೈಕೋರ್ಟ್ ಅಂಡಮಾನ್ ಅಂಡ್ ನಿಕೋಬಾರ್ ಬಗ್ಗೆ ಇದೆಯಾ? ಸೊ ಅದೇ ರೀತಿ, ಓಕೆ. ಸೊ ದಿಸ್ ಇಸ್ ಹೌ, ಇದು ಕರೆಕ್ಟ್, 1 and 3. 28ನೇದು, ಕನ್ಸಿಡರ್ ದಿ ಫಾಲೋಯಿಂಗ್ ಡಿಸ್ಪ್ಯೂಟ್ಸ್. ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಯೂನಿಯನ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ಓಕೆ. ಫಸ್ಟ್ ಕ್ವಶನ್ ಓದೋಣ. ವಿಚ್ ಆಫ್ ದಿ ಅಬೌವ್ ಫಾಲ್ ಅಂಡರ್ ಒರಿಜಿನಲ್ ಎಕ್ಸ್ಕ್ಲೂಸಿವ್ ಜ್ಯೂರಿಸ್ಡಿಕ್ಷನ್, ಓಕೆನಾ. ಒರಿಜಿನಲ್ ಎಕ್ಸ್ಕ್ಲೂಸಿವ್ ಅಂದರೆ ಮೇಲಿನ ಯಾವುದು ಭಾರತದ ಸುಪ್ರೀಂ ಕೋರ್ಟ್ನ ಮೂಲ ವಿಶೇಷ ಅಧಿಕಾರ ವ್ಯಾಪ್ತಿಯ ಅಡಿಯಲ್ಲಿ, ಮೂಲ ವಿಶೇಷ ಅಧಿಕಾರ, ಒರಿಜಿನಲ್ ಎಕ್ಸ್ಕ್ಲೂಸಿವ್, ಅದನ್ನು ಸುಪ್ರೀಂ ಕೋರ್ಟ್ ಬಿಟ್ಟು ಬೇರೆ ಯಾರೂ ಮಾಡೋ ಹಾಗಿಲ್ಲ. ಸುಪ್ರೀಂ ಕೋರ್ಟ್ ಯಾವುದನ್ನ ಮಾಡುತ್ತೆ? ರಾಜ್ಯಗಳ ನಡುವಿನ ವಿವಾದಗಳನ್ನು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯಗಳ ನಡುವಿನ ವಿವಾದಗಳನ್ನು, ಇದೇ ನಿಮಗೆ ಒರಿಜಿನಲ್ ಮತ್ತು ವಿಶೇಷ ಬೇಕಾಗಿರುವಂಥದ್ದು. ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಯೂನಿಯನ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ಅಫ್ಕೋರ್ಸ್ ಅವರಿಬ್ಬರ ಮಧ್ಯೆ ವಿವಾದ ಬಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಅದಕ್ಕೆ ಸುಪ್ರೀಂ ಕೋರ್ಟ್ ಇರೋದು. ತಮ್ಮ ಸಾಮಾನ್ಯ ಗಡಿಯ ಜೋಡಣೆಯ ಕುರಿತು 2 ರಾಜ್ಯಗಳ ನಡುವಿನ ವಿವಾದ, 2 ರಾಜ್ಯಗಳ ನಡುವಿನ ವಿವಾದ ಆದರೆ ಎಲ್ಲಿಗೆ ಹೋಗ್ತಾರೆ? ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಸೊ ದಟ್ ಈಸ್ ಆಲ್ಸೋ ರೈಟ್. ದಟ್ ಈಸ್ ಎ ಡಿಸ್ಪ್ಯೂಟ್ ಬಿಟ್ವೀನ್ 2 states, ಬೌಂಡ್ರಿ, ಲೆಜಿಸ್ಲೇಟಿವ್ ಪವರ್ಸ್. ಆ್ಯನ್ ಅಪೀಲ್ ಅಗೇನ್ಸ್ಟ್ ದಿ ಎಲೆಕ್ಷನ್ ಕಮಿಷನ್ಸ್ ಆರ್ಡರ್ ಡಿಸ್ಕ್ವಾಲಿಫೈಯಿಂಗ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. ಸಂಸತ್ ಸದಸ್ಯರನ್ನು ಅನರ್ಹಗೊಳಿಸಿದ್ದು, ಅದಕ್ಕೂ ಸಂಬಂಧನೇ ಇಲ್ಲ, ಓಕೆನಾ. 1 and 2, ಓಕೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಅದಕ್ಕೂ ಸುಪ್ರೀಂ ಕೋರ್ಟ್ಗೂ ಏನು ಡಿಫ್ರೆನ್ಸ್? ಅದು ಏನು ಎಲ್ಲಿಂದ ರೀಸನ್ ಇದೆ ಅಲ್ಲಿ, ಓಕೆನಾ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಅದನ್ನ ಅನರ್ಹಗೊಳಿಸಿರ್ಬೋದು, ಹೌದಲ್ಲ. ಸೊ ಹಾಗಾಗಿ ಅದು ಸುಪ್ರೀಂ ಕೋರ್ಟ್ನ ವಿಶೇಷ ನ್ಯಾಯಾಲಯದಲ್ಲಿ ಬರೋದಿಲ್ಲ, ಅದು ವಿಶೇಷ ಅಧಿಕಾರ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಓಕೆ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ 44th ಅಮೆಂಡ್ಮೆಂಟ್ ಆ್ಯಕ್ಟ್, ಓಕೆನಾ. ಯಾವುದು ಕರೆಕ್ಟ್ ಅಂತೇಳಿ. ಭಾರತದ ಸಂವಿಧಾನದ 44ನೇ ತಿದ್ದುಪಡಿಯು
ಪ್ರಧಾನಮಂತ್ರಿಯ ಚುನಾವಣೆಯನ್ನು ನ್ಯಾಯಾಂಗ ವಿಮರ್ಶೆ ವ್ಯಾಪ್ತಿಯಿಂದ ಹೊರಗಿಡುವ ವಿಧಿಯನ್ನು ಪರಿಚಯಿಸಿತು. ಪ್ರಧಾನಮಂತ್ರಿ ಎಲೆಕ್ಷನ್ ಯಾಕೆ ವಾಪಸ್ ಆಚೆಗಿಡಬೇಕು? ಈಸ್ ಆಲ್ಸೋ ಎಂ ಪಿ ಎತ್ತಾನೆ, ಅವರು ಸಹ ಎಂ ಪಿನೇ, ಅವರು ಸಹ ಮೆಂಬರ್ ಆಫ್ ಪಾರ್ಲಿಮೆಂಟೇ. ಅವ್ರಿಗೆ ಯಾಕೆ ಸಪ್ರೇಟ್ ಎಲೆಕ್ಷನ್? ಅವ್ರಿಗೆ ಸಪ್ರೇಟ್ ಎಲೆಕ್ಷನ್ ಕಂಡು ಮಾಡ್ತೀವ? ಇಲ್ಲ, ದಟ್ ಈಸ್ ರಾಂಗ್. ಅದು ರಾಂಗ್ ಆಗುತ್ತೆ. ಭಾರತದ ಸುಪ್ರೀಂ ಕೋರ್ಟ್ ಸಂವಿಧಾನದ 99ನೇ ತಿದ್ದುಪಡಿಯನ್ನು ನ್ಯಾಯಾಂಗ ಸ್ವತಂತ್ರತೆಯನ್ನು ಉಲ್ಲಂಘಿಸುತ್ತೆಂಬ ಕಾರಣಕ್ಕಾಗಿ ರದ್ದುಗೊಳಿಸಿತು. ಹೌದು, 2015ರಲ್ಲಿ ಎನ್ಜಾಕ್ ಅಂತ ಬಂತಲ್ಲ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಅಂತೇಳಿ, ಅದರಲ್ಲಿ ಕೇಂದ್ರ ಸರ್ಕಾರದ ಕೆಲವು ಮಂತ್ರಿಗಳು ಸಹ ಇದ್ದರು. ಯಾರನ್ನ ಅಪಾಯಿಂಟ್ ಮಾಡಲಿಕ್ಕೆ? ಜಡ್ಜ್ಗಳನ್ನ ಅಪಾಯಿಂಟ್ ಮಾಡಲಿಕ್ಕೆ ಈ ಜಡ್ಜಸ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಅಂತೇಳಿ ಮಾಡಿದರು. ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಇರ್ತಿದ್ರು, ಗೌರ್ಮೆಂಟ್ಗಳು ಸಹ ಇರ್ತಿದ್ರು, ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಸಹ ಇರ್ತಿದ್ರು. ಬಟ್ ಸುಪ್ರೀಂ ಕೋರ್ಟ್ ಏನಂತ ಹೇಳ್ತು ಅಂದರೆ, ಅಲ್ಲಿ ನ್ಯಾಯಾಂಗದ ಸ್ವತಂತ್ರದ ಉಲ್ಲಂಘನೆ ಆಗುತ್ತೆ, ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ವಿಲ್ ಗೆಟಿಂಗ್ ಅಬ್ಸ್ಟ್ರಕ್ಟೆಡ್. ಅದಕ್ಕೋಸ್ಕರ ಅದನ್ನೇನು ಮಾಡಿದ್ರು? ತೆಗೆದುಹಾಕಿದ್ರು. ಸೊ 2 ಮಾತ್ರ, ಅದು ಕರೆಕ್ಟ್ ಇದೆ. ಮೊದಲನೇ ತಪ್ಪಿದೆ. ಓಕೆನಾ? ಮತ್ತೆ ವಿತ್ ರೆಫರೆನ್ಸ್ ಟು ಅಸೆಂಟ್ ಟು ಬಿಲ್ಸ್ ಪಾಸ್ ಬೈ ಸ್ಟೇಟ್ ಲೆಜಿಸ್ಲೇಚರ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆನಾ? ರಾಜ್ಯ ಶಾಸಕಾಂಗವು ಅಂಗೀಕರಿಸಿದ ಮಸೂದೆಗಳಿಗೆ ನೀಡುವ ಒಪ್ಪಿಗೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೂಲಂಕುಷವಾಗಿ ನೋಡೋಣ. ವೇರ್ ದಿ ಗವರ್ನರ್ ರಿಟರ್ನ್ಸ್ ಎ ಬಿಲ್ ಅದರ್ ದನ್ ಎ ಮನಿ ಬಿಲ್ ಫಾರ್ ರೀಕನ್ಸಿಡರೇಷನ್ ಆ್ಯಂಡ್ ದ ಬಿಲ್ ಈಸ್ ಪಾಸ್ಡ್ ಅಗೇನ್ ಬೈ ದಿ ಹೌಸ್ ವಿತ್ ಆರ್ ವಿತೌಟ್ ಅಮೆಂಡ್ಮೆಂಟ್, ಗವರ್ನರ್ ಶಲ್ ನಾಟ್ ವಿತೌಟ್ ದಿ ಅಸೆಂಟ್. ಒಂದು ಬಾರಿ ಅವರು ಹಿಂದಿರುಗಿಸಬಹುದು. ಓಕೆ, ಹಣಕಾಸು ಮಸೂದೆಯನ್ನು ಹೊರತುಪಡಿಸಿ ಸಾಮಾನ್ಯ ಮಸೂದೆಯನ್ನು ಗವರ್ನರ್ಗಳು ಒಂದು ಬಾರಿ ಹಿಂದಿರುಗಿಸಬಹುದು. ಬಟ್ 2ನೇ ಬಾರಿ ಮತ್ತೆ ಅದೇ ರೀತಿ ವಾಪಸ್ ಕಳಿಸಿದಾಗ ಯಾರಿಗೆ? ಗವರ್ನರ್ಗೆ. ಗವರ್ನರ್ ಅಸೆಂಟನ್ನು ಕೊಡಲೇಬೇಕು, ಅದು ತಡೆ ಹಿಡಿಯೋ ಆಗಿಲ್ಲ. ಸೊ ದಿಸ್ ಇಸ್ ಕರೆಕ್ಟ್. ಓಕೆ, ದಿ ಗವರ್ನರ್ ಮೇ ರಿಟರ್ನ್ ಎ ಮನಿ ಬಿಲ್. ಮನಿ ಬಿಲ್ನ ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಸದನವು ಮರುಪರಿಶೀಲಿಸಬೇಕೆಂದು ವಿನಂತಿಸುವ ಸಂದೇಶದೊಂದಿಗೆ ರಾಜ್ಯಪಾಲರು ಹಣಕಾಸು ಮಸೂದೆಯನ್ನು ಹಿಂದಿರುಗಿಸಬಹುದು. ಹಣಕಾಸು ಮಸೂದೆಯನ್ನು ಪ್ರೆಸಿಡೆಂಟು ರಿಟರ್ನ್ ಮಾಡೋಕ್ಕಾಗಲ್ಲ, ಗವರ್ನರ್ ರಿಟರ್ನ್ ಮಾಡೋಕ್ಕಾಗೋದಿಲ್ಲ. ಅದು ರಾಂಗ್ ಇದೆ. ವೆರ್ ಎ ಬಿಲ್ ಹ್ಯಾಸ್ ಬಿನ್ ರಿಸರ್ವ್ಡ್ ಫಾರ್ ಕನ್ಸಿಡರೇಷನ್ ಆಫ್ ಪ್ರೆಸಿಡೆಂಟ್ ಆ್ಯಂಡ್ ದಿ ಹೌಸಸ್ ಪಾಸಸ್ ಇಟ್ ಅಗೇನ್ ಆಫ್ಟರ್ ರೀಕನ್ಸಿಡರೇಷನ್, ದಿ ಪ್ರೆಸಿಡೆಂಟ್ ಈಸ್ ಬೌಂಡ್ ಟು ಗಿವ್ ಅಸೆಂಟ್. ಮಸೂದೆಯನ್ನು ರಾಷ್ಟ್ರಪತಿಯವರ ಪರಿಗಣನೆಗಾಗಿ ಕಾಯ್ದಿರಿಸಿದಾಗ ಮತ್ತು ಮರುಪರಿಶೀಲನೆಯ ನಂತರ ಸದನವು ಅದನ್ನು ಮತ್ತೆ ಅಂಗೀಕರಿಸಿದರೆ ರಾಷ್ಟ್ರಪತಿಯವರು ಅದಕ್ಕೆ ಒಪ್ಪಿಗೆ ನೀಡಲು ಬದ್ಧರಾಗಿರುತ್ತಾರೆ. ನೋ. ಪಾಕೆಟ್ ವೆಟೋ ಇರುತ್ತಲ್ವ, ಎಷ್ಟು ದಿವಸ ಬೇಕಾದ್ರೂ ಮಾಡಿಕೋಬೇಕು. ಇವಾಗ ಅದೇ ತಾನೇ ಕೇಸ್ ಆಗಿತ್ತು, ತಮಿಳ್ನಾಡು ಕೇಸ್ ಆಯ್ತಲ್ಲ. ತಮಿಳ್ನಾಡು ಗೌರ್ಮೆಂಟ್ ಪಾಸ್ ಮಾಡೋದನ್ನು ಗವರ್ನರ್ ಹತ್ರ ಹೋಯ್ತು, ಗವರ್ನರಿಂದ ಪ್ರೆಸಿಡೆಂಟ್ ಹತ್ರ ಹೋಯ್ತು. ಪ್ರೆಸಿಡೆಂಟ್ ತುಂಬ ದಿವಸ ಮಾಡಿಕೊಂಡಿರ್ತಾನೆ ಅದನ್ನು, ಅದು ಯಾವ ಥರದ ಬದ್ಧರಾಗಿರೋದಿಲ್ಲ. ಅದು ಸಹ ರಾಂಗ್ ಆಗುತ್ತೆ. Where a bill has been reserved for the consideration of president, the president must declare his decision to within 6 months of the bill being presented. ಅಗೇನ್ ಅದ್ರ ವಿರುದ್ಧನೇ ಹೋಗುತ್ತೆ ಇದು. ಸೊ ಮಸೂದೆಯನ್ನು ರಾಷ್ಟ್ರಪತಿಯವರ ಪರಿಗಣನೆಗೆ ಕಾಯ್ದಿರಿಸಿದಾಗ ಮಸೂದೆಯನ್ನು ಸಲ್ಲಿಸಿದ 6 ತಿಂಗಳೊಳಗೆ ರಾಷ್ಟ್ರಪತಿಯವರು ತಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕು. ನೋ ಪಾಕೆಟ್ ವೆಟೋ ಏನೋ ತಮ್ಮ ಜೇಬಲ್ಲಿ ಮಾಡಿಕೊಂಡಿರೋದು ಯಾವಾಗಲೂ. ಯಾವುದೇ ಡಿಸಿಷನ್ಗಳನ್ನ ಅವರು ಅನಿರ್ದಿಷ್ಟಾವಧಿ ಗಂಟೆ ಮಾಡಿಕೋಬೋದು. ಓಕೆನಾ? ಸೊ ದಟ್ ಈಸ್ ಆಲ್ಸೋ ರಾಂಗ್. ಕೇವಲ ಒಂದು ಮಾತ್ರ ಹೇಳಿಕೆಗಳು ಸರಿಯಾಗಿದೆ, ಮೊದಲನೇದು ಮಾತ್ರ ಸರಿ ಇದೆ. ಈ 3 ಸಹ ತಪ್ಪಿದೆ. ಒಂದು, ಹಣಕಾಸು ಮಸೂದೆಗಳನ್ನು ವಾಪಸ್ ಕೊಡೋಕ್ಕಾಗಲ್ಲ. ರಾಷ್ಟ್ರಪತಿಯವರಿಗೂ ಯಾವ ಥರದ ಒಂದು ಆಬ್ಲಿಗೇಟ್ರಿ ಇಲ್ಲ. ರಾಷ್ಟ್ರಪತಿಯವರು 6 ತಿಂಗಳೊಳಗಡೆ ಡಿಸೈಡ್ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಅದನ್ನು. ಓಕೆ, ನೋ ಬಡಿ ಎಸ್. ಓಕೆ, ಎಸ್. ಸೊ ವಿತ್ ರೆಫರೆನ್ಸ್ ಟು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಟ್ಸ್ ಮ್ಯಾಂಡೇಟರಿ ಟು ರಿಸಾಲ್ವ್ ಅಪ್ಲಿಕೇಶನ್ಸ್ ಆರ್ ಅಪೀಲ್ಸ್ ಫೈಲ್ಡ್ ಬೈ ಬಿಫೋರ್ ದಿ ಟ್ರಿಬ್ಯುನಲ್ ವಿದಿನ್ 12 months ಅಂತ ಇದೆ. ಓಕೆನಾ? ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸು 12 ತಿಂಗಳೊಳಗೆ ಇತ್ಯರ್ಥಪಡಿಸೋದು ಕಂಡೆ ಆಗಿದೆ. ನಾವು ಆ್ಯಕ್ಚುಲಿ 6 months ಒಳಗಡೆ ಮಾಡಬೇಕು. 12 ತಿಂಗಳಲ್ಲ, 6 months ಮಾಡಬೇಕು. ಸೊ ಮೊದಲನೇದು ರಾಂಗು. 2 and 3 ಅಥವಾ ನನ್ ಅಂತೇಳಿ. ಇಟ್ ಡೀಲ್ಸ್ ವಿತ್ ಸಿವಿಲ್ ಕೇಸಸ್ ರಿಲೇಟೆಡ್ ಟು ವೈಲ್ಡ್ ಲೈಫ್ ಆ್ಯಂಡ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ವನ್ಯಜೀವಿಗಳಿಗೆ ಸಂಬಂಧಿಸಿದ. ನೋ, ಇದು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಬರುತ್ತೆ. ಆಗ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಇದು ಇದ್ರಲ್ಲಿ ಬರಲ್ಲ. ಯಾವುದ್ರಲ್ಲಿ ಬರಲ್ಲ? ವೈಲ್ಡ್ ಲೈಫ್. ಅದು ವನ್ಯಜೀವಿಗಳಿಗೆ ಬರೀತು. ಇದು ಹಸಿರು ನ್ಯಾಯಮಂಡಳಿ. ಇದು ವೈಲ್ಡ್ ಲೈಫ್ ಬೋರ್ಡ್ ಇರುತ್ತಲ್ಲ, ಅದು ಇದ್ರಲ್ಲಿ ಬರುತ್ತೆ, ಇದ್ರಲ್ಲಿ ಬರೋಲ್ಲ. ಸೊ 2ನೇದು ರಾಂಗು. ಸೊ ಆನ್ಸರ್ ಡಿ ನಮ್ಗೆ ಸಿಕ್ತಲ್ಲ, ನೀನು ಯಾವುದೂ ಇಲ್ಲ. ಆರ್ಡರ್ ಪಾಸ್ ಬೈ NGTR ರೆಕಮೆಂಡ್. ನೋ, ಇಟ್ ಈಸ್ ಮ್ಯಾಂಡೇಟ್ರಿ. ಓಕೆನಾ? ಇದು ಆಬ್ಲಿಗೇಟ್ರಿ. ಇದು ಫೈನಲ್. ಇದು NGT ಹೊರಡಿಸೋ ಆದೇಶಗಳು ಕೇವಲ ಶಿಫಾರಸ್ಸು ಅಲ್ಲ, ಅದು ಬದ್ಧವಾಗಿರುತ್ತೆ. ಅದು ಓಕೆನಾ? ಫೈನಲ್ ಅದು. ಸೊ ಹಾಗಾಗಿ ಆನ್ಸರು ಯಾವುದೂ ಅಲ್ಲ. ಓಕೆ, ನೆಕ್ಸ್ಟ್ ಒನ್. ಕನ್ಸಿಡರ್ ದಿ ಫಾಲೋಯಿಂಗ್. ಎ ಪರ್ಸನ್ ಇಸ್ ಎ ಸಿಟಿಸನ್ ಆಫ್ ಇಂಡಿಯಾ ಆ್ಯಂಡ್ ಕ್ವಶನ್ ನೋಡೋಣ. ಆ್ಯಸ್ ಫಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಹೌ ಮೆನಿ ಆಫ್ ದಿ ಅಬೌವ್ ಪರ್ಸನ್ ಶಲ್ ಬಿ ಕ್ವಾಲಿಫೈಡ್ ಫಾರ್ ಹೈಕೋರ್ಟ್ ಜಡ್ಜ್ ಕ್ವಾಲಿಫಿಕೇಷನ್? ಏನು ಸಿಂಪಲ್. ಸೊ ಹೈಕೋರ್ಟ್ ನ್ಯಾಯಾಧೀಶರಿಗೆ ಏನು ಯಾವ ರೀತಿ ಅರ್ಹರಾಗಿರುತ್ತಾರೆ ಅಂತೇಳಿ. ಓಕೆನಾ?
ಆ್ಯಸ್ ಫಾರ್ ಅಟ್ಲೀಸ್ಟ್ 10 years ಇಲ್ಲೇ ಜುಡಿಷಿಯಲ್ ಆಫೀಸ್ ಆ್ಯಂಡ್ ಟೇಟರ್ ಆಫ್ ಇಂಡಿಯಾ. ಹೌದು, ಕನಿಷ್ಠ 10 ವರ್ಷಗಳ ಕಾಲ ಭಾರತದ ಭೂಪ್ರದೇಶದಲ್ಲಿ ನ್ಯಾಯಾಂಗ ಹುದ್ದೆಯನ್ನು ಹೊಂದಿರಬೇಕು. ಕರೆಕ್ಟ್ ಇದೆ. ಇನ್ ದಿ ಒಪಿನಿಯನ್ ಆಫ್ ದಿ ಪ್ರೆಸಿಡೆಂಟ್ ಡಿಸ್ಟಿಂಗ್ವಿಶ್ ಜೂರಿಸ್ಟ್, ರಾಷ್ಟ್ರಪತಿಯವರ ದೃಷ್ಟಿಯಲ್ಲಿ ಒಬ್ಬ ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞರಾಗಿರಬೇಕು. ಇದು ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಮಾತ್ರ ಅನ್ವಯ ಆಗುತ್ತೆ. ಇದು ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಮಾತ್ರ ಅನ್ವಯ ಆಗುತ್ತೆ ಇದು. ಸೊ ದಟ್ ಈಸ್ ದ ರೀಸನ್ ಇಟ್ ಈಸ್ ರಾಂಗ್. ಕನಿಷ್ಠ 10 ವರ್ಷಗಳ ಕಾಲ ಒಂದು ಹೈಕೋರ್ಟ್ ಅಥವಾ ಸತತವಾಗಿ 2 ಅಥವಾ ಹೆಚ್ಚಿನ ಅಂತಹ ನ್ಯಾಯಾಲಯಗಳಲ್ಲಿ ವಕೀಲರಾಗಿರಬೇಕು. ಹೌದು, 10 ವರ್ಷಗಳ ಕಾಲ ಇರಬೇಕು ಅವರು. ಆಯ್ತಲ್ಲ, ಸಾರಿ, ಅಟ್ಲೀಸ್ಟ್ ಫಾರ್ 10 years ಹೈಕೋರ್ಟ್ ಆಫ್ ಎ ಸಿಂಗಲ್ ಹೈಕೋರ್ಟ್ ಆರ್ ಕಂಟಿನ್ಯೂಸ್ಲಿ ಇನ್ ಅದರ್ ಹೈಕೋರ್ಟ್ಸ್ ವಿ ಕ್ಯಾನ್ ಸೇ. ಬಟ್ ಡಿಸ್ಟ್ರಿಕ್ಟ್ ಜಡ್ಜ್ ನೋಡಿದಾಗ ಅದು ನಾವು 7 ವರ್ಷ ನೋಡಿದಲ್ವಾ, ಇಲ್ಲಿ 10 ವರ್ಷ ಕೊಡ್ತಾರೆ, ಅಲ್ಲಿ 7 ವರ್ಷ ಕೊಡ್ತಾರೆ. ಸೊ ಹಾಗಾಗಿ ಇದು ಸಹ ಕರೆಕ್ಟ್ ಇದೆ. ಸೊ ಓನ್ಲಿ 2 ಆರ್ ಕರೆಕ್ಟ್. ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ? ಇಸ್ ಎಕ್ಸಾಕ್ಟ್ಲಿ. ಹೌ ಮೆನಿ ಆಫ್ ದಮ್ ಆರ್ ಕರೆಕ್ಟ್? ದಟ್ ಈಸ್ ಕೇವಲ 2 ಆಗುತ್ತೆ. ಸೊ ಇದು ಲಿಟ್ರಲ್ ಟ್ರಾನ್ಸಿಷನ್ ಆಗಿದೆ. ಸೊ ಓನ್ಲಿ 2. ಓಕೆನಾ? ನಂತರ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಪೀಕರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ vacate his office after he ceases to be a member of assembly. ವಿಧಾನಸಭೆಯ ಸ್ಪೀಕರ್ ಅಥವಾ ಅಧ್ಯಕ್ಷರು ವಿಧಾನಸಭೆಯ ಸದಸ್ಯತ್ವ ಕಳೆದುಕೊಂಡರೆ ಆಬ್ವಿಯಸ್ಲಿ ತಮ್ಮ ಹುದ್ದೆಯನ್ನು ತೆರವುಗೊಳಿಸಬೇಕು. ಸ್ಪೀಕರ್ ಯಾರಾಗಿರಬೇಕು? MP ಅಥವಾ MLA ಆಗಿರಲೇಬೇಕು ತಾನೆ. ಸೊ ಅವರು MLA ಪದವಿ ಕಳ್ಕೊಂಡ್ರೆ ಸ್ಪೀಕರ್ ಪದವಿನೂ ಸಹ ಕಳ್ಕೊಂಡಂಗೆ. ಓಕೆ, ನಾವು ಫಸ್ಟ್ ಒನ್ ಈಸ್ ಕರೆಕ್ಟ್. ವೆನ್ ಎವರ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಸ್ ಡಿಸಾಲ್ವ್ಡ್ ದಿ ಸ್ಪೀಕರ್ ಶಾಲ್ ವೆಕೇಟ್ ಈಸ್ ಆಫೀಸ್ ಇಮಿಡಿಯೇಟ್ಲಿ. ವಿಧಾನಸಭೆಯು ವಿಸರ್ಜನೆಗೊಂಡಾಗಲೆಲ್ಲ ಸ್ಪೀಕರ್ ತಕ್ಷಣವೇ ತಮ್ಮ ಹುದ್ದೆಯನ್ನು ತೆರವುಗೊಳಿಸಬೇಕು. ನೋ, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಸ್ಪೀಕರ್ಗಳು ಅಂಟಿಲ್ ಹೊಸ ಪ್ರೆಸಿಡೆಂಟು, ಹೊಸ ವೈಸ್ ಪ್ರೆಸಿಡೆಂಟು, ಹೊಸ ಸ್ಪೀಕರ್ ಬರೋ ಗಂಟ ತಮ್ಮ ಹುದ್ದೆಯಿಂದ ಇಳಿಯೋದಿಲ್ಲ. ಅವ್ರನ್ನ ಕಂಟಿನ್ಯೂಷನ್ ಆಗಿ ಇದ್ದೇ ಇರ್ತಾರೆ. ಓಕೆ, ಎಲೆಕ್ಷನ್ ಆದಮೇಲೂ ಸಹ ಹಳೆ ಸ್ಪೀಕರು ಹೊಸ ಸ್ಪೀಕರ್ಗೆ ಓಕೆ ಅವ್ರು ಬರೋ ತನಕನೂ ಸಹ ಇದ್ದಾಗೆ ಇರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಇದು ರಾಂಗ್ ಆಗುತ್ತೆ. ಸೊ ಆನ್ಸರ್ ಇಸ್ 1 ಮಾತ್ರ ಸರಿಯಾಗಿದೆ. ಓಕೆ, ನಂತರ 34ನೇದು. ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇನ್ವೋಕ್ಸ್ ಆರ್ಟಿಕಲ್ 142 ಅಂದರೆ ಕೆಳಗಿನ ಯಾವುದು 142 ವಿಧಿಯ ಬಳಸಿಕೊಳ್ಳೋದನ್ನು ಅತ್ಯುತ್ತಮವಾಗಿ ಪ್ರತಿನಿಧಿಸುತ್ತೆ. ಅಂದರೆ ಯಾವುದು ಅಂಡರ್ ಆರ್ಟಿಕಲ್ 142 ಬರುತ್ತೆ ಅಂತೇಳಿ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಸುಪ್ರೀಂ ಕೋರ್ಟ್ ಪ್ರೊವೈಡ್ಸ್ ಅನ್ ಒಪಿನಿಯನ್ ಟು ಪ್ರೆಸಿಡೆಂಟ್. ಸಂವಿಧಾನದ ಅಡಿಯಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವ ಕುರಿತು ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲ ನಿರ್ಧಾರಗಳಿಗೆ ಯಾವುದೇ ಸಮಯದ ಮಿತಿಯನ್ನು ವಿಧಿಸಬೇಕೇ ಅಥವಾ ಬೇಡವೇ ಎಂಬುದರ ಕುರಿತು ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ನೀಡುತ್ತೆ. ನಾವು ಒಂದು ಕ್ವಶನ್ ಮಾಡಿದ್ವಿ ಗೊತ್ತಾ, ಆರ್ಟಿಕಲ್ 143 ಬರುತ್ತೆ, ಅದು 142 ಬರಲ್ಲ. ಅಭಿಪ್ರಾಯಗಳನ್ನು, ಸಲಹೆಗಳನ್ನು ಕೊಡುವಂಥದ್ದು, ಅಡ್ವೈಸ್ ಕೊಡುವಂಥದ್ದು, ದಟ್ ಈಸ್ ಇಟ್ ಕಮ್ಸ್ ಅಂಡರ್ ಆರ್ಟಿಕಲ್ 143, 142 ಅಲ್ಲ. ನಂತರ ಉನ್ನತ ಶ್ರೇಣಿಯ ಅಧಿಕಾರಿಗಳು ಭಾಗಿಯಾಗಿರುವ ಪ್ರಮುಖ ಭ್ರಷ್ಟಾಚಾರಗಳ ಹಗರಣವನ್ನು ಒಳಗೊಂಡ ಪ್ರಕರಣವನ್ನು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಬಳಿ ವರ್ಗಾಯಿಸಿಕೊಳ್ಳುವುದು. ಟ್ರಾನ್ಸ್ಫರ್ಸ್ ಎ ಕೇಸ್ ಫ್ರಮ್ ಹೈಕೋರ್ಟ್ ಟು ಸುಪ್ರೀಂ ಕೋರ್ಟ್ ವಿತ್ ರೆಸ್ಪೆಕ್ಟ್ ಟು ಕರಪ್ಷನ್. ಇದು ಆರ್ಟಿಕಲ್ 139 ಬರುತ್ತೆ. ಆ್ಯಕ್ಚುಲಿ 139 ಬರುತ್ತೆ. ಟ್ರಾನ್ಸ್ಫರ್ ಆಫ್ ಕೇಸಸ್ 139 ಬರುತ್ತೆ. ನಂತರ ಭಾರತದ ಭೂಪ್ರದೇಶದಲ್ಲಿರುವ ಯಾವುದೇ ನ್ಯಾಯಾಲಯವು ನೀಡಿದ ಯಾವುದೇ ತೀರ್ಪು ಅಥವಾ ಯಾವುದೇ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ವಿಶೇಷ ಮೇಲ್ಮನವಿ, ಸ್ಪೆಷಲ್ ಲೀವ್ ಪಿಟಿಷನ್, ಓಕೆ, ಸ್ಪೆಷಲ್ ಲೀವ್ ಪಿಟಿಷನ್, ಅದು ಆ್ಯಕ್ಚುಲಿ ಆರ್ಟಿಕಲ್ 136 ಇದೆ ಮೆನ್ಷನ್ ಆಗಿ, ಆರ್ಟಿಕಲ್ 136 ಮೆನ್ಷನ್ ಆಗಿರುವಂಥದ್ದು. ಎಕ್ಸ್ಕ್ಲೂಸಿವ್ ಜ್ಯೂರಿಸ್ಡಿಕ್ಷನ್ ಅಂತ ಬಂದಾಗ 131 ಬರುತ್ತೆ. ಹೌದಲ್ಲ, 131 ಎಕ್ಸ್ಕ್ಲೂಸಿವ್ ಜ್ಯೂರಿಸ್ಡಿಕ್ಷನ್. ಸೊ ಉಳಿದಿದ್ದು ಯಾವುದು? ಇದೇನೆ. ಸೊ ಡಿ ಇಸ್ ದ ಆನ್ಸರ್. ಸುಪ್ರೀಂ ಕೋರ್ಟ್ ಓವರ್ಟರ್ನ್ಸ್ ದಿ ರಿಸಲ್ಟ್ ಆಫ್ ಎಲೆಕ್ಷನ್ ಫಾರ್ ದಿ ಪೋಸ್ಟ್ ಆಫ್ ಮೇಯರ್ ಆಫ್ ಎ ಮುನ್ಸಿಪಲ್ ಕಾರ್ಪೊರೇಷನ್. ದಟ್ ಈಸ್ 142. ಓಕೆ, ಬೆಸ್ಟ್ ರೆಪ್ರೆಸೆಂಟ್ ದಟ್ ಒನ್. ಓಕೆ, ಆ್ಯಂಡ್ ಲಾಸ್ಟ್ ಪೊಲಿಟಿ ಕ್ವಶನ್. In which of the below cases ordinance cannot be promulgated by the governor of a state without the instruction from president? ಸುಗ್ರೀವಾಜ್ಞೆ ಹೊರಡಿಸಲಿಕ್ಕೆ ಕೆಳಗಿನ ಯಾವ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಗಳ ಸೂಚನೆ ಇಲ್ಲದೆ ರಾಜ್ಯದ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಸಾಧ್ಯ ಇಲ್ಲ. ರಾಷ್ಟ್ರಪತಿಗಳ ಒಂದು ಸೂಚನೆ ಬೇಕು. ಯಾವಾಗ? ಇಫ್ ದಿ ಆರ್ಡಿನೆನ್ಸ್ ಈಸ್ ರಿಲೇಟೆಡ್ ಟು ಪ್ರಾವಿಷನ್ಸ್ ವಿಚ್ ಎಂಡೇಂಜರ್ ಹೈಕೋರ್ಟ್. ಸುಗ್ರೀವಾಜ್ಞೆಯು ಹೈಕೋರ್ಟ್ನ ಸಾಂವಿಧಾನಿಕ ಸ್ಥಾನಮಾನಕ್ಕೆ ಧಕ್ಕೆ ತರುವಂಥ ನಿಬಂಧನೆಗಳಿಗೆ ಸಂಬಂಧಿಸಿದರೆ ಖಂಡಿತ ರಾಷ್ಟ್ರಪತಿಗಳ ಸೂಚನೆ ಬೇಕು. ದಿಸ್ ಇಸ್ ಕರೆಕ್ಟ್. ಇಫ್ ದ ಆರ್ಡಿನೆನ್ಸ್ ಇಸ್ ರಿಲೇಟೆಡ್ ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿಯ ವಿಷಯಗಳಿಗೆ ಸಂಬಂಧಿಸಿದ್ದರೆ ಅದಕ್ಕೆ ಯಾಕೆ ಪ್ರೆಸಿಡೆಂಟ್ ಬೇಕು? ಸಮವರ್ತಿ ಪಟ್ಟಿ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೆ ಎಷ್ಟು ಪವರ್ ಇದೆಯೋ ಸ್ಟೇಟ್ ಗೌರ್ಮೆಂಟ್ಗೂ ಅಷ್ಟೇ ಪವರ್ ಇದೆ ತಾನೆ, ಇಬ್ಬರು ಲಾಗಳನ್ನ ಮಾಡ್ಬೋದು ತಾನೆ. ಓಕೆ, ಸೊ ಹಾಗಾಗಿ ಇದು ಅವಶ್ಯಕತೆ ಇಲ್ಲ, 1 ಮಾತ್ರ. ಓಕೆನಾ, 1 ಮಾತ್ರ ಆಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಪೊಲಿಟಿ ಕ್ವಶನ್ಸ್ ವಿ ಹ್ಯಾವ್ ಡಿಸ್ಕಸ್ಡ್. ಓಕೆ, ನೆಕ್ಸ್ಟ್ 10 ಕ್ವಶನ್ನು ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ನ ಮಾಡೋಣ. ಓಕೆ, ನಂತರ 36ನೇ ಕ್ವಶನ್ಗೆ ಹೋಗೋಣ. ಕರೆಂಟ್ ಅಫೇರ್ಸ್ ಕ್ವಶನ್ಗೆ ಹೋಗೋಣ ಈಗ. ಓಕೆ, ಕುಂಭಮೇಳ
at T. Narsipura, held in February 2025, was in news with references consider the following statement. It held the confluence of Kaveri, Hemavati, third stream that is not visible. Actually, Hemavati ಬರೋದಿಲ್ಲ, ಹೇಮಾವತಿ ಹಾಸನ ಕಡೆ ಬರೋದಲ್ಲ ಬಂದ್ರಿ, ಓಕೆನಾ. ಸೊ ಇದು ಟಿ ನರಸೀಪುರ, ಮೈಸೂರು, ಹಾಸನ, ಟಿ ನರಸೀಪುರ, ಓಕೆನಾ. ಸೊ ಇಲ್ಲಿ ಯಾವ ನದಿ ಬರುತ್ತೆ ಅಂತಾರೆ, ದಟ್ ಇಸ್ ಆ್ಯಕ್ಚುಲಿ ಅಲ್ಲಿ ಸೊ ಸ್ಫಟಿಕ ನದಿ ಅಂತೇಳಿ ಬರುತ್ತೆ, ಕಪಿಲ ನದಿ ಅಂತೇಳಿ ಬರುತ್ತೆ, ಓಕೆನಾ. ಸೊ ಇದು ರಾಂಗ್ ಆಗುತ್ತೆ, ಇದು ಫಸ್ಟ್ ಒನ್ ಈಸ್ ರಾಂಗ್, ಓಕೆನಾ. ಸೊ ಎರಡನೇ ಸ್ಟೇಟ್ಮೆಂಟಲ್ಲಿ 3 ಇದೆ, ಮೂರನೇ ಸ್ಟೇಟ್ಮೆಂಟ್ ಕರೆಕ್ಟು. ದಿ ಟೌನ್ ಅಟ್ ವಿಚ್ ಇಟ್ ಇಸ್ ಹೆಲ್ಡ್ ನೌನ್ ಆಸ್ ದಕ್ಷಿಣ ಕಾಶಿ, ಅದನ್ನು ದಕ್ಷಿಣ ಕಾಶಿ ನಗರ ಅಂತೇಳಿ ಕರೀತಾರೆ. ಆಲ್ಸೋ ವೆನ್ ಯು ಪಂಚಲಿಂಗ ದರ್ಶನ, ಅಲ್ಲಿ ಪಂಚಲಿಂಗ ದರ್ಶನ ಸಹ ಆಗುತ್ತೆ. ಸೊ ಮೂರನೇದು ಕರೆಕ್ಟ್ ಇದೆ. ಐತಿ ಕುಂಭಮೇಳ ಪ್ರಯಾಗ್ರಾಜಲ್ಲಿ ಒನ್ಸ್ ಇನ್ 12 years ಆಗುತ್ತೆ, ಬಟ್ ಇದು ಒನ್ಸ್ ಇನ್ 3 years ಆಗುತ್ತೆ, ಒನ್ಸ್ ಇನ್ 3 years ಆಗುತ್ತೆ. ಸೊ ಎರಡನೇದು ರಾಂಗ್ ಆಗುತ್ತೆ. ಸೊ 3 ಮಾತ್ರ, ಓಕೆನಾ. ಸೊ ಟಿ ನರಸೀಪುರ ಅಲ್ಲಿ ಸೊ ಕಪಿಲ ನದಿ, ಸ್ಫಟಿಕ ನದಿ ಅಂತೇಳಿ ಇನ್ನೊಂದು ಬರುತ್ತೆ, ನಂತರ 3 ವರ್ಷಕ್ಕೊಂದ್ಸಲಿ ಆಗುತ್ತೆ. ಇದನ್ನು ದಕ್ಷಿಣ ಕಾಶಿ ಅಂತಲೂ ಸಹ ಕರೀತಾರೆ, ಪಂಚಲಿಂಗ ದರ್ಶನ ಸಹ ಆಗುತ್ತೆ ಅಲ್ಲಿ, ಓಕೆನಾ. ಅದು ಕರೆಕ್ಟ್ ಇದೆ. ನಂತರ ಇಲ್ಲಿ what is that? Yes, exactly, here it is. Just a second. So Karnataka Industrial Policy, ಓಕೆನಾ, ದಟ್ ಇಸ್ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2025-30 ಅದಕ್ಕೆ ಸಂಬಂಧಿಸಿದಂತೆ ಇದನ್ನು ಮ್ಯಾಚ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಐ ಥಿಂಕ್ ಇದರ ಫುಲ್ ಫಾರ್ಮ್ ಗೊತ್ತಿರೋ ನಿಮಗೆ ಈಸಿಯಾಗಿ ಮಾಡ್ಬೋದು. ನಾಲೆಡ್ಜ್, ವೆಲ್ ಬೀಯಿಂಗ್, ಇನ್ಫ್ರಾಸ್ಟ್ರಕ್ಚರ್ ಅಂತ, ಓಕೆನಾ. ಸೊ ನಾಲೆಡ್ಜ್ ಮತ್ತು ವೆಲ್ ಬೀಯಿಂಗ್ ಅಂದ್ರೇನು, ಎಲ್ತು. ನಾಲೆಡ್ಜ್ ಮತ್ತು ವೆಲ್ ಬೀಯಿಂಗ್ ಅಂತ ಬಂದಾಗ ಹೆಲ್ತ್ ಕೇರ್ ಇಲ್ಲಿ ಮ್ಯಾಚ್ ಆಗುತ್ತೆ. ಪ್ಲ್ಯಾನ್ಡ್ ಆಸ್ ಎ ಟೌನ್ಶಿಪ್ ಫಾರ್ ರಿಸರ್ಚ್, ಹೆಲ್ತ್ ಕೇರ್ ಇನೋವೇಷನ್. ಡಿ 3ಕ್ಕೆ ಮ್ಯಾಚ್ ಆಗಬೇಕು, ನಾಲೆಡ್ಜ್ ಆ್ಯಂಡ್ ವೆಲ್ ಬೀಯಿಂಗ್ ಮೀನ್ಸ್ ಹೆಲ್ತ್ ಕೇರ್, ಓಕೆನಾ. ಸೊ ದಟ್ ಈಸ್ ಕ್ವೀನ್ ಸಿಟಿ ಅಂತಂದಾಗ ಸೊ ಯಾವ್ದು ಬರುತ್ತೆ ಅಲ್ಲಿ ಅಂತಂದರೆ ಸೊ ಆರೋಗ್ಯ ರಕ್ಷಣೆ, ದಟ್ ಇಸ್ ಸಂಶೋಧನೆ ಮತ್ತು ಆರೋಗ್ಯಕ್ಕೆ ಅಂತಲೇ ಬರ್ತದೆ, ದಟ್ ಇಸ್ ಇನೋವೇಷನ್. ನೆಕ್ಸ್ಟ್ ಏನಾಗುತ್ತೆ, ನಾಲೆಡ್ಜ್, ವೆಲ್ ಬೀಯಿಂಗ್, ಇನೋವೇಷನ್. ಸೊ ಅಲ್ಲೇ ಕೊಟ್ಟಿದ್ದಾರೆ ಅದನ್ನು. ಸೊ 3 ಎಲ್ಲಿದೆ, ಡಿ. ಸೊ ಇದನ್ನು ತೆಗೆದಾಕಿ. ಸೊ 3ರಲ್ಲೂ ಆನ್ಸರ್ ಇದೆ, ಓಕೆನಾ. ನಂತರ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಝೋನ್ಸ್, ಇದು ಒಂದು ಪ್ರದೇಶಗಳು. ಸ್ಪೆಷಲ್ ಇನ್ವೆಸ್ಟ್ಮೆಂಟ್ 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು. 12 ಇನ್ ನಂಬರ್ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಝೋನ್ಸ್, 12 ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಝೋನ್ಗಳನ್ನ ಮಾಡಿದ್ದಾರೆ, ಓಕೆನಾ. ವಿಶೇಷ ಹೂಡಿಕೆ ವಲಯಗಳು. ಸೊ ಆಬ್ವಿಯಸ್ಲಿ 12 ಹೊಸ ವಲಯಗಳನ್ನು ಮಾಡಿದ್ದಾರೆ ಅದರಲ್ಲಿ. ಸೊ ಸಿ 1 ಆಗಬೇಕು, ಇಲ್ಲಿ ಮಾತ್ರ ಇದೆ. ಸೊ ದಿಸ್ ದ ಆನ್ಸರ್. ಬರೀ ಫುಲ್ ಫಾರ್ಮಲ್ಲಿ ಅವ್ರ ಮೀನಿಂಗ್ ಗೊತ್ತಿರೋ ಮಾಡ್ಬೋದು ನೀವು, ಅದ್ರ ಬಗ್ಗೆ ಫುಲ್ ಗೊತ್ತಿರಬೇಕು ಅಂತ ಅವಶ್ಯಕತೆ ಏನೂ ಇಲ್ಲ, ಬರೀ ಮೀನಿಂಗ್ ಗೊತ್ತಿರೋ ಸಾಕು. ದಟ್ ಕ್ವಿನ್, ದಟ್ ಈಸ್ ವಿ ಕ್ಯಾನ್ ಟಾಕ್ ಅಬೌಟ್ ನಾಲೆಡ್ಜ್, ಓಕೆ, ರಿಸರ್ಚ್, ಹೆಲ್ತ್ ಕೇರ್, ವೆಲ್ ಬೀಯಿಂಗ್, ಇನೋವೇಷನ್, ಓಕೆ. 12 ಇನ್ ನಂಬರ್ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಝೋನ್. ಲಾಜಿಸ್ಟಿಕ್ಸ್ ಆ್ಯಂಡ್ ವೇರ್ ಹೌಸ್ಗೆ ಅದಕ್ಕೆ ಆ್ಯಕ್ಚುಲಿ ಇಂಡಸ್ಟ್ರಿಯಲ್ ಸ್ಟೇಟಸ್ ಕೊಟ್ಟಿದ್ದಾರೆ, ಓಕೆನಾ. ಸ್ಟೇಟಸ್ ಈ ಲಾಜಿಸ್ಟಿಕ್ಸ್ ಮತ್ತು ವೇರ್ ಹೌಸ್ಗೆ ಇಂಡಸ್ಟ್ರಿಯಲ್ ಸ್ಟೇಟಸ್ ಕೊಟ್ಟಿದ್ದಾರೆ. ಸೊ B3 ಆಗಬೇಕು, ಸಾರಿ B4 ಆಗಬೇಕು, ಕರೆಕ್ಟ್ ಇದೆ. ಝೋನ್ 3 ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ ಡಿಸ್ಟಿಕ್, ಅಂದರೆ 3 ಆರ್ಥಿಕ ವಲಯಗಳ ಝೋನ್ ಅಂತೇಳಿ ಮಾಡಿದ್ದಾರೆ, ಓಕೆನಾ. 3 ವಲಯಗಳನ್ನು, 1 ಮತ್ತು 2ನೇ ವಲಯಗಳಲ್ಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಸ್ಗಳಿರುತ್ತೆ. ಈ 3ನೇ ವಲಯದಲ್ಲಿ ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್, ಸ್ವಲ್ಪ ಫಾರ್ವರ್ಡ್ ಡಿಸ್ಟ್ರಿಕ್ಸ್ಗಳು. ಸೊ ಆ ರೀತಿ ಮಾಡಿದ್ದಾರೆ. ಸೊ 37 ಆಯಿತು. ಸೊ ಡಿ ಆಗುತ್ತೆ ಆನ್ಸರ್, ಓಕೆ, ಡಿ ಆಗುತ್ತೆ. ನಂತರ ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಸರ್ಪೆಂಟಾರಿಯಂ ಸ್ನೇಕ್ ಬೈಟ್ ರಿಸರ್ಚ್, ಓಕೆನಾ. ಹಾವು ಕಡಿತದ ಸಂಶೋಧನೆಗಾಗಿ ಭಾರತದ ಮೊದಲ ಪ್ರತ್ಯೇಕ ಸಂಶೋಧನಾ ಕೇಂದ್ರವನ್ನು 2025ರಲ್ಲಿ ಮೈಸೂರು ಜಿಲ್ಲೆಯ ಹುಣಸೂರಿನ ರತ್ನಪುರಿಯಲ್ಲಿ ಪ್ರಾರಂಭಿಸಲಾಯಿತು. ಈ ಸಂದರ್ಭದಲ್ಲಿ ಕೆಳಗಿನ 2 ಹೇಳಿಕೆಗಳನ್ನು ಪರಿಗಣಿಸಿ. ಹಾವು ಕಡಿತ, ಸುಮಾರು ರೀತಿ ಹಾವುಗಳಿದ್ದಾವೆ, ಓಕೆನಾ. ಎಲ್ಲ ಹಾವುಗಳಿಗೂ ಒಂದೇ ರೀತಿ ಮದ್ದು ಇರೋಕ್ಕೆ ಸಾಧ್ಯ ಇಲ್ಲ, ಅದನ್ನು ತಲೆಯಲ್ಲಿ ಹಿಡಿಕೊಳ್ಳಿ ಅಷ್ಟೆ, ಓಕೆ. ಅವುಗಳ ಬಗ್ಗೆ ರಿಸರ್ಚ್ ಮಾಡಬೇಕು ಅಂದರೆ ಒಂದೇ ಹಾವಿನ ಬಗ್ಗೆ ರಿಸರ್ಚ್ ಮಾಡಿ ನೀವು ಒಂದಕ್ಕಷ್ಟೇ ರಿಸರ್ಚ್ ಮಾಡ್ಬೋದು ನೀವು, ಓಕೆನಾ. ಸೊ ಒಂದೇ ಒಂದು ಮೆಡಿಸಿನಿಂದ ಎಲ್ಲ ಹಾವುಗಳ ಕಡಿತವನ್ನು ನೀವು ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ. ದಟ್ ಶುಡ್ ಬಿ ಇನ್ ಮೈಂಡ್. ಅಟ್ ದ ಸೇಮ್ ಟೈಮ್ ಇಡೀ ಭಾರತದಲ್ಲಿ ಬರೀ 4 ಹಾವುಗಳ ಕಡಿತಕ್ಕೆ ಮಾತ್ರ ಆ್ಯಂಟಿಡೋಟ್ ಇರುವಂಥದ್ದು. ಎಲ್ಲ ಹಾವುಗಳಿಗೆ ಬರೀ 4 ಹಾವುಗಳ ಕಡಿತಗಳು ಮಾತ್ರ ವ್ಯಾಕ್ಸಿನ್ ಇರುವಂಥ, ವ್ಯಾಕ್ಸಿನ್ ಅಂತ ಕರೀತಿಲ್ಲ ಆ್ಯಕ್ಚುಲಿ, ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ದಟ್ ಈಸ್ ಅದಕ್ಕೆ ಮೆಡಿಸಿನ್, ಓಕೆನಾ. ಮೆಡಿಸಿನ್ ಇರೋದು 4 ಹಾವುಗಳಿಗೆ ಮಾತ್ರ. ಐ ಥಿಂಕ್ ಒಂದು ರಸಲ್ ವೈಪರ್ ಅಂತೇಳಿ ಕರೀತಾರೆ, ಒಂದು ಕಾಮನ್ ಕ್ರೈಟ್ ಅಂತೇಳಿ ಕರೀತಾರೆ. ಸೊ ಈ ರೀತಿ ಕೆಲವು ಹಾವುಗಳಿಗೆ ಮಾತ್ರ ಇರುವಂಥದ್ದು, ಓಕೆನಾ. ಸೊ ಇದು ಒಂದು ತಲೆಯಲ್ಲಿ ಮಾಡಿಕೊಳ್ಳಿ, ನಂತರ ಓದಿ ಇದನ್ನು. ದಿ ಆ್ಯಂಟಿವೆನಮ್ ಅಥವಾ ಆ್ಯಂಟಿವೆನಮ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ಓನ್ಲಿ ಎ ಲಿಮಿಟೆಡ್ ನಂಬರ್ ಆಫ್ ಸೇಕ್ ಸ್ಪೀಷೀಸ್, ಪರ್ಫಾರ್ಮ್ಸ್ ಅನ್ಇವನ್ಲಿ ಅಕ್ರಾಸ್ ದಿ ಕಂಟ್ರಿ. ಆಬ್ವಿಯಸ್ ರೈಟ್, ಅನ್ಇವನ್ ಆಗಿರ್ಬೇಕು ತಾನೆ. ಭಾರತದಲ್ಲಿ ತಯಾರಾಗುವ ಪ್ರತಿ ವಿಷವು
ಸೀಮಿತ ಸಂಖ್ಯೆಯ ಹಾವಿನ ಪ್ರಭೇದಗಳ ವಿರುದ್ಧ ಮಾತ್ರ ರಕ್ಷಣೆ ನೀಡುತ್ತದೆ ಮತ್ತು ದೇಶಾದ್ಯಂತ ಅಸಮಾನವಾಗಿ ಕಾರ್ಯನಿರ್ವಹಿಸುತ್ತದೆ. ಖಂಡಿತ ಹೌದು. ಒಂದು ಹಾವನ್ನು ತಗೊಂಡು ನೀವು ರಿಸರ್ಚ್ ಮಾಡಿ ಅದ್ರ ವಿಷಯಕ್ಕೆ ನೀವು ಆ್ಯಂಟಿವೆನೋಮ್ ಮಾಡಿದ್ರೆ ಬೇರೆ ಹಾವಿಗೆ ಅದು ವರ್ಕ್ ಆಗೋದಿಲ್ಲ. ವೆರಿ ಸಿಂಪಲ್. ಯಾಕೆಂದರೆ ಪ್ರತಿಯೊಂದು ಹಾವಿಗೂ ತನ್ನದೇ ಆದಂಥ ವೆನೋಮ್ಗಳಿರುತ್ತೆ, ತನ್ನದೇ ಆದಂಥ ವಿಷಯಗಳು ಇರುತ್ತೆ ಅದು. ಸೊ ದಿಸ್ ಇಸ್ ರೈಟ್. ಫಸ್ಟ್ ಸ್ಟೇಟ್ಮೆಂಟ್ ರೈಟು. ಸೊ ಎ ಆಗ್ಬೋದು, ಬಿ ಆಗ್ಬೋದು, ಸಿನೂ ಆಗ್ಬೋದು. ಏಕೆಂದರೆ ಅಪ್ಲೈ ದಿಸ್ ಒನ್ ಬಿಕಾಸ್ ದಿ ಕಂಪೋಸಿಷನ್ ಆಫ್ ಸ್ನೇಕ್ ವೆನೋಮ್ ವೇರೀಸ್ ಬಿಟ್ವೀನ್ ಸ್ಪೀಷೀಸ್. ಅದನ್ನಿದೆ ಆನ್ಸರ್ ಮಾಡುತ್ತಾನೆ. ಆ್ಯಂಡ್ ಆಲ್ಸೋ ಬಿಟ್ವೀನ್ ದಿ ಪಾಪ್ಯುಲೇಷನ್ ಆಫ್ ದಿ ಸೇಮ್ ಸ್ಪೀಷೀಸ್ ವಿದಿನ್ ದಿಸ್ ಡಿಫ್ರೆಂಟ್ ರೀಜನ್. ಏಕೆಂದರೆ ಹಾವಿನ ವಿಷದ ಸಂಯೋಜನೆಯು ಪ್ರಭೇದಗಳ ನಡುವೆ ಮತ್ತು ವಿವಿಧ ಪ್ರದೇಶಗಳಿಂದ ಒಂದೇ ಪ್ರಭೇದದ ಹಾವಿನ ಸಮೂಹಗಳ ನಡುವೆಯೂ ಭಿನ್ನವಾಗಿರುತ್ತದೆ. ಒಂದು ಹಾವಿಗಿಂತ ಇನ್ನೊಂದು ಹಾವಿನ ಏನು ಸ್ಪೀಷೀಸ್ ಇರುತ್ತಲ್ಲ, ಡಿಫ್ರೆಂಟ್ ಸ್ಪೀಷೀಸು, ಆ ಪ್ರಭೇದಗಳಿರುತ್ತಲ್ಲ, ಅದ್ರ ವಿಷ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಅದು ಅಸಮಾನವಾಗಿ ಆಗುವಂಥದ್ದು. ಹಾಗಾಗಿ ಅದು ಕೆಲವು ಹಾವುಗಳ ಮಾತ್ರ ವಿರುದ್ಧ ರಕ್ಷಣೆ ಕೊಡುವಂಥದ್ದು. ಸೊ ಎಕ್ಸಾಕ್ಟ್ಲಿ ದಟ್ ಈಸ್ ಬೋತ್ ಒನ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಎಕ್ಸ್. ಬಟ್ ನಿಮ್ಗೆ ಏನು ಬೇಕು ಅಂದರೆ ಎಲ್ಲಿ ಎಸ್ಟಾಬ್ಲಿಷ್ ಮಾಡೋದು? ರತ್ನಪುರಿ, ಹುಣಸೂರಿನಲ್ಲಿ, ಮೈಸೂರಿನಲ್ಲಿ ಎಸ್ಟಾಬ್ಲಿಷ್ನ ಮಾಡಿರುವಂಥದ್ದು 38ನೇ. ಓಕೆ. ನಂತರ ರಿಪೋರ್ಟ್ ರ್ಯಾಂಕಿಂಗ್. ಓಕೆ, ರಿಪೋರ್ಟ್ ರ್ಯಾಂಕಿಂಗ್ ಸ್ಟೇಟ್ಸ್ ಆನ್ ದಿ ಡೆವಲ್ಯೂಷನ್ ಆಫ್ ಪವರ್ಸ್ ಟು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ವಾಸ್ ರಿಲೀಸ್ಡ್ ಇನ್ ಫೆಬ್ರವರಿ 2025 ವಿತ್ ರೆಫರೆನ್ಸ್ ಟು ಕನ್ಸಿಡರ್ ದಿ ಫಾಲೋಯಿಂಗ್. ವಿಕೇಂದ್ರೀಕರಣ ಆಧಾರದ ಮೇಲೆ ರಾಜ್ಯಗಳಿಗೆ ಶ್ರೇಯಾಂಕ ನೀಡುವ ವರದಿಯನ್ನು ಫೆಬ್ರವರಿ 2025 ಬಿಡುಗಡೆ ಮಾಡಿತು. ಪಂಚಾಯತ್ ರಾಜ್ ಬಗ್ಗೆ ಇದೆ. ಓಕೆ. ಇಟ್ ವಾಸ್ ಪ್ರಿಪೇರ್ಡ್ ಫಾರ್ ದಿ ಯೂನಿಯನ್ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಬೈ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ರಿಸರ್ಚ್. ನೋ, ಇದನ್ನು ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ರಿಸರ್ಚ್ ಮಾಡಿಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಮಾಡಿದ್ದು ಅದನ್ನು. ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಸೊ ಮೊದಲನೇದು ರಾಂಗು. ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಇವೆರಡರಲ್ಲಿ ಯಾವುದಿದೆ? ಇವೆರಡರಲ್ಲೂ 3 ಇದೆ. ಅಲ್ಲ, 3ನೇದು ಕರೆಕ್ಟು. ಆಫ್ ದಿ 6 ಡೈಮೆನ್ಷನ್ಸ್ ಆನ್ ವಿಚ್ ಸ್ಟೇಟ್ಸ್ ಆರ್ ಅಸೆಸ್ಡ್ ಫಂಕ್ಷನ್ಸ್ ರೆಕಾರ್ಡ್ ದಿ ವೀಕೆಸ್ಟ್ ನ್ಯಾಷನಲ್ ಆವರೇಜ್. ಓಕೆನಾ? ಸೊ ರಾಜ್ಯಗಳನ್ನು ಮೌಲ್ಯಮಾಪನ ಮಾಡಲಾದ 6 ಆಯಾಮಗಳಲ್ಲಿ ಕಾರ್ಯಗಳು ಅತ್ಯಂತ ಕಡಿಮೆ ರಾಷ್ಟ್ರೀಯ ಸರಾಸರಿಯನ್ನು ದಾಖಲಿಸಿವೆ. ದಟ್ ಇಸ್ ಕರೆಕ್ಟ್. ಈಗ ಆನ್ಸರ್ ಆಪ್ಷನ್ ಪ್ರಕಾರ ಕರೆಕ್ಟ್ ಇದೆ. ದಿ ಇಂಡೆಕ್ಸ್ ಮೆಜರ್ ಡೆವಲ್ಯೂಷನ್ ಆಫ್ ಪವರ್ಸ್ ಬೋತ್ ರೂರಲ್ ಆ್ಯಂಡ್ ಅರ್ಬನ್. ಪಂಚಾಯತಿ ರಾಜ್ ಅಂತ ಬಂದರೆ ಅರ್ಬನ್ ಯಾಕೆ ಬರುತ್ತೆ? ಪಂಚಾಯತ್ ರಾಜ್ ಅಂತ ಬಂದರೆ ಅರ್ಬನ್ ಬರುವಾಗಿಲ್ಲ. ಸೊ ಯು ಕ್ಯಾನ್ ಎಲಿಮಿನೇಟ್ ದಟ್ ಈಸಿಲಿ. ಸೊ 4ನೇ ತೆಗೆದಾಕ್ರೆ ಇಲ್ಲೂ ತೆಗೆದಾಕ್ಬೋದು. ಸೊ ಇಲ್ಲಿ ಆಲ್ರೆಡಿ ಮೊದಲನೇ ತೆಗೆದಾಕಿದ್ವಿ 2. ಸೊ 2ನೇದು ಕರೆಕ್ಟ್ ಇದೆ. ಕರ್ನಾಟಕ ಟಾಪ್ ದಿ ಓವರ್ ಆಲ್ ಇಂಡೆಕ್ಸ್ ಬಾರ್ಡ್ ಬೈ ಕೇರಳ ಆ್ಯಂಡ್ ತಮಿಳ್ನಾಡು. ಸೊ ಒಟ್ಟಾರೆ ಸೂಚ್ಯಂಕದಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿ ಇದೆ. ಓಕೆ, 2 ಮತ್ತು 3 ಈ ರೀತಿ ಆಗುತ್ತೆ ಇದು. ಓಕೆನಾ? ಏಕೆಂದರೆ ಪಂಚಾಯತ್ ರಾಜ್ ಅರ್ಬನ್ ಲೋಕಲ್ ಬಾಡೀಸ್ ಬರೋದಿಲ್ಲ. ಓಕೆ. ಓಕೆ, ಈಗ 40ನೇದು ಕನ್ಸಿಡರ್ ದಿ ಫಾಲೋಯಿಂಗ್ ಪಾಯಿಂಟ್ ರಿಲೇಟೆಡ್ ಟು ಕ್ಲೀನ್ ಮೊಬಿಲಿಟಿ ಪಾಲಿಸಿ. ಓಕೆನಾ? ಕ್ಲೀನ್ ಮೊಬಿಲಿಟಿ ಪಾಲಿಸಿ. ಸೊ ಕರ್ನಾಟಕ ಸ್ವಚ್ಛ ಸಂಚಾರ ನೀತಿ, ದಿಸ್ ಅ ಕೀವರ್ಡ್. ಕ್ಲೀನ್ ಮೊಬಿಲಿಟಿ ಪಾಲಿಸಿ. ಗೌರಿಬಿದನೂರು, ಧಾರವಾಡ ಮತ್ತು ಆರೋಳಿ ಲೊಕೇಶನ್ ಫಾರ್ ಕ್ಲೀನ್ ಮೊಬಿಲಿಟಿ ಕ್ಲಸ್ಟರ್ಸ್. ಸ್ವಚ್ಛ ಸಂಚಾರ ಕ್ಲಸ್ಟರ್ಗಳ ಸ್ಥಳಗಳು. ಇದು ಕರೆಕ್ಟ್ ಇದೆ, ಅವತ್ತು ಅಲ್ಲೇ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಸಬ್ಸಿಡಿ ಫಾರ್ ಬ್ಯಾಟ್ರಿ ಸ್ವಾಪಿಂಗ್ ಸ್ಟೇಷನ್, ಎ ಯೂನಿಫಾರ್ಮ್ ರೇಟ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಟಗರಿ ಆಫ್ ವೆಹಿಕಲ್ ಸರ್ವ್ಡ್. ಸೇವೆಗೆ ಒದಗಿಸಲಾಗುವ ವಾಹನದ ವರ್ಗವನ್ನು ಲೈಕ್ ಏಕರೂಪದ ದರ. ಎಲ್ಲ ಕಡೆಯೂ ಏಕರೂಪದ ದರ ಯಾಕ್ರಿ ಕೊಡೋಕ್ಕಾಗುತ್ತೆ? ಬ್ಯಾಟ್ರಿ ಸ್ವಾಪಿಂಗ್ಗೆ ಪ್ರತಿಯೊಂದು ರೇಟ್ಗೂ ಸಹ, ಪ್ರತಿಯೊಂದಕ್ಕೂ ಸಹ, ಪ್ರತಿಯೊಂದು ವಾಹನಕ್ಕೂ ಸಹ ಯಾವ ರೀತಿ 2 ವೀಲರ್ಸ್ಗೆ 3 ವೀಲರ್ಸ್ಗೆ ಒಂದೇ ರೀತಿ ಕೊಡೋಕ್ಕಾಗುತ್ತಾ? ಸೊ ಇದು ರಾಂಗ್ ಆಗುತ್ತೆ. ದಟ್ ಈಸ್ ಯೂನಿಫಾರ್ಮ್ ರೇಟ್ ಇವೆಲ್ಲೂ ಕೊಡೋಕ್ಕಾಗೋದೇ ಇಲ್ಲ. ಓಕೆನಾ? ಹೈಡ್ರೋಜನ್ ಫೇಲಿಂಗ್ ಸ್ಟೇಷನ್ ಅಟ್ರಾಕ್ಟ್ ದಿ ಹೈಯೆಸ್ಟ್ ಕ್ಯಾಪಿಟಲ್ ಸಬ್ಸಿಡಿ. ಯಾಕೆಂದರೆ ಇದು ಎಮರ್ಜಿಂಗ್ ಟೆಕ್ನಾಲಜಿ ಆಗಿದೆ. ಇದು ಹೈಡ್ರೋಜನ್ ಇಂಧನ ಕೇಂದ್ರಗಳು. ಸೊ ಮೂಲ ಸೌಕರ್ಯ ವರ್ಗದಲ್ಲಿ ಅತಿ ಹೆಚ್ಚು ಪ್ರತಿ ಯೂನಿಟ್ ಬಂಡವಾಳ ಸಬ್ಸಿಡಿಯನ್ನು ಆಕರ್ಷಿಸುತ್ತದೆ. ಹೌದು, ಕರೆಕ್ಟ್ ಇದೆ ಇದು. ಓಕೆನಾ? ಯಾಕೆಂದರೆ ಎಮರ್ಜಿಂಗ್ ಟೆಕ್ನಾಲಜಿ, ಕ್ಲೀನ್ ಮೊಬಿಲಿಟಿ ಅಲ್ವಾ, ಹೈಡ್ರೋಜನ್ ಬರುತ್ತೆ. ಬಟ್ ಬ್ಯಾಟ್ರಿ ಸ್ವಾಪಿಂಗಲ್ಲಿ ಎಲ್ಲ ಕ್ಯಾಟಗರಿ ವೆಹಿಕಲ್ಗೂ ಒಂದೇ ರೀತಿ ಕೊಡೋಕ್ಕಾಗಲ್ಲ. ಬ್ಯಾಟ್ರಿ ರೀಸೈಕ್ಲಿಂಗ್ ಆ್ಯಂಡ್ ರೀಯೂಸ್, ಬ್ಯಾಟ್ರಿ ಮರುಬಳಕೆ ಮತ್ತು ಮರು ಉಪಯೋಗ ಲೆಫ್ಟ್ ಔಟ್ಸೈಡ್ ದಿ ಸ್ಕೋಪ್ ಆಫ್ ಪಾಲಿಸಿ. ಬ್ಯಾಟ್ರಿ ರೀಸೈಕ್ಲಿಂಗ್ನ ನೀವು ಯಾಕೆ ಅದನ್ನು ಆಚೆ ಇಡ್ತೀರಾ? ಕರ್ನಾಟಕ ಕ್ಲೀನ್ ಪಾಲಿಸಿ ಬಂದಾಗ ಬ್ಯಾಟ್ರಿ ರೀಸೈಕ್ಲಿಂಗ್ ಆದರೆ ಇನ್ನೂ ಕ್ಲೀನ್ ಮೊಬಿಲಿಟಿ ಆಗುತ್ತಾನೆ, ಅದು ಸ್ವಚ್ಛ ಸಂಚಾರ ನೀತಿನೇ ಆಗುತ್ತೆ ತಾನೆ. ಸೊ ಲಾಜಿಕ್ ಇದೆ ಅಷ್ಟೇ ಇಲ್ಲಿ. ಸೊ ಇದು ರಾಂಗ್ ಆಗ್ತಾ ಬರುತ್ತೆ. ಸೊ ಮೊದಲನೇ ಸರಿ, 2ನೇ ಸರಿ ಗೌರಿಬಿದನೂರು, ಧಾರವಾಡ, ಆರೋವಳ್ಳಿಯಲ್ಲಿ ಸೊ ಕ್ಲೀನ್ ಮೊಬಿಲಿಟಿ ಕ್ಲಸ್ಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಕ್ವಶನ್ ಏನಿದೆ? ಹೌ ಮೆನಿ ಆಫ್ ದಿ ಪೇರ್ಸ್ ಆರ್ ಕರೆಕ್ಟ್? ಆಟ್ ಈಸ್ ಓನ್ಲಿ 2. ಅಂದರೆ ಮೊದಲನೇದು ಮತ್ತು 3ನೇದು ಕರೆಕ್ಟ್ ಇದೆ. ಓಕೆ. 41 ಸಕ್ರಿ ಬೊಮ್ಮಗೌಡ ಹೂ ಪಾಸ್ ದ ವೇ ಇನ್ ಫೆಬ್ರವರಿ 2025. ಓಕೆ, ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಶಿ ಬಿಲಾಂಗ್ ಟು ಆಲಕ್ಕಿ ಒಕ್ಕಲಿಗ ಕಮ್ಯುನಿಟಿ ಆಫ್ ಉತ್ತರ ಕನ್ನಡ ಆ್ಯಂಡ್ ವಾಸ್ ನೌನ್ ಆಸ್ ನೈಟಿಂಗೇಲ್ ಆಫ್ ಆಲಕ್ಕೀಸ್.
ಅವರನ್ನು ಆಲಕ್ಕಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದು ಆಲಕ್ಕಿಗಳ ಕೋಗಿಲೆ ಅಂತೇಳಿ ಕರೀತಾರೆ. ಹೌದು, ನ್ಯೂಸಲ್ಲಿತ್ತು. ಆಲಕ್ಕಿ ಒಕ್ಕಲಿಗರು ಹಳೆಯ ಮೈಸೂರು ಭಾಗದ ಒಕ್ಕಲಿಗರ ಒಂದು ಉಪಗುಂಪಾಗಿದ್ದಾರೆ. ನಾವು ಇದು ರಾಂಗ್. ಅದೇ ಒಂದು ಸಪ್ರೇಟ್ ಒಕ್ಕಲಿಗಸ್ ಅಂತೇಳಿ ಬರ್ತಾರೆ, ಅದ್ರಲ್ಲಿ ಬರೋದಿಲ್ಲ ಅವರು. ಸಾಂಗ್ಸ್ ಶಿ ಪ್ರಿಸರ್ವ್ಡ್ ಆರ್ ಕಂಪೋಸ್ ಇನ್ ಡೈರೆಕ್ಟ್ ಆಫ್ ತುಳು. ನಾವು ತುಳು ಇದು ದಕ್ಷಿಣ ಕನ್ನಡದಲ್ಲಿ ಬರುವಂಥದ್ದು, ನಾವು ಉತ್ತರ ಕನ್ನಡದ ಬಗ್ಗೆ ಮಾತಾಡ್ತಿರೋವಂಥದ್ದು. ಓಕೆ, ದಕ್ಷಿಣ ಕನ್ನಡದಲ್ಲಿ ಬರುತ್ತೆ. ಓಕೆ, ಸೊ ಮೂರನೇದು ರಾಂಗು. ಎರಡನೇದು ರಾಂಗು. ಅವ್ರ ಕಮ್ಯುನಿಟಿ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತೇಳಿ ಹೇಳಿದ್ದಾರೆ. ಸೊ ಪರಿಶಿಷ್ಟ ಪಂಗಡ ಅಂತೇಳಿ. ನೋ, ಆಲಕ್ಕಿ ಒಕ್ಕಲಿಗರು ಅವ್ರನ್ನ OBCs ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂದರೆ ಹಿಂದುಳಿದ ವರ್ಗಗಳು ಅಂತ ಕರೀತಾರೆ. ಸೊ ಹಾಗಾಗಿ ಒಂದಷ್ಟೇ ಸರಿ. ಓಕೆನಾ, ಓನ್ಲಿ ಒನ್. 42ನೇದು. ಸೊ ಗವರ್ನರ್ ಆಫ್ ಕರ್ನಾಟಕ ಅಡ್ಮಿನಿಸ್ಟ್ರೇಡ್ ಓತ್ ಆಫ್ ಆಫೀಸ್ ಟು ನ್ಯೂಲಿ ಕಾನ್ಸ್ಟಿಟ್ಯೂಟ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್. ಸೊ ರಾಜ್ಯ ಮಾಹಿತಿ ಆಯೋಗಕ್ಕೆ ಅಧಿಕಾರದ ಪ್ರಮಾಣ ವಚನವನ್ನು ಬೋಧಿಸಿದರು. ಸೊ ಮಾಹಿತಿ ಆಯೋಗಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಈಸ್ ಅಪಾಯಿಂಟೆಡ್ ಬೈ ದಿ ಗವರ್ನರ್ ಆನ್ ದ ರೆಕಮೆಂಡೇಷನ್ ಆಫ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಯಾವ ಕಮಿಟಿಯಲ್ಲೂ ಬರೋದೇ ಇಲ್ಲ ರೀ, ಜನರಲಿ ಅವರು ಬರೋದಿಲ್ಲ. ಮೊದಲನೇದು ರಾಂಗ್ ಆಗುತ್ತೆ. ಓಕೆನಾ, ಸೊ ಮೊದಲನೇದು ರಾಂಗ್ ಆದರೆ ಸೊ ಒಂದು ಹೋಯ್ತು, 3 ಮತ್ತು 4. ಸೊ 4 ಕರೆಕ್ಟ್ ಇರುತ್ತೆ. 4ನೇ ನೋಡಿ. ಸಿನ್ಸ್ 2019 ದ ಟರ್ಮ್ ಆಫ್ ಆಫೀಸ್ ಆಫ್ ದಿ ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಇಸ್ ಸಚ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಅದು ಕರೆಕ್ಟ್ ಇದೆ. 2019ರಿಂದ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರ ಅಧಿಕಾರಾವಧಿಯು ಕೇಂದ್ರ ಸರ್ಕಾರವು ನಿಗದಿಪಡಿಸಬಹುದಾದ ಅವಧಿ ಆಗಿರುತ್ತೆ. ಯಾಕೆಂದರೆ 2019 ಅಮೆಂಡ್ಮೆಂಟ್ ಮಾಡಿದರು. ಸೊ ಅದು ಕರೆಕ್ಟ್ ಇದೆ. 4th ಇಸ್ ಕರೆಕ್ಟ್. ಸೊ 2 ಅಥವಾ 3 ಎರಡಲ್ಲಾದರೂ ಒಂದು ಸರಿ ಇರಬೇಕು. ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಕನ್ಸಿಸ್ಟ್ಸ್ ಆಫ್ ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆ್ಯಂಡ್ ನಾಟ್ ಮೋರ್ ದೆನ್ 10. ಎಸ್, ರಾಜ್ಯ ಮಾಹಿತಿ ಆಯೋಗವು ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು 10ಕ್ಕಿಂತ ಹೆಚ್ಚಿಲ್ಲದ ರಾಜ್ಯ ಮಾಹಿತಿ ಆಯುಕ್ತರನ್ನು ಒಳಗೊಂಡಿರ್ತದೆ. ದಟ್ ಈಸ್ ಕರೆಕ್ಟ್ ಇದೆ. ಬಟ್ 3 ಒಂದ್ಸಲಿ ನೋಡೋಣ, ಯಾಕೆಂದರೆ 2 ಮತ್ತು 3 ಎರಡೂ ಇದೆ. ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಮೇ ಬಿ ರಿಮೂವ್ಡ್ ಆನ್ ದಿ ಗ್ರೌಂಡ್ ಆಫ್ ಪ್ರೂವ್ಡ್ ಮಿಸ್ಬಿಹೇವಿಯರ್ ಓನ್ಲಿ ಆಫ್ಟರ್ ಎನ್ಕ್ವೈರಿ ಹೆಲ್ಡ್ ಬೈ ದಿ ಹೈಕೋರ್ಟ್. ರಾಜ್ಯಪಾಲರು ಮಾಡಿದ ಉಲ್ಲೇಖದ ಮೇರೆಗೆ ಹೈಕೋರ್ಟ್ ನಡೆಸಿದ ವಿಚಾರಣೆಯ ನಂತರವಷ್ಟೇ ದುರ್ನಡತೆಯ ಆಧಾರದ ಮೇಲೆ ರಾಜ್ಯ ಮಾಹಿತಿ ಆಯುಕ್ತರನ್ನು ತೆಗೆದುಹಾಕಬಹುದು. ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಬರಬೇಕಲ್ಲಿ. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟ್ ರಾಂಗು. 3ನೇ ಸ್ಟೇಟ್ಮೆಂಟ್ ರಾಂಗ್ ಆದರೆ ಡಿ ಬರುತ್ತೆ. 2 ಮತ್ತು 4. ಎಸ್, ರಾಜ್ಯ ಮುಖ್ಯ ಆಯುಕ್ತರು ಮತ್ತು ನಾಟ್ ಮೋರ್ ದೆನ್ 10. ಓಕೆ, ದಾಟ್ಸ್ ಇರುತ್ತೆ. ನಂತರ 43ನೇದು ಗ್ರೇಟರ್ ಏಸರಘಟ್ಟ ಗ್ರಾಸ್ಲ್ಯಾಂಡ್. ಏಸರಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶವನ್ನು ಫೆಬ್ರವರಿ 2025ರಲ್ಲಿ ಅಧಿಸೂಚಿಸಲಾಯಿತು. ಅದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏಸರಘಟ್ಟ ಗ್ರಾಸ್ಲ್ಯಾಂಡ್ ಕನ್ಸರ್ವೇಷನ್. ಇಟ್ ಹ್ಯಾಸ್ ಬಿನ್ ನೋಟಿಫೈಡ್ ಅಂಡರ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್. ನೋ, ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ 1972 ಅದ್ದಲ್ಲಿ ಬಂದಿರುವಂಥದ್ದು. ಸೊ ಇದು ರಾಂಗ್ ಆಗುತ್ತೆ. ನೋಟಿಫಿಕೇಶನ್ ಬ್ರಿಂಗ್ಸ್ ಪಟ್ಟಾ ಲ್ಯಾಂಡ್ಸ್ ಇನ್ ದಿ ಸರೌಂಡಿಂಗ್ ವಿಲೇಜಸ್ ವಿನ್ ದಿ ರಿಸರ್ವ್. ಈ ಅಧಿಸೂಚನೆಯು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿರುವ ಪಟ್ಟಾ ಭೂಮಿಯನ್ನು ಮೀಸಲು ಪ್ರದೇಶದ ವ್ಯಾಪ್ತಿ ತರ್ತದೆ. ಪಟ್ಟಾ ಭೂಮಿಯನ್ನು ರೈತರ ಭೂಮಿ ಅಲ್ವೇಂದರೆ ರೈತರ ಭೂಮಿನ ಯಾಕೆ ತಗೋಬರುತ್ತೆ? ಅದಕ್ಕೆ ತುಂಬ ಹೋರಾಟಗಳೇ ಆಗುತ್ತೆ ತಾನೆ. ಸೊ ಪಟ್ಟಾ ಭೂಮಿಗಳು ಬರೋದಿಲ್ಲ ಅಲ್ಲಿ. ಗ್ರಾಸ್ ಲ್ಯಾಂಡ್ಸ್ ಫಾರ್ಮ್ಸ್ ಪಾರ್ಟ್ ಆಫ್ ಕ್ಯಾಚ್ಮೆಂಟ್ ಆಫ್ ದಕ್ಷಿಣ ಪಿನಾಕಿನಿ. ಈ ಹುಲ್ಲುಗಾವಲುಗಳು ನಂದಿ ಬೆಟ್ಟದಲ್ಲಿ ಹುಟ್ಟುವ ದಕ್ಷಿಣ ಪಿನಾಕಿನಿ ನದಿಯ ಜಲಾಯನ ಪ್ರದೇಶದ ಭಾಗವಾಗಿದೆ. ನಂದಿ ಬೆಟ್ಟ, ಓಕೆ, ಬೆಂಗಳೂರು, ದಕ್ಷಿಣ ಪಿನಾಕಿನಿ ಈ ಕಡೆ ಹೋಗುತ್ತೆ. ದಕ್ಷಿಣ ಪಿನಾಕಿನಿ ಈ ಕಡೆನ ಬರುತ್ತೆ. ಓಕೆನಾ, ಇದು ಯಾವುದ್ರಲ್ಲಿ ಬರುತ್ತೆ ಇದು ಅಂತಂದರೆ ಅರ್ಕಾವತಿ ನದಿ. ಓಕೆನಾ, ಅರ್ಕಾವತಿ. ಓಕೆನಾ, ಸೊ ಐ ವಿಲ್ ರೈಟ್ ಹಿಯರ್ ಅರ್ಕಾವತಿ ನದಿ ಅದಕ್ಕೆ ಬರುವಂಥದ್ದು. ಸೊ ಇದು ರಾಂಗ್ ಆಗುತ್ತೆ. ದಕ್ಷಿಣ ಪಿನಾಕಿನಿ ಆ ಕಡೆ ಹೋಗುತ್ತೆ, ಅರ್ಕಾವತಿ ಈ ಕಡೆ ಬರುವಂಥದ್ದು. ಸೊ ದಕ್ಷಿಣ ಪಿನಾಕಿನಿ. ಏಸರಘಟ್ಟ ಲೇಕ್ ಅಡ್ಜಾಯಿನಿಂಗ್ ದಿ ರಿಸರ್ವ್ ವಾಸ್ ದಿ ಫಸ್ಟ್ ಪ್ಲ್ಯಾಂಡ್ ಸೋರ್ಸ್ ಆಫ್ ಪೈಪ್ಡ್ ಡ್ರಿಂಕಿಂಗ್ ವಾಟರ್ ಫಾರ್ ಬೆಂಗಳೂರು. ಇದು ಕರೆಕ್ಟ್ ಇದೆ. ಓಕೆ, ಸೊ ಮೀಸಲು ಪ್ರದೇಶಕ್ಕೆ ಹೊಂದಿಕೊಂಡಿರುವ ಏಸರಘಟ್ಟದ ಕೆರೆಯು ಬೆಂಗಳೂರಿಗೆ ಕೊಳವೆ ಮೂಲಕ ಕುಡಿಯುವ ನೀರು ಪೂರೈಸುವ ಮೊದಲ ಯೋಜಿತ ಮೂಲವಾಗಿತ್ತು. ಎಸ್, ಓನ್ಲಿ 1 ಇಸ್ ಕರೆಕ್ಟ್. ಬಿಕಾಸ್ 3 ರಾಂಗ್ ಇದೆ, 1 ಮಾತ್ರ ಕರೆಕ್ಟ್ ಇದೆ. ನಂತರ ಎ ರಿಪೋರ್ಟ್ ಆಫ್ ನೀತಿ ಆಯೋಗ್ ಆನ್ ಸ್ಟೇಟ್ ಪಬ್ಲಿಕ್ ಯೂನಿವರ್ಸಿಟೀಸ್ ರಿಲೀಸ್ ಇನ್ ಫೆಬ್ರವರಿ 2025 ಡ್ರೀವ್ ಅಟೆನ್ಷನ್ ಟು ಕರ್ನಾಟಕಸ್ ಪೊಸಿಷನ್ ಇನ್ ಹೈಯರ್ ಎಜುಕೇಷನ್. 25ರಲ್ಲಿ ಬಿಡುಗಡೆಯಾದ ರಾಜ್ಯ ಸಾರ್ವಜನಿಕ ವಿಶ್ವವಿದ್ಯಾಲಯಗಳ ಕುರಿತ ನೀತಿ ಆಯೋಗದ ವರದಿಯು ಉನ್ನತ ಶಿಕ್ಷಣದಲ್ಲಿ ಕರ್ನಾಟಕದ ಸ್ಥಾನದ ಬಗ್ಗೆ ಗಮನ ಸೆಳೆಯಿತು. ಕರ್ನಾಟಕ ಆಸ್ ದಿ ಹೈಯೆಸ್ಟ್ ಕಾಲೇಜ್ ಡೆನ್ಸಿಟಿ ಇನ್ ಇಂಡಿಯಾ, ಬಟ್ ಇಟ್ಸ್ ಎಕ್ಸ್ಪೆಂಡಿಚರ್ ಆನ್ ಹೈಯರ್ ಎಜುಕೇಷನ್ ಆಸ್ ಎ ಶೇರ್ ಆಫ್ ಇಟ್ಸ್ ಎಕನಾಮಿ ಈಸ್ ಅಮಾಂಗ್ ದಿ ಲೋಯೆಸ್ಟ್. ಇದು ಕರೆಕ್ಟ್ ಇದೆ. ಹೌದು, ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಕಾಲೇಜು ಸಾಂದ್ರತೆಯನ್ನು ಹೊಂದಿದೆ. ಆದರೆ ಅದರ ಆರ್ಥಿಕತೆಯ ಪಾಲಿನಂತೆ
ಉನ್ನತ ಶಿಕ್ಷಣದ ಮೇಲಿನ ವೆಚ್ಚವು ಅತ್ಯಂತ ಕಡಿಮೆ ಇರುವ ರಾಜ್ಯಗಳಲ್ಲಿ ಒಂದಾಗಿದೆ. ಎಜುಕೇಷನ್ ಎಕ್ಸ್ಪೆಂಡಿಚರ್ ಕಮ್ಮಿನೇ ಇದೆ. ಕರ್ನಾಟಕಸ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇಸ್ ಹೈಯರ್ ಎಜುಕೇಷನ್ ಈಸ್ ಬಿಲೋ ದಿ ನ್ಯಾಷನಲ್ ಅವರೇಜ್. ಉನ್ನತ ಶಿಕ್ಷಣದಲ್ಲಿ ಕರ್ನಾಟಕದ ಒಟ್ಟು ದಾಖಲಾತಿ ಅನುಪಾತವು ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇದೆ. ಇದು ರಾಂಗ್. ಓಕೆ, ಕರ್ನಾಟಕ ಸಾಂದ್ರತೆ ಜಾಸ್ತಿ ಇದ್ದ ಮೇಲೆ ಎನ್ರೋಲ್ಮೆಂಟ್ ರೇಷಿಯೋ ಜಾಸ್ತಿ ಇದೆ. ಕಾಲೇಜ್ಗಳು ಜಾಸ್ತಿ ಇರೋ ಎನ್ರೋಲ್ಮೆಂಟ್ ರೇಷಿಯೋ ಜಾಸ್ತಿ ಇರಬೇಕು ತಾನೆ, ದಾಖಲಾತಿ ಅನುಪಾತ ಜಾಸ್ತಿ ಇರಬೇಕು ತಾನೆ. ಸೊ ಇದು ಕಾಂಟ್ರಡಿಕ್ಟರಿ ಆಗುತ್ತೆ. ಸೊ ಈಸ್ ರಾಂಗ್. ಸೊ ಸ್ಟೇಟ್ಮೆಂಟ್ ಗಿವನ್ ಅವರ್ ಕರೆಕ್ಟ್. ಒಂದು ಮಾತ್ರ ಕರೆಕ್ಟ್ ಇದೆ ಅಷ್ಟೇ. ಅದು ಅಗೇನ್ ಲುಕ್ ಅಟ್ ದಿ ಆನ್ಸರ್ ಆಪ್ಷನ್ಸ್ ಕೇರ್ಫುಲ್ಲಾಗಿ ನೋಡಿ. ಇನ್ ಫೆಬ್ರವರಿ 2025, ಓಕೆ, ಕರ್ನಾಟಕ ಅಪಾಯಿಂಟೆಡ್ ಫಸ್ಟ್ ವುಮೆನ್ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇನ್ ಇಸ್ ಕಂಟೆಸ್ಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಕರ್ನಾಟಕವು ತನ್ನ ಮೊದಲ ಮಹಿಳಾ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಯನ್ನು ನೇಮಿಸಿತು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫಸ್ಟ್ ವುಮೆನ್ ಇನ್ ಇಂಡಿಯಾ ಟು ಎಟ್ ದಿ ಫಾರೆಸ್ಟ್ ಫೋರ್ಸ್ ಆಫ್ ಎ ಸ್ಟೇಟ್. ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಮಾಡಿದ್ರಾಗಲಿ 2024 ಮಹಾರಾಷ್ಟ್ರದಲ್ಲಿ ಮಾಡಿದರು. ಸೊ ಇದು ರಾಂಗ್ ಆಗುತ್ತೆ. ಸೊ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಇಸ್ ಅನ್ ಆಫೀಸ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ಆಬ್ವಿಯಸ್ಲಿ ವೈಲ್ಡ್ ಲೈಫ್ ವಾರ್ಡನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್, ಅರಣ್ಯ ಸಂರಕ್ಷಣಾಧಿಕಾರಿ ಸಂರಕ್ಷಣೆ ಕಾಯ್ದೆ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆಲ್ಲ ಬರಬೇಕು. ಸೊ ಹಾಗಾಗಿ ಸಿ 2 ಮಾತ್ರ ಅಂದರೆ ಅಬೌಟ್ ಕರೆಕ್ಟ್. ಸೊ ದಿಸ್ ಇಟ್ ಆಲ್ ದಿ ಕರೆಂಟ್ ಅಫೇರ್ಸ್ ವಿ ಕ್ಯಾನ್ ಸಿ. ಸೊ ಇದು ಸಿ ಸ್ಯಾಟ್ ಅದೇ ಸರ್ ಬರ್ತಾರೆ, ಆರ್ ಎಸ್ ಸರ್ ಹೇಳ್ಕೊಡ್ತಾರೆ ಅದನ್ನು. ಸೊ ಥ್ಯಾಂಕ್ ಯು ಸೊ ಮಚ್. ಸಿ ಇನ್ ದ ನೆಕ್ಸ್ಟ್ ಸೆಷನ್. ಹಲೋ, ವೆಲ್ಕಮ್ ಬ್ಯಾಕ್. ಆ್ಯಪ್ಟಿಟ್ಯೂಡ್ಗೆ ಸ್ವಾಗತ. ಈಗ ಇವತ್ತು ಕ್ಲಾಕ್ ಅಥವಾ ಗಡಿಯಾರ ಯಾವ ಥರ ಚಲಿಸುತ್ತೆ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಇವಾಗ ಅದು ಯಾವ ಥರ ಇದೆ ಅನ್ನೋ ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಯು ಹ್ಯಾವ್ ಟು ಇಮ್ಯಾಜಿನ್ ದ ಥಿಂಗ್ಸ್. ಸೊ ಅದು ಯಾವ ಥರ ಓಡುತ್ತೆ. ಎಸ್, ಸೊ ಅದಕ್ಕೆ ಈಗ ಒಂದು ಗಡಿಯಾರವನ್ನು ಬರಿತೀನಿ ಇಲ್ಲಿ. 12, 3, 6, 9. ನಾ ಇಲ್ಲಿ 1, 2, 4, 5, 7, 8, 10, 11. ಸರಿನಾ? ಸೊ ಈಗ ಒಂದು ಸಣ್ಣ ಮುಳ್ಳು, ಒಂದು ದೊಡ್ಡ ಮುಳ್ಳು ಇರುತ್ತಲ್ವಾ. ಈ ದೊಡ್ಡ ಮುಳ್ಳು ಸೊ ಇದು 360 ಡಿಗ್ರಿಗಳು ಸುತ್ತಿದ್ರೆ, 360 ಡಿಗ್ರಿಗಳು ಸುತ್ತಿದ್ರೆ ಇಲ್ಲಿ 12 ಸ್ಥಾನಗಳನ್ನು ಕವರ್ ಮಾಡುತ್ತೆ. ಸೊ 12 ಸ್ಥಾನಗಳು ಅಂತ ಕರಿತೀನಿ ನಾನು. ಸೊ 12 ಸ್ಪೇಸ್ ಮಿನಿಟ್ಸ್ ಅಥವಾ 12 ನಿಮಿಷ ಸ್ಥಾನಗಳು. ಸೊ ಈಗ 12 ಸ್ಥಾನಗಳನ್ನು ಚಲಿಸುತ್ತಲ್ವಾ 360 ಡಿಗ್ರಿಗೆ. 360 ಡಿಗ್ರಿ ಎಲ್ಲರಿಗೂ ಅರ್ಥ ಆಗುತ್ತಲ್ವಾ. ಸೊ ಒಂದು ಫುಲ್ ಕಂಪ್ಲೀಟ್ ರೌಂಡ್. ಈ ಫುಲ್ ಕಂಪ್ಲೀಟ್ ರೌಂಡಲ್ಲಿ 12 ನಿಮಿಷ ಸ್ಥಾನಗಳನ್ನು ಚಲಿಸ್ತಾ ಇದೆ ಅಥವಾ 60 ನಿಮಿಷ ಸ್ಥಾನಗಳನ್ನು ಚಲಿಸ್ತಾ ಇದೆ. 12 ಗಂಟೆ ಸ್ಥಾನಗಳನ್ನು ಚಲಿಸುತ್ತೆ ಅಥವಾ 60 ನಿಮಿಷ ಸ್ಥಾನಗಳನ್ನು ಚಲಿಸುತ್ತೆ. ಅಂದರೆ ಸೊ ಈಗ 360 ಡಿಗ್ರಿ ಅಂತಂದರೆ 360 ಡಿಗ್ರಿ ಅಂತಂದರೆ ಸೊ ಒಂದೊಂದು ನಿಮಿಷ ಸ್ಥಾನಗಳು. ಸೊ ಈಗ 12ರಿಂದ 1ಕ್ಕೆ ಬಂತು ಅಂತಂದರೆ ಸೊ ಎಷ್ಟು ಡಿಗ್ರಿ ಚಲಿಸ್ಬೇಕು? 360 ಡಿವೈಡೆಡ್ ಬೈ 12 ಅಲ್ವಾ. 12 3ಲಿ 36. ಸೊ ಅಂದರೆ ಪ್ರತಿ ಒಂದು ನಿಮಿಷ ಸ್ಥಾನ 30 ಡಿಗ್ರಿಗಳ ಸೊ ಒಂದು ಕಾಲಾವಕಾಶ ಕೊಡುತ್ತೆ. ಸೊ 30 ಡಿಗ್ರಿಗಳ ನಿಮಿಷ ಸ್ಥಾನಗಳು. ಸೊ 30 30 30. ಸೊ 30 60 90 ಅಲ್ವಾ. ಸೊ 30 60 90 ಇಲ್ಲಿ 180 ಅಲ್ವಾ. ಅಂದರೆ ನಮಗೆ 1 2 3 4 5 6 ನಿಮಿಷ ಸ್ಥಾನಗಳಾದರೆ ಇಲ್ಲಿ ಸೊ 180 ಡಿಗ್ರಿ ಬರುತ್ತಾ? ಅಥವಾ ಸೊ ಇಲ್ಲಿ 30 ನಿಮಿಷಗಳು ಚಲಿಸಿದ್ರೆ ನಮಗೆ 180 ಡಿಗ್ರಿ ಬರುತ್ತೆ ಅಲ್ವಾ. 60 ನಿಮಿಷಗಳು ಚಲಿಸಿದ್ರೆ ಸೊ ಪೂರ್ತಿ ಬರುತ್ತೆ ಅಲ್ವಾ. ಸೊ ಇದನ್ನು ಜ್ಞಾಪಕ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಸೊ ಈಗ ಈ ಕ್ವಶನ್ಸ್ಗಳಲ್ಲಿ ಪ್ರಶ್ನೆಗಳು ಅಂತ ಬಂದಾಗ ಯಾವ ಥರ ಪ್ರಶ್ನೆ ಬರುತ್ತೆ? ಈ ಒಂದು ಗಂಟೆಯನ್ನು ಕೊಟ್ಬಿಟ್ಟು ಸೊ ಈ 2 ಮುಳ್ಳಿನ ನಡುವಿನ ಸೊ ಕೋನ ಎಷ್ಟು, ಆ್ಯಂಗಲ್ ಎಷ್ಟು, ಸೊ ಆ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಸೊ ಇಲ್ಲಿ ನಾವು ಕೋನಗಳನ್ನು ಕಂಡುಹಿಡಬೇಕಾದ್ರೆ ಸೊ ಉದಾಹರಣೆಗೆ ಮೊದಲನೇ ಪ್ರಶ್ನೆ 3:40 ಆಗಿದೆ. ಸೊ 3:40ಕ್ಕೆ ಸೊ ನೀವು ಎಷ್ಟು ಕೋನ ಅಂತ ಕಂಡುಹಿಡಿತೀರಾ? ಸೊ ಇಲ್ಲಿ 3 ಆಗಿರುತ್ತೆ, ಸೊ ಇಲ್ಲಿ 40 ಆಗಿರುತ್ತೆ ಅಲ್ವಾ. 3:40 ಆದಾಗ ಎಷ್ಟು ಕೋನಗಳು? ಬರೀ ಇಷ್ಟು ಮಾಡಿದ್ರೆ ಸಾಲದು. ಸೊ ಇಷ್ಟು ಮಾಡಿದ್ರೆ ನೀವು ತಪ್ಪು ಮಾಡ್ತೀರಾ. ಸೊ ಹಾಂ ಸರ್ 30 30 30 30 30 ಅಲ್ವಾ. 1 2 3 4 5.
ಸೊ 5 3 15, ಸೊ 150 ಡಿಗ್ರಿ ಸರ್, ತಪ್ಪಾಗುತ್ತೆ. ಉತ್ತರ ತಪ್ಪಾಗಿದೆ. ಯಾಕೆ ಅಂತಂದರೆ ಸೊ ಈ ಒಂದು ನಿಮಿಷದ ಮುಳ್ಳು ಸೊ 3 ಗಂಟೆಯಿಂದ 3:40 ಬರೋಷ್ಟರಲ್ಲಿ, ಸೊ ಈ ಒಂದು ನಿಮಿಷದ ಮುಳ್ಳು 3 ಗಂಟೆಯಿಂದ 3:40 ಬರೋಷ್ಟರಲ್ಲಿ ಈ ಒಂದು ಗಂಟೆಯ ಮುಳ್ಳು ಇನ್ನೊಂದು ಸ್ವಲ್ಪ ಕೆಳಗಡೆ ಚಲಿಸಿರುತ್ತೆ. ಎಸ್, ಸೊ ಇದು ಮೇಲೆ, ಈ ಒಂದು ಮುಳ್ಳು ಮೇಲಕ್ಕೆ ಹೋಗುವಷ್ಟರಲ್ಲಿ ಇದು 3ನ ಬಿಟ್ಟು 4ಕ್ಕೆ ಹೋಗ್ತಾ ಇರುತ್ತೆ. ಸೊ ಅದರಿಂದ ಸೊ ಇದು ಎಷ್ಟು ಚಲಿಸಿದೆ ಅನ್ನೋದನ್ನು ನಾವು ಕಂಡುಹಿಡಿಯಲೇಬೇಕು. ಸೊ ಅದನ್ನು ಮೈನಸ್ ಮಾಡಲೇಬೇಕು, ಹಾಗಿದ್ರೆ ಮಾತ್ರ ನಿಮ್ಮ ಉತ್ತರ ಸರಿಯಾಗುತ್ತೆ. ಸೊ ಈಗ ಇಲ್ಲಿ 150 ಡಿಗ್ರಿ ಇದೆಯಾ, 150 ಡಿಗ್ರಿ ಮೈನಸ್ ಇದು ಎಷ್ಟು ಚಲಿಸಿದೆ ಅದನ್ನು ಮಾಡ್ಕೋಬೇಕು. ಸೊ ಈ ಮೈನಸ್ ಮಾಡೋದು ಹೆಂಗಪ್ಪ ಅಂತಂದರೆ, ಸೊ ಯು ಹ್ಯಾವ್ ಟು ಬಿ ವೆರಿ ಥರೋ ವಿತ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಸೊ ಈಗ ಕ್ರಾಸಿಗೆ ಗುಣಿಸುವಂಥದ್ದು. ಸೊ ಅದನ್ನು ಹೇಗೆ ಮಾಡೋದು, ಉದಾಹರಣೆಗೆ ಸೊ ನಾವಿಲ್ಲಿ ಏನು ಮಾಡಿದ್ವಿ, ಈ ಒಂದು ನಿಮಿಷದ ಮುಳ್ಳು 60 ನಿಮಿಷಗಳು ಅಥವಾ 360 ಡಿಗ್ರಿ, ಸೊ 60 ನಿಮಿಷಗಳನ್ನು ಚಲಿಸುವಷ್ಟರಲ್ಲಿ, ಸೊ 60 ನಿಮಿಷಗಳನ್ನ ಚಲಿಸುವಷ್ಟರಲ್ಲಿ ಸೊ ಈ ಒಂದು ಗಂಟೆ ಸೊ ಎಷ್ಟು ಚಲಿಸುತ್ತೆ 30 ಡಿಗ್ರಿಗಳನ್ನು ಚಲಿಸುತ್ತೆ ಅಲ್ವಾ. ಸೊ ಈಗ ಈ ಮುಳ್ಳು ಒಂದು ಸುತ್ತು ಬರುವಾಗ ಈ ಮುಳ್ಳು 3ರಿಂದ 4ಕ್ಕೆ ಹೋಗುತ್ತೆ. ಸೊ ಅಂದರೆ ಸೊ ಈ ನಿಮಿಷದ ಮುಳ್ಳು 360 ಡಿಗ್ರಿ ಚಲಿಸಬೇಕಾದ್ರೆ ಸೊ ಈ ಒಂದು ಗಂಟೆಯ ಮುಳ್ಳು 30 ಡಿಗ್ರಿ ಚಲಿಸಿರುತ್ತೆ ಅಲ್ವಾ. ಸೊ ಇವಾಗ 360 ಡಿಗ್ರಿ ಚಲಿಸುವಷ್ಟರಲ್ಲಿ ಇಲ್ಲಿ 30 ಡಿಗ್ರಿ ಚಲಿಸಿದರೆ, 30 ಡಿಗ್ರಿ ಚಲಿಸಿದೆಯಾ, ಇದು ನಿಮಿಷದ ಮುಳ್ಳು, ಇದು ಗಂಟೆಯ ಮುಳ್ಳು. 360 ಡಿಗ್ರಿ ನಿಮಿಷದ ಮುಳ್ಳು ಚಲಿಸಿದ್ರೆ 30 ಡಿಗ್ರಿ ಗಂಟೆಯ ಮುಳ್ಳು ಚಲಿಸುತ್ತೆ. ಸರಿ ಇದೆ, ಅರ್ಥ ಆಯ್ತಾ ಎಲ್ಲರಿಗೂ? ಹಾಂ, ಈಗ ಇನ್ನೊಂದು ಸರಿ ಹೇಳ್ತೀನಿ. ಸೊ ಇದು ಒಂದು ಫುಲ್ ಸುತ್ತು ಬರೋಷ್ಟಲ್ಲಿಗೆ ಇದು 3ರಿಂದ 4ಕ್ಕೆ ಹೋಗಿರುತ್ತೆ. 360 ಡಿಗ್ರಿ, ಸೊ 30 ಡಿಗ್ರಿ. ಈಗ ಈ ಒಂದು ನಿಮಿಷದ ಮುಳ್ಳು ಎಷ್ಟು ಚಲಿಸಿದೆ, 12ರಿಂದ 8ವರೆಗೂ ಚಲಿಸಿದೆ. ಸೊ ಅಂದರೆ ಸೊ ಇದರಲ್ಲಿ 1 2 3 4 5 6 7 8, ಸೊ 8 × 30 8 × 24 240 ಡಿಗ್ರಿ ಚಲಿಸಿದೆ. ಈಗ 240 ಡಿಗ್ರಿ ಚಲಿಸುವಷ್ಟರಲ್ಲಿ, ಸೊ ಇದು 240 ಡಿಗ್ರಿ ಚಲಿಸುವಷ್ಟರಲ್ಲಿ ಇದು ಎಷ್ಟು ಡಿಗ್ರಿ ಚಲಿಸುತ್ತೆ? ದಿಸ್ ಈಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 360 ಡಿಗ್ರಿ ಇದು ಚಲಿಸುವಾಗ ಇದು 30 ಡಿಗ್ರಿ ಚಲಿಸಿದ್ರೆ 240 ಡಿಗ್ರಿ ಇದು ಚಲಿಸುವಾಗ ಇದು ಎಷ್ಟು ಡಿಗ್ರಿ ಚಲಿಸುತ್ತೆ? ಸೊ ಈಗ ನಾವು ಇದನ್ನು ಹೆಂಗೆ ಕಂಡುಹಿಡಬೇಕು? ಸೊ ಇಲ್ಲಿ ಎಕ್ಸ್ ಅಂತ ಇಟ್ಕೊಂಡು ಎಕ್ಸ್ ಇಸ್ ಈಕ್ವಲ್ ಟು ಸೊ 240 × 30 ಡಿವೈಡೆಡ್ 360. ಸೊ ಇದನ್ನು ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟು ಕೋನಗಳನ್ನು ನಾವು ಇದು ಚಲಿಸುತ್ತೆ ಅಂತ ಗೊತ್ತಾಗುತ್ತೆ. ಎಷ್ಟು ಕೋನಗಳು ಚಲಿಸುತ್ತೆ ಅಂತ ಗೊತ್ತಾದರೆ ಸೊ ನಾವು ಇದನ್ನು 150 ಡಿಗ್ರಿಗಳಲ್ಲಿ ಮೈನಸ್ ಮಾಡಿದ್ರೆ ಎಕ್ಸಾಕ್ಟ್ ಆ್ಯಂಗಲ್ ಏನಿದೆ ಅದು ನಿಮಗೆ ಸಿಗುತ್ತೆ. ಇಲ್ಲಿ ಯಾವುದೇ ಅಂತ ಫಾರ್ಮುಲಾ ರಟ್ಟ ಹೊಡೀರಿ. ಸೊ ನಾನು ಅದನ್ನು ಹೇಳೋದೇ ಇಲ್ಲ. ಯಾಕೆಂತಂದರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಒಂದು ಉದ್ದವಾದ ಅಥವಾ ಲೆಂದಿ ಕ್ವಶನ್ಸ್ ಬಂದಾಗ ನಿಮಗೆ ಅದನ್ನು ಆನ್ಸರ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಫಾರ್ಮುಲಾ ಬ್ಯಾಟ್ ಹೊಡ್ಕೊಂಡು ಹೋದರೆ ಹಾಂ ಇದು ಬಂದರೆ ಇದು ಬಂದರೆ ಇದು, ಆ ಕ್ವಶನ್ ಮಾತ್ರ ಆನ್ಸರ್ ಮಾಡ್ಬೋದು. ಅದಕ್ಕಿಂತ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ರು ಅಂತಂದರೆ ನೀವು ನನ್ನ ಬೈಕಂತೀರ. ಎಸ್, ಸೊ ಈಗ ನಾನಿಲ್ಲಿ ನಿಮಗೇನು ಫಾರ್ಮುಲಾಗಳನ್ನು ಸೊ ಬ್ಯಾಟ್ ಮಾಡಿಸ್ತಿಲ್ಲ, ಫಾರ್ಮುಲಾಗಳನ್ನು ಡಿರೈವ್ ಮಾಡಿಸ್ತಾ ಇದ್ದೀನಿ. ಸೊ ಫಾರ್ಮುಲಾಗಳನ್ನು ಅರ್ಥ ಮಾಡಿಸ್ತಾ ಇದ್ದೀನಿ, ಯಾವ ಥರ ಇದು ಆ್ಯಕ್ಚುಲಿ ಬರುತ್ತೆ. ಹೌದಾ? ಸೊ ಈಗ ಸೊ ಇಲ್ಲಿ ನಮಗೆ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇದನ್ನು ಮೈನಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆನ್ಸರ್ ಸಿಗುತ್ತೆ. ಸೊ 3 1 3 1 3 12 ಅಲ್ವಾ, 12 ಸೊ 20 ಡಿಗ್ರಿಗಳು. ಸೊ 20 ಡಿಗ್ರಿಗಳು ಸೊ ಇದು ಚಲಿಸಿರುತ್ತೆ. ಇದು 20 ಡಿಗ್ರಿಗಳ ಕಾಲ ಅಷ್ಟು ಚಲಿಸಿರುತ್ತೆ. ಸೊ ಈಗ ಈ ಡಿಗ್ರಿ ಎಷ್ಟು? 150 - 20 130 ಡಿಗ್ರಿಗಳು. ಎಸ್, ದಿಸ್ ಇಸ್ ದ ಆನ್ಸರ್ ಅಲ್ವಾ. ಸೊ ಈ ಥರ ನೀವು ಆ ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಕಲಿತ್ರೆ ಸೊ ನಿಜವಾಗ್ಲೂ ನಿಮಗೆ ಸರಾಗವಾಗಿ ಮಾಡೋಷ್ಟು ಇದಾಗುತ್ತೆ. ಸೊ 46ನೇ ಪ್ರಶ್ನೆ, ಸಾರಿ 45 ಅಲ್ಲ 46ನೇ ಪ್ರಶ್ನೆ. ಸೊ 3:40 ನಿಮಿಷಗಳಾದಾಗ, ಸೊ 3:40 ನಿಮಿಷಗಳಾದಾಗ ಸೊ ಇವೆರಡರ ನಡುವೆ ಇರುವ ಕೋನ ಎಷ್ಟು? ಸೊ ಇದನ್ನು ನಾವು ಪೂರ್ತಿ ಡೀಟೇಲಾಗಿ ಮಾಡೇ ಬಿಟ್ಟಿದ್ದೀವಿ. ಸೊ ಮೊದಲನೇ ಪ್ರಶ್ನೆ ಇದರಲ್ಲಿ ನಮಗೆ 130 ಡಿಗ್ರಿ ಬಂದಿದೆ. ಸೊ 130 ಡಿಗ್ರಿ ಅಂದರೆ ಆನ್ಸರ್ ಈಸ್ ಬಿ ಈಸ್ ದ ಆನ್ಸರ್. ಸರಿನಾ? ಸೊ ಈ ಥರ ನೀವು ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ಕಲಿಬೇಕು. ಇಮ್ಯಾಜಿನ್ ಮಾಡಲಿಲ್ಲ ಅಂತಂದರೆ ಸೊ ನಿಮಗೇನು ಅನಿಸುತ್ತೆ, ಅಯ್ಯೋ ಸೊ ಇಲ್ಲಿ ಏನೋ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಫಾರ್ಮುಲಾ ಹಾಕಿದೆ, ಬಟ್ ಲೆಕ್ಕದಲ್ಲಿ ಇನ್ನೊಂದು ಚೂರು ಏನೋ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅವಾಗ ಏನು ಮಾಡಬೇಕು ನಿಮಗೆ ಗೊತ್ತಾಗಲ್ಲ. ಸೊ ಬಿ ಆ್ಯಪ್ಟಿಟ್ಯೂಡಿನಲ್. ಸೊ ಡೋಂಟ್ ಬಿ ಮೆಮೊರೈಸ್ಡ್ ಮೆಮೊರಿ. ಸೊ ಆ್ಯಪ್ಟಿಟ್ಯೂಡಿನಲ್ ಮೆಮೊರಿ ಇಟ್ಕೊಳ್ಳಿ. ಸೊ ನಿಮಗೆ ಯಾವಾಗ ಎಷ್ಟೆಷ್ಟು ಡಿಗ್ರಿ ಸ್ಟೇರಿಂಗ್ ತಿರುಗಿಸ್ಬೇಕು ಅಂತ ಅದು ಬರಬೇಕು.
ಸೊ ನೀವು ಆ್ಯಂಗಲ್ ಇಟ್ಕೊಂಡು ಇಷ್ಟು ಹೇಳ್ಕೊಟ್ರು ಮಾಡಿದ್ರೆ ಯು ಆರ್ ನಾಟ್ ಎ ಗುಡ್ ಡ್ರೈವರ್. ಎಸ್ ಸರಿನಾ. ನೆಕ್ಸ್ಟ್ ವಿಲ್ ಗೋ ಟು 46 ಆಯ್ತಲ್ವ, 47th ಒನ್. 47th. ಸೊ ಬಿಟ್ವೀನ್ 10 AM ಆ್ಯಂಡ್ 5 PM ಆನ್ ದ ಸೇಮ್ ಡೇ, ಅಂದರೆ ಬೆಳಗ್ಗೆ 10 ಗಂಟೆಗಳ ಜಾವ, ಬೆಳಗಿನ ಜಾವ 10 ಗಂಟೆಯಿಂದ, ಸೊ 10 AM ಅಂದರೆ ಬೆಳಗಿನ 10 ಗಂಟೆ, 10 AM ಇಂದ ಸೊ 5 PM ಸಂಜೆ 5 ಗಂಟೆ. ಸೊ ಈ ಕಾಲಾವಕಾಶದಲ್ಲಿ, ಸೊ ಒಂದೇ ದಿನದಲ್ಲಿ ಸೊ ಎಷ್ಟು ಬಾರಿ ನಿಮ್ಮ ನಿಮಿಷದ ಮುಳ್ಳು ಗಂಟೆ ಮುಳ್ಳನ್ನು ರೇಸ್ ಮಾಡುತ್ತೆ, ಸೊ ಓವರ್ಟೇಕ್ ಮಾಡುತ್ತೆ. ಹೌದಾ. ಸೊ ಈಗ ಓವರ್ಟೇಕ್ ಮಾಡೋದು ಹೆಂಗಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 12, 3, 6, 9, 1, 2, 5, 7, 8, 10, 11 ಸರಿನಾ. ಸೊ ಈಗ ನಾನು 3 ಗಂಟೆಯಿಂದ ಇಟ್ಕೊಂಡೆ ಅಂದ್ಕೊಳ್ಳೋಣ. ಸೊ 3 ಗಂಟೆ, ಹೌದಾ. ಸೊ ಈಗ 3 ಗಂಟೆಯಿಂದ 4 ಗಂಟೆಗೆ ಬರೋಷ್ಟರಲ್ಲಿ, ಸೊ 3 ಗಂಟೆಯಿಂದ 4 ಗಂಟೆಗೆ ಬರೋಷ್ಟರಲ್ಲಿ, ಸೊ ಇವಾಗ ಈ ಗಂಟೆ ಮುಳ್ಳು 4ರಷ್ಟಕ್ಕೆ ಚಲಿಸುತ್ತಾ, ಅದೇ ಇದು ಒಂದು 360 ಡಿಗ್ರಿ ಚಲಿಸುತ್ತೆ. ಅಂದರೆ 3ರಿಂದ 4ಕ್ಕೆ ಬರೋಷ್ಟರಲ್ಲಿ ಎಲ್ಲೋ ಒಂದು ಈ ಜಾಗದಲ್ಲಿ ಇದು ಇದನ್ನು ರೇಸ್ ಮಾಡುತ್ತೆ. ಅಂದರೆ ನಾನೀಗೇನು ಮಾಡ್ಕೋಬೋದು, ಸೊ ಪ್ರತಿ ಗಂಟೆಗೆ ಒಂದೊಂದು ಬಾರಿ ರೇಸ್ ಮಾಡುತ್ತೆ. ಪ್ರತಿ ಗಂಟೆಗೆ ಒಂದೊಂದು ಬಾರಿ ನಿಮಿಷದ ಮುಳ್ಳು ಗಂಟೆ ಮುಳ್ಳನ್ನ ರೇಸ್ ಮಾಡ್ತಾನೆ ಇರಬೇಕು ಅಲ್ವಾ. ಸೊ ಪ್ರತಿ ಬಾರಿ ಇದನ್ನು ರೇಸ್ ಮಾಡ್ತಾನೆ ಇರಬೇಕು. ಸೊ ರೇಸ್ ಮಾಡ್ತಾ ಇದ್ದಾಗ ನಮಗೆ ಒಂದೊಂದು ಗಂಟೆಗೆ ಒಂದೊಂದು ಬಾರಿ ಅಂತ ಬರುತ್ತಾ. ಆದರೆ ಇಲ್ಲಿ ಸೊ ನಮಗೆ ಬೆಳಗ್ಗೆ ಜನ 10 ಗಂಟೆಯಿಂದ 5 ಗಂಟೆ ಅಂತ ಬಂದಾಗ ಮಧ್ಯದಲ್ಲಿ 12 ಗಂಟೆ ಅಂತಲೂ ಒಂದು ಬರುತ್ತೆ. ಸೊ ಈಗ ನಾವು ಇದರಲ್ಲಿ ಆ ಟ್ರ್ಯಾಪ್ ಕ್ವಶನ್ ಎಲ್ಲಿ ನಮಗೆ ಸಿಗಾಕಿಸ್ತಾರೆ ಅಂತಂದರೆ, ನಾವೇನು ಮಾಡ್ತೀವಿ ಸರ್, ಸೊ ಒಂದೊಂದು ಗಂಟೆಗೆ ಒಂದೊಂದು ಸರಿನಾ, 10, 11, 12, 1, 2, 3, 4, 5 ಸರ್ 8 ಸರಿ ಸರ್, ಓವರ್ ಇಲ್ಲ. ಸೊ ಅದು ಮಾಡೋಕ್ಕಾಗೋದೇ ಇಲ್ಲ. ಸೊ ಯಾಕೆ ಅಂತಂದರೆ, ಸೊ ಈಗ ಇದರಲ್ಲಿ 12 ಗಂಟೆನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಟ್ರ್ಯಾಪ್ ಇದೆ. 12 ಗಂಟೆ ಮಾಡ್ಬೇಕಾದ್ರೆ ಅಲ್ಲೇನೋ ಒಂದು ಸ್ವಲ್ಪ ಹೊಸ ಕಾನ್ಸೆಪ್ಟ್ ಇದೆ. ನೋಡೋಣ ಅದು ಹೆಂಗಾಗುತ್ತಪ್ಪ. ಈಗ ನಾನು ಸೊ ಇಲ್ಲಿ 11 ಗಂಟೆನ ತಗೋತೀನಿ. 11 ಗಂಟೆ ಇಲ್ಲ 10, 11 ಆಗಿದೆ. 11 ಗಂಟೆ ತಗೋತೀನಿ. ಇವಾಗ 11 ಗಂಟೆ ಅಂದರೆ ಎಷ್ಟಾಗುತ್ತೆ? ಸೊ ಗಂಟೆ ಮುಳ್ಳು ಇಲ್ಲಿರುತ್ತೆ, ನಿಮಿಷದ ಮುಳ್ಳು ಇಲ್ಲಿರುತ್ತಲ್ವಾ ಅಲ್ವಾ. ಸೊ ಇವಾಗ ಈಗ 11 ಗಂಟೆ ಸ್ಟಾರ್ಟ್ ಆಗಿದೆ. 11 ಗಂಟೆ ಸ್ಟಾರ್ಟ್ ಆಗಿದೆ. ಸೊ ಈಗ ನಿಮಿಷದ ಮುಳ್ಳು ಚಲಿಸೋಕ್ಕೆ ಸ್ಟಾರ್ಟ್ ಆಯಿತು. ಚಲಿಸೋಕ್ಕೆ ಸ್ಟಾರ್ಟ್ ಆದಾಗ ಈ 11ರಿಂದ ಗಂಟೆ ಮುಳ್ಳು 12 ಕಡೆಗೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ 11ರಿಂದ 12ಕ್ಕೆ ಹೋಗುವ ಇದರಲ್ಲಿ ಸೊ ಈ ನಿಮಿಷದ ಮುಳ್ಳು ಒಂದು ರೌಂಡ್ ಬರೋಷ್ಟರಲ್ಲಿಗೆ, ಸೊ ಈ ನಿಮಿಷದ ಮುಳ್ಳು ಒಂದು ರೌಂಡ್ ಬರೋಷ್ಟರಲ್ಲಿ ಈ ಗಂಟೆ ಮುಳ್ಳು 12ಕ್ಕೆ ಹೋಗಿ ತಲುಪಿಬಿಟ್ಟಿರುತ್ತೆ. ಸೊ ಈಗ ಈ ನಿಮಿಷದ ಮುಳ್ಳು ಇಲ್ಲಿಂದ ಬರೋಷ್ಟರಲ್ಲಿಗೆ ಇಲ್ಲಿಗೆ ಬಂದು ಜಾಯಿನ್ ಆಗಬೇಕು. ಸೊ ಈಗ ನಮಗೆ 11 ಗಂಟೆ ಅಂತ ಬಂದಾಗ, ಸೊ 11 ಗಂಟೆ ಅಂತ ಬಂದಾಗ ಸೊ ಇವಾಗ ಇದು ಪೂರ್ತಿ ಒಂದು ಸುತ್ತು ಬರೋಷ್ಟರಲ್ಲಿ ಸೊ ಇದು ಇಲ್ಲಿಗೆ ಬಂದಿರುತ್ತೆ. ಎಸ್. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಸೊ ಇದು ನಮಗೆ ಇಷ್ಟು ಬರೋಷ್ಟರಲ್ಲಿ ಇಲ್ಲಿ ಬಂದು ಕೂಡುತ್ತೆ. ಸೊ ಹಂಗಿದ್ದಾಗ ಸೊ ಇವಾಗ ಎಕ್ಸಾಕ್ಟ್ 12 ಗಂಟೆ ಜಾವದಲ್ಲಿ ಇವೆರಡು ಕೂಡ್ತವೆ. ಅಂದರೆ 11 ಮತ್ತು 12 ಗಂಟೆಗೆ, ಸೊ 11 ಮತ್ತು 12 ಗಂಟೆಗಳ ನಡುವೆ ಸೊ ಒಂದೇ ಒಂದು ಸರಿ ರೇಸ್ ಆಗುತ್ತೆ. ಅದು ಯಾವಾಗ ರೇಸ್ ಆಗುತ್ತೆ? ಎಕ್ಸಾಕ್ಟ್ 12 ಗಂಟೆಗೆ ರೇಸ್ ಆಗುತ್ತೆ. ಅಂದರೆ ನಾವು ಈಗ 11, 12 ಸೊ 12 ಗಂಟೆಗೆ ರೇಸ್ ಆಗುತ್ತೆ. ಅಂದರೆ ಅದು ಆ ರೇಸ್ ಮಾಡೋ ಸಮಯ ಎಕ್ಸಾಕ್ಟ್ ಮಧ್ಯಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಆದ್ದರಿಂದ ನಾವು ಸೊ 11ರಿಂದ 12 ಗಂಟೆ ಸೊ ಇದನ್ನು ನಾವು ಒಂದೇ ಅಂತ ಕನ್ಸಿಡರ್ ಮಾಡಬೇಕು. ಹೌದಾ. ಸೊ ಒಂದೇ ಅಂತ ಕನ್ಸಿಡರ್ ಮಾಡಲಾ? ಎಸ್. ಸೊ ಈಗ ನಾವು ಈ ಲೆಕ್ಕನ ಬಿಡಿಸೋಣ. ಸೊ ಯಾವ ಥರ ನೀವು ಬಿಡಿಸ್ತೀರಾ ಸರ್? ಎಸ್ ಸರ್, ರೆಡಿ. 10ರಿಂದ 11 ಗಂಟೆ, ಸೊ 10ರಿಂದ 11 ಗಂಟೆ, ಎಸ್ ಸರ್, ಒಂದು ಸರಿ ರೇಸ್ ಆಗುತ್ತೆ ಅಲ್ವಾ. ಸೊ 11ರಿಂದ 12 ಮತ್ತು 12ರಿಂದ 1 ಸೊ ಇವೆರಡಕ್ಕೆ ಸೇರಿ ಒಂದೇ ಸರಿ ರೇಸ್ ಆಗೋದು. ಅದು ಯಾವಾಗ? ಎಕ್ಸಾಕ್ಟ್ 12 ಗಂಟೆಲೇ ಆಗುತ್ತೆ. ಸೊ ಒಂದು ಸರಿ ರೇಸ್ ಆಗಿ ಮತ್ತೆ ಇನ್ನೊಂದು ಸರಿ ಹೋಗೋಷ್ಟರಲ್ಲಿ ಎಸ್ ಒಂದೇ ಸರಿ ರೇಸ್ ಆಗುತ್ತೆ. 1ರಿಂದ 2 ಒಂದು ಸರಿ ರೇಸ್ ಆಗುತ್ತೆ ಆ್ಯಸ್ ಯೂಶ್ವಲ್. ಇನ್ನು ಮುಂದಕ್ಕೆ ತಾನಾಗೆ ಮುಗಿದೋಯ್ತು. 2ರಿಂದ 3 ಒಂದು ಸರಿ ರೇಸ್ ಆಗುತ್ತೆ. 3ರಿಂದ 4 ಒಂದು ಸರಿ ರೇಸ್ ಆಗುತ್ತೆ. ಒಂದು ಸರಿ ರೇಸ್ ಆಗುತ್ತೆ. 3ರಿಂದ 4 ಗಂಟೆ. ಸೊ 4 ಗಂಟೆಯಿಂದ 5 ಗಂಟೆ. ಸೊ 4 ಗಂಟೆ
4 ಗಂಟೆಯಿಂದ 5 ಗಂಟೆ. ಎಸ್, ಒಂದು ಬಾರಿ ರೇಸ್ ಆಗುತ್ತೆ. ಸೊ 1 2 3 4 5 6 ಬಾರಿ ನಮಗೆ ಸೊ ಈ ಒಂದು ಮುಳ್ಳು ರೇಸ್ ಆಗುತ್ತೆ. ಸೊ ಆನ್ಸರ್ ಈಸ್ 6. ಸೊ ಆನ್ಸರ್ ಯಾವ ಆಪ್ಷನಲ್ಲಿದೆ? 6 ನೋಡೋಣ. ಸೊ ಆನ್ಸರ್ ಈಸ್ ಇನ್ ಯುವರ್ ಸಿ ಆಪ್ಷನ್. ಸಿ ಈಸ್ ದ ಕರೆಕ್ಟ್ ಆನ್ಸರ್. 47th ಒನ್, ಸಿ ಈಸ್ ದ ಕರೆಕ್ಟ್ ಆನ್ಸರ್. ಸರಿನಾ? ಸೊ ಇದನ್ನು ತುಂಬ ವಿಶೇಷವಾಗಿ ನೆನ್ಪಿಟ್ಕೋಬೇಕು. ಸೊ 11ರಿಂದ 12, 12ರಿಂದ 1 ಗಂಟೆ. ಸೊ ಎರಡಕ್ಕೂ ಒಂದೇ ಸರಿ ರೇಸ್ ಆಗೋದು. ಅದು ಎಕ್ಸಾಕ್ಟ್ 12 ಗಂಟೆಲೇ ರೇಸ್ ಆಗುತ್ತೆ. ಎಸ್. ಸೊ ಬಾಕಿ ಎಲ್ಲದನ್ನು ಆ್ಯಸ್ ಯೂಶ್ವಲ್ ಕ್ಯಾರಿ ಆನ್. ಸೊ ವಿತ್ ಯುವರ್ ಸ್ಪೀಡ್. ಸೊ ಫಾಸ್ಟಾಗಿ ಹೋಗ್ತಾಯಿರಿ. ಇವೆಲ್ಲ ಕಟಿಂಗ್ ಎಡ್ಜು. ಅದನ್ನು ಇಲ್ಲೇ ಟ್ರ್ಯಾಪ್ ಹಿಡ್ಕೊಂತಾರೆ ಅಂತಲೇ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಸರ್ ಇದು ಮಿಸ್ ಆಯಿತು ಅಂತ ಬಂದರೆ ಯು ಆರ್ ನಾಟ್ ರೆಡಿ ಫಾರ್ ಆ್ಯಪ್ಟಿಟ್ಯೂಡ್. ಹೌದಾ? ಎಸ್. ನೆಕ್ಸ್ಟ್, ಈಗ 48ನೇ ಪ್ರಶ್ನೆ. ಅಟ್ ವಾಟ್ ಟೈಮ್ ಬಿಟ್ವೀನ್ 4 o'clock and 5 o'clock ವಿಲ್ ದ ಹವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಆಫ್ ಅ ಕರೆಕ್ಟ್ ಕ್ಲಾಕ್ ಪಾಯಿಂಟ್ ಎಕ್ಸಾಕ್ಟ್ಲಿ ಇನ್ ಅಪೋಸಿಟ್ ಡೈರೆಕ್ಷನ್? ಇವರೇನು ಕೊಟ್ಟಿದ್ದಾರೆ? 4 ಗಂಟೆಯಿಂದ 5 ಗಂಟೆಗಳ ಕಾಲಾವಕಾಶದಲ್ಲಿ ಸೊ ಯಾವ ಗಂಟೆಯಲ್ಲಿ ಎಕ್ಸಾಕ್ಟ್ ಇವೆರಡು ಅಪೋಸಿಟಲ್ಲಿ ಇರ್ತವೆ? ಸೊ 180 ಡಿಗ್ರಿ ಎಷ್ಟು ಗಂಟೆಗೆ ಫಾರ್ಮ್ ಆಗುತ್ತೆ? ಸೊ ಈಗ ನೀವು ಹೇಳ್ಬೋದು ಸರ್ 4:50 ಅಲ್ವಾ ಸರ್? ಎಸ್. ಸೊ 4:50ಕ್ಕೆ ಮಾಡಿಬಿಡಿ, ಏಕೆಂದರೆ 50ಕ್ಕೆ ಅದು ಎಕ್ಸಾಕ್ಟ್ ಆಪೋಸಿಟ್ ಆಗಿರುತ್ತೆ. ಆಗಲ್ಲ. ಯಾಕಾಗಲ್ಲ ಅಂತಂದರೆ ಸೊ ಈಗ ಇದು 4ರಿಂದ 4:50 ನಿಮಿಷಗಳಷ್ಟರಲ್ಲಿ ಚಲಿಸುವಷ್ಟರಲ್ಲಿ ಸೊ ಈ ಒಂದು ಜರ್ನಿ ಒಳಗೆ ಸೊ ನಿಮ್ಮ ಈ ಗಂಟೆಯ ಮುಳ್ಳು ಕೂಡ ಸ್ವಲ್ಪ ಚಲಿಸಿರುತ್ತೆ ಅಲ್ವಾ? ಸೊ ಈ ಗಂಟೆಗಳ ಮುಳ್ಳು ಇಲ್ಲಿ ಚಲಿಸಿದ್ರೆ ನಮಗೆ 4:50ಕ್ಕೆ ಸೊ ಯಾವುದೇ ಕಾರಣಕ್ಕೂ 180 ಡಿಗ್ರಿ ಆಗಲ್ಲ. 180 ಡಿಗ್ರಿ ಆಗ್ಬೇಕಂದ್ರೆ ಏನಾಗಬೇಕು? ಈ ಮುಳ್ಳು ಕೂಡ ಸ್ವಲ್ಪ ಈ ಕಡೆಗೆ ಚಲಿಸ್ಬೇಕಾಗುತ್ತೆ. ಸರ್ ಇದೊಳ್ಳೆ ಪೀಕ್ಲಾಟ್ ಆಯ್ತಲ್ಲ ಸರ್. ಸೊ ಈಗ ಇದು ಮುಂದಕ್ಕೆ ಇದು ಬರೋಷ್ಟರಲ್ಲಿ ಇದು ಮುಂದಕ್ಕೆ ಬಂದಿರುತ್ತೆ, ಇದು ಮುಂದಕ್ಕೆ ಬರೋಷ್ಟರಲ್ಲಿ 180 ಡಿಗ್ರಿ ಮುಂದಕ್ಕೆ ಹೋಗಿರುತ್ತೆ. ಸೊ ಏರಿಗಳಿದ್ರೆ ಕೋಣ ನೀರಿಗೆ ಇಳಿತೈತೆ. ಏನು ಮಾಡೋಣ ಸರ್? ಸೊ ಇವಾಗ ಇದಕ್ಕೆ ನಾವು ಆ ಗ್ಯಾಪ್ ಮೂಲಕನೇ ಸಾಲ್ವ್ ಮಾಡಬೇಕು. ಸೊ ಈ ಒಂದು ಪ್ರಶ್ನೆಗಳನ್ನು ನೀವು ಗ್ಯಾಪನ್ನು ತರೋಗಿಟ್ಕೊಳ್ಳಿ. ಸೊ ಅದು ನಿಮಗೆ ಸೊ ಕೊನೆವರೆಗೂ ನಿಮಗೆ ಕಾಪಾಡುತ್ತೆ. ಈಗ ನಾವು ಗ್ಯಾಪ್ ಏನು ಮಾಡ್ಕೊಂಡಿದ್ವಿ? ಎಸ್. ಸೊ 60 ನಿಮಿಷಗಳಿಗೆ 55 ನಿಮಿಷಗಳ ಗ್ಯಾಪ್ ಬಿಡುತ್ತೆ. ಪ್ರತಿ 60 ನಿಮಿಷಗಳಿಗೆ ಇವೆರಡು 55 ನಿಮಿಷಗಳ ಗ್ಯಾಪ್ ಬಿಡ್ತವೆ. ಸೊ ನಿಮಿಷ ಸ್ಥಾನಗಳು ಗ್ಯಾಪ್ ಅಲ್ವಾ? ಸೊ ಈಗ 4 ಗಂಟೆ ಆಗಿದೆ. 4 ಗಂಟೆ ಆಗಿದೆಯಾ? ಈ 4 ಗಂಟೆ ಒಳಗೆ ಸೊ ಇವೆರಡರ ನಡುವೆಗಳ ಗ್ಯಾಪ್ ಎಷ್ಟು? ಸೊ ಈ ಗ್ಯಾಪ್ ಎಷ್ಟಿದೆ ಇಲ್ಲಿ? ಸೊ 20 ನಿಮಿಷಗಳ ಗ್ಯಾಪ್ ಇದೆ ಇಲ್ಲಿ. 20 ನಿಮಿಷಗಳ ಗ್ಯಾಪ್ ಇದೆಯಾ? ಸೊ ಗ್ಯಾಪ್ ಮಾತ್ರ ನೋಡ್ತಾ ಇದ್ದೀನಿ ನಾನು. 20 ನಿಮಿಷಗಳ ಗ್ಯಾಪ್ ನೋಡ್ತಾ ಇದ್ದೀನಿ. 20 ನಿಮಿಷಗಳ ಗ್ಯಾಪ್ ಇದೆಯಾ? ಈಗ ಸೊ ನನಗೆ ಈ 20 ನಿಮಿಷಗಳ ಗ್ಯಾಪ್ ಕವರ್ ಆದರೆ ಸೊ ಇವೆರಡು ಒಂದ್ರ ಮೇಲೊಂದು ನಿಂತ್ಕೊತವೆ ಅಲ್ವಾ? ಸೊ ಎರಡು ಒಂದ್ರ ಮೇಲೊಂದು ಬಂದು ನಿಲ್ತವೆ. ಈಗ ನನಗೆ ಸೊ ಇದಲ್ದಲ್ಲೇ ಇನ್ನೂ 180 ಡಿಗ್ರಿಗಳ ಗ್ಯಾಪ್ ಬರಬೇಕು. ಈ ಗ್ಯಾಪ್ ನೋಡ್ತಾ ಇದ್ದೀನಿ. ಸೊ ನಾನು ಬರೀ 4:50 ನೋಡ್ತಾ ಇಲ್ಲ. ಸೊ ಇನ್ನೂ ನನಗೆ 20 ನಿಮಿಷಗಳ ನಂತರ ಇನ್ನೂ 30 ನಿಮಿಷಗಳ ಗ್ಯಾಪ್ ಬೇಕು. ಇಲ್ಲಿ ಗ್ಯಾಪ್ ಅಂತ ಅಂದರೆ ಸೊ ಇದು ಚಲಿಸಿದ್ರೆ ಇದು ಕೂಡ ಚಲಿಸುತ್ತೆ ಅಲ್ವಾ? ಸೊ ಈಗ ನನಗೆ ಒಟ್ಟು ಸೊ ಈಗ 20 + 30 50 ನಿಮಿಷಗಳ ಗ್ಯಾಪ್ ಬೇಕು. ಸೊ ಇವೆರಡರ ಮಧ್ಯೆ 50 ನಿಮಿಷಗಳ ಗ್ಯಾಪ್ ಸೊ ಬಿದ್ದರೆ ಸೊ ಇವು ಎಕ್ಸಾಕ್ಟಾಗಿ ಸೊ 180 ಡಿಗ್ರಿಗಳ ಫಾರ್ಮೇಷನ್ ಆಗ್ತವೆ. ಸೊ ಯಾವುದೇ ಇದು ಪ್ರಶ್ನೆಯಲ್ಲಿ ನಮಗೆ ಸೊ ಆ 180 ಡಿಗ್ರಿ ಬರಬೇಕು ಅಂತಂದರೆ ಸೊ ಆ ಒಂದು 30 ನಿಮಿಷಗಳ ಗ್ಯಾಪ್ ಇರಲೇಬೇಕು ಅಲ್ವಾ? ಸೊ 4:50ಕ್ಕೆ ಬರಬೇಕು. ಬಟ್ ಇಲ್ಲಿ ಸೊ ಈ ಮುಳ್ಳು ಇಲ್ಲೇ ಇಲ್ಲ. ಸೊ 4:20ರಿಂದ 4:50ಕ್ಕೆ ಹೋದರೆ ಅದು ಸೊ 180 ಡಿಗ್ರಿ ಆಗುತ್ತಪ್ಪ. ಬಟ್ ಇದು 4 ಗಂಟೆಯಲ್ಲಿದೆ. 4 ಗಂಟೆ ಅಂದರೆ ಅದು ಇಲ್ಲಿಂದ ಗ್ಯಾಪ್ ಕವರ್ ಮಾಡ್ಕೊಂಡು ಬರಬೇಕು. ಎಸ್, ಹೌದಾ? ಸೊ ಇವಾಗ ಇಲ್ಲೊಬ್ಬ ಓಡ್ತಿದ್ದಾನೆ. ಸೊ ಇಲ್ಲಿ ಗಂಟೆ ಮುಳ್ಳು ಓಡ್ತಾ ಇದೆ, ಇಲ್ಲಿ ನಿಮಿಷದ ಮುಳ್ಳು ಓಡ್ತಾ ಇದೆ ಅಲ್ವಾ? ಈಗ ನನಗೆ ಇವರಿಬ್ಬರ ಮಧ್ಯೆ 30 ನಿಮಿಷಗಳ ಗ್ಯಾಪ್ ಬೇಕಂದರೆ ಫಸ್ಟು ಇವನು 20 ನಿಮಿಷಗಳನ್ನು ರೇಸ್ ಮಾಡಬೇಕು. 20 ನಿಮಿಷಗಳ ಗ್ಯಾಪನ್ನು ರೇಸ್ ಮಾಡಿ ಸೊ ಮುಂದಕ್ಕೆ ಬಂದು ಆಮೇಲೆ ಇದರಿಂದ ಮುಂದಕ್ಕೆ 30 ನಿಮಿಷಗಳ ಗ್ಯಾಪ್ ಇಡಬೇಕು. ನಾನು ಬರೀ ಗ್ಯಾಪ್ ನೋಡ್ತಾ ಇದ್ದೀನಿ, ಯಾಕೆಂತಂದರೆ ಅಷ್ಟೊಳಗೆ ಇವನು ಓಡ್ತಾ ಇರ್ತಾನೆ. ಸೊ ಈ ಒಂದು 50 ನಿಮಿಷಗಳ ಗ್ಯಾಪ್ನ ನಾವು ನೋಡಬೇಕು. ಸೊ ಸುಲಭವಾದ ಮೆಥಡ್ ಏನಂತಂದರೆ 60 ನಿಮಿಷಗಳಿಗೆ 55 ನಿಮಿಷಗಳ ಗ್ಯಾಪ್ ಬಿಡುತ್ತೆ ಅಂತಂದರೆ 50 ನಿಮಿಷಗಳ ಗ್ಯಾಪ್ ಬೇಕಂತಂದರೆ ಎಷ್ಟು ನಿಮಿಷಗಳು ಬೇಕು? ಹೌದಾ? ಸೊ ಇದನ್ನು ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ನೋಡೋಣ. ಸೊ ಹೆಂಗೆ ಮಾಡೋದು ಇವಾಗ? 60 × 50/55 ಹೌದಾ? ಸೊ ಇದು 11ಲಿ 5 10ಲಿ. ಸೊ ಅಂದರೆ 600 / 11. ಸೊ 600 / 11 ನಾವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಇಟ್ಟರೆ ಸೊ 11 / 600. ಸೊ 11 5 55 5
11 4 44 6 ಸೊ 54 6ನೇ 11 54 6/11 ನಿಮಿಷಗಳು. ಈಗ ಈ ಆಪ್ಷನ್ಸ್ನ ನೋಡಿದ್ರೆ ನಿಮಗೆ ಸೊ ಇನ್ನೂ ಸುಲಭವಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಸೊ ಈಗ ಹೆಂಗೆ ಅಂತಂದರೆ ಎಸ್ ಈಗ ನಮಗೆ ಗೊತ್ತಾಯ್ತಾ ಸರ್ 4:50ಕ್ಕೆ ಸೊ 4:50ಕ್ಕೆ ಸೊ ಸರಿಯಾಗಿ ನಮಗೆ ಸೊ ಒಂದು 180 ಡಿಗ್ರಿ ಬರ್ಬೋದು ಅಂತ ಅಂದಾಜು ಮಾಡ್ಕೊಂಡ್ವಿ ಅಲ್ವಾ. ಸೊ ಬಟ್ ಸೊ 4:50ಕ್ಕೆ ಬರೋಷ್ಟೊತ್ತಿಗೆ ಇದು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿರುತ್ತಾ. ಸೊ 50ಗಿಂತ ಜಾಸ್ತಿ ಸೊ ಈ ಮುಳ್ಳೇನಿದೆ ಇದು ಸ್ವಲ್ಪ ಮುಂದಕ್ಕೆ ಚಲಿಸ್ಬೇಕು. ಈ ಆಪ್ಷನಲ್ಲಿ ಎರಡೇ ಕೊಟ್ಟಿರೋದು 54 ನಿಮಿಷ ಕೊಟ್ಟಿದ್ದಾರೆ, ಇನ್ನೊಂದು 54 6/11 ಕೊಟ್ಟಿದ್ದಾರೆ. ಎಕ್ಸಾಕ್ಟ್ 54 ನಿಮಿಷ ಮಾಡೋಕ್ಕಾಗಲ್ಲ. ಎಸ್ ಸೊ ಅದಕ್ಕೋಸ್ಕರ 54 6/11 ಉತ್ತರ. ಸೊ ಇದನ್ನು ಸ್ಮಾರ್ಟಾಗಿ ಗೆಸ್ ಮಾಡ್ಬೋದಾಗಿತ್ತು. ಸೊ ಯು ಕ್ಯಾನ್ ಟ್ರೈ ಸ್ಮಾರ್ಟ್ಲಿ. 54 ಎಕ್ಸಾಕ್ಟಾಗಿ ಆಗಲ್ಲ, 54 6/11 ನಿಮಿಷಗಳಿಗೆ ಆಗುತ್ತೆ. ಇನ್ನು 21 32 ಎಲ್ಲ ಆನ್ಸರ್ ಅಲ್ವೇ ಇಲ್ಲ, ಹೌದಾ? ಎಸ್ ಸೊ ಈ 21 32 ಅಂತಂದರೆ ನೀವು ಈ ಒಂದು ಗ್ಯಾಪನ್ನ ಕವರ್ ಮಾಡ್ತಾ ಇಲ್ಲ. ಸೊ ನೀವು ಇಲ್ಲಿಂದನೇ ತಗೋತಾ ಇದ್ದೀರಾ. ಸೊ ಈ ಒಂದು ಗ್ಯಾಪನ್ನ ತಗೋತಾ ಇಲ್ಲ ಅಂತ ಅರ್ಥ ಅಲ್ವಾ? ಎಸ್ ಸೊ ನೆಕ್ಸ್ಟ್ ಸೊ ಈಸಿ ಇದೆ. ಸೊ ಈಗ ನಾವಿಲ್ಲಿ ಏನು ತಿಳ್ಕೊಬೇಕು, ಇದನ್ನು ತುಂಬ ಅವಶ್ಯಕವಾಗಿ 60 ನಿಮಿಷಕ್ಕೆ 55 ನಿಮಿಷಗಳ ಗ್ಯಾಪ್ ಕೊಡುತ್ತೆ. ಇದನ್ನು ನಾವು ಸೊ ತಿಳ್ಕೊಂಡೆ ಮುಂದಕ್ಕೆ ಹೋಗಬೇಕು. ಎಸ್ ಡನ್. ಸೊ ಮೂವಿಂಗ್ ಟು ಇದೆಷ್ಟು 47 ಇಲ್ಲ 48 ಎಸ್ 49 49ನೇ ಪ್ರಶ್ನೆ. ಎ ವಾಲ್ ಕ್ಲಾಕ್ ಗೇನ್ಸ್ 15 minutes ಎವ್ರಿ 24 hours. ಸೊ ಅಂದರೆ ಈಗ ಪ್ರತಿ 24 ಗಂಟೆಗಳಲ್ಲಿ ಇದು 15 ನಿಮಿಷ ಮುಂದಕ್ಕೆ ಓಡಿಬಿಡುತ್ತೆ. ಎಸ್ ಎಲ್ಲ ಕ್ಲಾಕ್ಗಳು 24 ಗಂಟೆ ಓಡಿದ್ರೆ ಇದು 24 ಗಂಟೆ 15 ನಿಮಿಷ ಓಡಿಬಿಡುತ್ತೆ ಅಲ್ವಾ? ಸೊ ಈಗ ಸೊ ಕ್ಲಾಕ್ ವಾಸ್ ರೀಸೆಟ್ ಅಂದರೆ ಕ್ಲಾಕ್ ಟೈಮ್ನ ಸರಿ ಮಾಡಿಟ್ಟಿರೋದು, ಕೀ ವಾಪಸ್ ತಿರುಗಿಸಿದ್ರು. ಸೊ ಯಾವಾಗ ಬೆಳಗಿನ ಜಾವ 8 ಗಂಟೆಗೆ ತಿರುಗಿಸಿದ್ರು. ಬೆಳಗಿನ ಜಾವ 8 ಗಂಟೆಗೆ ಸೊ ಕ್ಲಾಕನ್ನು ಸರಿ ಮಾಡಿದರು. ಯಾವಾಗ ಸರಿ ಮಾಡಿದರು? ಇಟ್ ವಾಸ್ ಡನ್ ಆನ್ ಮಂಡೇ. ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದನ್ನು ಗಡಿಯಾರನ ಸರಿ ಮಾಡಿದರು. ಈಗ ಮಂಗಳವಾರ ಬೆಳಗ್ಗೆ ಇದೆಷ್ಟು ಗಂಟೆ ಹೋಗುತ್ತೆ? ಸೊ 8:15 ನಿಮಿಷ ಓಡುತ್ತೆ. ಏಕೆಂದರೆ 24 ಗಂಟೆಗಳಲ್ಲಿ ಸೊ ಅದು 15 ನಿಮಿಷ ಜಾಸ್ತಿ ಚಲಿಸುತ್ತೆ. ಬುಧವಾರ ಎಷ್ಟು ಚಲಿಸ್ಬೇಕು? ಇನ್ನೂ 15 ನಿಮಿಷ ಜಾಸ್ತಿ ಚಲಿಸ್ಬೇಕು. ಸೊ 8:30 ಆಗುತ್ತೆ. ಎಸ್ ಡನ್. ಸೊ ವೆನ್ ದ ಕ್ಲಾಕ್ ಶೋಸ್ 8:30 ಆನ್ ವೆಡ್ನೆಸ್ಡೇ, ವಾಟ್ ಈಸ್ ದ ಕರೆಕ್ಟ್ ಟೈಮ್? ಸೊ ಈಗ ವೆಡ್ನೆಸ್ಡೇ ಇದು 8:30 ತೋರಿಸಿದೆ ಅಂತಂದ್ರೆ ಎಕ್ಸಾಕ್ಟ್ ಟೈಮ್ ಎಷ್ಟು? ಎಕ್ಸಾಕ್ಟ್ ಟೈಮ್ 8 ಗಂಟೆನೇ. 8 ಗಂಟೆ ವಾಸ್ ದ ಎಕ್ಸಾಕ್ಟ್ ಟೈಮ್. ಸೊ ಇದು ಸೊ ಕರೆಕ್ಟಾಗಿ ಸೊ ಮಂಗಳವಾರ ಬೆಳಗ್ಗೆ 8 ಗಂಟೆಗೆ 8:15 ತೋರಿಸ್ತಾ ಇದೆ, ಬುಧವಾರ ಬೆಳಗ್ಗೆ 8 ಗಂಟೆಗೆ 8:30 ತೋರಿಸುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸೊ 8 AM ಆನ್ ವೆಡ್ನೆಸ್ಡೇ. ಸೊ ಸುಲಭವಾದ ಉತ್ತರ. ಇದನ್ನು ಮಾಡ್ಬೋದು, ಇದನ್ನು ಆರಾಮಾಗಿ ಮಾಡ್ಬೋದು. 49 ಆಪ್ಷನ್ಸ್ ಹುಡುಕಿ ಮಾಡ್ಬೋದು ಅನ್ಕೋತೀನಿ. ಸೊ ಬಟ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ, ಯಾಕೆಂದರೆ ಸೊ ಪ್ರತಿ ಸರಿ ಆಪ್ಷನ್ಸ್ ಏನು ಮಾಡ್ತಾರೆ? ಸೊ ಟ್ರಿಕಿ ಕೊಡ್ತಾರೆ. ಸೊ ಇಲ್ಲಿ ದೇವ್ರ ಪುಣ್ಯ ವಿಕಾಸ್ ಸರ್ ನಿಮಗೆ ಈಸಿ ಮಾಡಿಕೊಟ್ಟಿದ್ದಾರೆ, ಬಟ್ ಪ್ರತಿ ಸರಿ ಕೊಡಲ್ಲ. ಎಸ್ ಡನ್. ನೆಕ್ಸ್ಟ್ ಎಸ್ ಕಮಿಂಗ್ ಟು 50th ಕ್ವಶನ್. 50ನೇ ಪ್ರಶ್ನೆ. ಇನ್ ಅ ಸರ್ಟನ್ ಕ್ಲಾಕ್ ದ ಮಿನಿಟ್ ಹ್ಯಾಂಡ್ ಓವರ್ಟೇಕ್ಸ್ ದ ಅವರ್ ಹ್ಯಾಂಡ್ ಒನ್ಸ್ ಎವ್ರಿ 64 minutes ಆಫ್ ಕರೆಕ್ಟ್ ಟೈಮ್. ಹೌ ಮಚ್ ಡಸ್ ದಿಸ್ ಕ್ಲಾಕ್ ಗೇನ್ ಆರ್ ಲೂಸ್ ಇನ್ ಎ ಡೇ? ಅಂದರೆ ಇವ್ರು ಏನು ಹೇಳಿದ್ದಾರೆ? ಸೊ ಒಂದು ಗಡಿಯಾರದಲ್ಲಿ ಸೊ ಈ ಒಂದು ಗಂಟೆಯ ಮುಳ್ಳನ್ನು, ನಿಮಿಷದ ಮುಳ್ಳು ಪ್ರತಿ 64 ಗಂಟೆಗಳಿಗೆ 64 ನಿಮಿಷಗಳಿಗೆ ಒಂದ್ಸರಿ ರೇಸ್ ಮಾಡುತ್ತೆ. 64 ನಿಮಿಷಗಳ ಕರೆಕ್ಟ್ ಟೈಮ್ ಅಂದರೆ ಪ್ರತಿ 64 ನಿಮಿಷಗಳಲ್ಲಿ ಅದು ರೇಸ್ ಮಾಡುತ್ತೆ. ಸೊ ಅಂದರೆ ಈ ಕ್ಲಾಕು ಹಿಂದೆ ಓಡ್ತಾ ಇದೆಯಲ್ಲ, ಮುಂದೆ ಓಡ್ತಾ ಇದೆ ಅಲ್ವಾ? ಸೊ ಇದು ಪ್ರತಿ 64 ನಿಮಿಷಗಳಿಗೆ ಒಂದು ಸರಿ ಸೊ ಆ ನಿಮಿಷದ ಮುಳ್ಳು ಗಂಟೆಗಳ ಮುಳ್ಳನ್ನ ರೇಸ್ ಮಾಡುತ್ತೆ. ಸೊ ಈಗ 24 ಗಂಟೆಗಳಲ್ಲಿ ಇದು ಎಷ್ಟು ಮುಂದಕ್ಕೆ ಅಥವಾ ಹಿಂದಕ್ಕೆ ಓಡುತ್ತೆ? ಅದು ಮುಂದಕ್ಕೆ ಓಡುತ್ತೆ ಅಂತಲೂ ಗೊತ್ತಿಲ್ಲ, ಹಿಂದಕ್ಕೆ ಓಡುತ್ತೆ ಅಂತಲೂ ಗೊತ್ತಿಲ್ಲ. ನಾವು ಕಂಡುಹಿಡಬೇಕು ಅದನ್ನು ಅಲ್ವಾ? ಸೊ ಈಗ ನಾವು ಒಂದು ಗಡಿಯಾರ ಬರ್ಕೊಳ್ಳೋಣ. 12 3 6 9. ಸೊ 1 2 4 5 7 8 10 11 ಸರಿನಾ? ಸೊ ಈಗ ನಾವೇನು ಸೊ ನಮ್ಮ ಬ್ರಹ್ಮಾಸ್ತ್ರ ಏನು ಇಟ್ಕೊಂಡಿದ್ವಿ? ಪ್ರತಿ ಒಂದು 60 ನಿಮಿಷಗಳಲ್ಲಿ 55 ನಿಮಿಷಗಳ ಗ್ಯಾಪ್ ಬಿಡುತ್ತೆ. ಸೊ ಈ ಗ್ಯಾಪನ್ನು ನಾವು ಇಟ್ಕೊಂಡಿದ್ವಿ ಅಲ್ವಾ? ಸೊ ಇವಾಗ 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಒಂದ್ರ ಮೇಲೆ ಒಂದಿದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ
ಸೊ ಒಂದ್ರ ಮೇಲೆ ಒಂದಿದೆ. ಸೊ ಅದನ್ನು ಸ್ವಲ್ಪ ಸ್ಟಡಿ ಬರೆದಿರ್ತೀನಿ. ಈಗ ದೊಡ್ಡಣ್ಣ ಸ್ಟಾರ್ಟ್ ಮಾಡ್ದ ಓಡೋಕ್ಕೆ. ದೊಡ್ಡಣ್ಣ ಸ್ಟಾರ್ಟ್ ಮಾಡಿದ್ನಾ, ಈ ದೊಡ್ಡಣ್ಣ ಸ್ಟಾರ್ಟ್ ಮಾಡಿ ಮತ್ತೆ 12ಕ್ಕೆ ಬರೋಷ್ಟರಲ್ಲಿ ಚಿಕ್ಕಣ್ಣ ಏನು ಮಾಡಿದ್ದ, 5 ನಿಮಿಷ ಮುಂದಕ್ಕೆ ಓಡ್ಬಿಟ್ಟಿದ್ದ. ಎಸ್. ಸೊ ನಾವಿಲ್ಲಿ ಏನು ಮಾಡಿದ್ವಿ, ಸೊ ಇವಾಗ ನಮಗೆ ಸೊ ಈಗ 1 ಗಂಟೆಗೆ ನಮಗೇನಾಯಿತು, 55 ನಿಮಿಷಗಳ ಗ್ಯಾಪ್ ಬಂತು. 55 ನಿಮಿಷಗಳ ಗ್ಯಾಪ್ ಸಿಕ್ತಾ. ಸೊ ಇವಾಗ 55 ನಿಮಿಷಗಳ ಗ್ಯಾಪ್ ಸಿಕ್ತು. ಈಗ ನಾವೇನಿದ್ದೀವಿ, ಸೊ ನಾವೀಗ ಈ ಥರ ಇದ್ದೀವಿ. 55 ನಿಮಿಷಗಳ ಗ್ಯಾಪ್ ಇದೆ ಈಗ. ಸೊ ಚಿಕ್ಕಣ್ಣ ಇಲ್ಲಿದ್ದಾನೆ, ದೊಡ್ಡಣ್ಣ ಇಲ್ಲಿದ್ದಾನೆ. 55 ನಿಮಿಷಗಳ ಗ್ಯಾಪ್ ಇದೆ ಇಲ್ಲಿ ಅಲ್ವಾ. ಸೊ ನಮಗಿಲ್ಲಿ ಏನು ಮಾಡಬೇಕು, ರೇಸ್ ಮಾಡಬೇಕು ಅಲ್ವಾ. ರೇಸ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಇವನು ಇನ್ನೂ ಮುಂದಕ್ಕೆ ಓಡಬೇಕು. ಅಂದರೆ ಇಲ್ಲಿ ಇನ್ನೂ 5 ನಿಮಿಷಗಳ ಗ್ಯಾಪ್ ಇದೆ. ಇನ್ನೂ 5 ನಿಮಿಷಗಳ ಗ್ಯಾಪ್ ಇದೆ. ಆ 5 ನಿಮಿಷಗಳ ಗ್ಯಾಪ್ನ ಕವರ್ ಮಾಡಬೇಕು. ಸೊ ಅಂದರೆ ಒಟ್ಟು ಈಗ ಅವನು ರೇಸ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, 60 ನಿಮಿಷಗಳ ಗ್ಯಾಪ್ ಹೊಡಿಬೇಕು. 60 ನಿಮಿಷಗಳ ಗ್ಯಾಪನ್ನು ಹೊಡಿಬೇಕು. ಸೊ ಇವನು 55 ನಿಮಿಷಗಳ ಗ್ಯಾಪ್ ಹೊಡೆಯೋಕ್ಕೆ 55 ನಿಮಿಷಗಳ ಗ್ಯಾಪ್ ಹೊಡೆಯೋಕ್ಕೆ ಇವನು 60 ನಿಮಿಷಗಳ ತಗೋತಾನೆ. 55 ನಿಮಿಷಗಳ ಗ್ಯಾಪ್ ಹೊಡೆಯೋಕ್ಕೆ 60 ನಿಮಿಷಗಳು 60 ನಿಮಿಷಗಳ ಗ್ಯಾಪ್ ಹೊಡೆಯೋಕ್ಕೆ ಎಷ್ಟು ತಗೋತಾನೆ, ಎಷ್ಟು ನಿಮಿಷಗಳನ್ನು ತಗೊಳ್ತಾನೆ. ಸೊ 60 ನಿಮಿಷಗಳ ಗ್ಯಾಪ್ ಹೊಡೆಯೋಕ್ಕೆ ಎಷ್ಟು ತಗೋತಾನೆ. ಈಗ 60 ನಿಮಿಷ ಗ್ಯಾಪ್ ಹೊಡೆದ ಅಂತಂದ್ರೆ ಮುಗಿತಾ, ರೇಸ್ ಆಯಿತಾ. ಸೊ 55 + 5 60. ಈಗ 60 ನಿಮಿಷಗಳ ಗ್ಯಾಪ್ ಹೊಡೆಯೋಕ್ಕೆ ಎಷ್ಟು ನಿಮಿಷ ತಗೊತಾನೆ ನೋಡೋಣ. ಎಸ್. ಸೊ ಕ್ರಾಸ್ ಮಲ್ಟಿಪ್ಲೈ 60 × 60 / 55 ಅಲ್ವಾ. ಸೊ ಅಂದರೆ ಸಮ್ವೇರ್ ಅರೌಂಡ್. ಸೊ ಇವಾಗ 5 ಆಮೇಲೆ 5 5 1s 5 5 1s 5 5 12s 6. ಎಸ್, 12 5 60 ಸರಿನಾ. ಸೊ 12 6 72 720/11 ನಿಮಿಷಗಳನ್ನ ತಗೋತಾನೆ. ಸೊ ಅಂದರೆ ಒಂದು ಸರಿಯಾದ ಗಡಿಯಾರ. ಸೊ 720/11 ನಿಮಿಷಗಳಲ್ಲಿ 720/11 ನಿಮಿಷಗಳಲ್ಲಿ ರೇಸ್ ಮಾಡುತ್ತೆ. ಇದು ಎಷ್ಟು ಗೊತ್ತಾಯ್ತಾ. ಈಗ ಇದನ್ನು ನಾನು ಫಿಕ್ಸ್ ಮಾಡ್ಕೊತೀನಿ. ಸೊ 720/11 ನಿಮಿಷದಲ್ಲಿ ಇದು ರೇಸ್ ಮಾಡುತ್ತೆ. ಸೊ ಒಂದು ಸರಿಯಾದ ಗಡಿಯಾರ 720/11 ನಿಮಿಷಗಳಲ್ಲಿ, ಸೊ 720 11 720 ನಿಮಿಷಗಳಲ್ಲಿ ರೇಸ್ ಮಾಡುತ್ತೆ. ಈ ಕೊಟ್ಟಿರೋ ಗಡಿಯಾರ ಎಷ್ಟು ನಿಮಿಷದಲ್ಲಿ ರೇಸ್ ಮಾಡುತ್ತೆ, 64 ನಿಮಿಷಗಳಲ್ಲೇ ರೇಸ್ ಮಾಡುತ್ತೆ. 64 ನಿಮಿಷಗಳಲ್ಲೇ ರೇಸ್ ಮಾಡುತ್ತೆ. ಸೊ ಇವೆರಡು ಡಿನಾಮಿನೇಟರ್ ಸೇವ್ ಮಾಡಲಾ. ಸೊ 64 ನಿಮಿಷಗಳಲ್ಲಿ ರೇಸ್ ಮಾಡುತ್ತೆ. ಸೊ ಇವೆರಡು ಡಿನಾಮಿನೇಟರ್ ಸೇವ್ ಮಾಡ್ತೀನಿ. 64 ಸೊ /1 × 11 × 11 ಸರಿನಾ. ಸೊ ಇವಾಗ ಇಲ್ಲೆಷ್ಟಾಯಿತು, 64 × 11 64 ಅಲ್ವಾ. 4 10 1 7 704/11 704/11. ಸೊ ಈಗ ಈ ಸರಿಯಾದ ಗಡಿಯಾರ 720/11 ನಿಮಿಷಗಳಲ್ಲಿ ರೇಸ್ ಮಾಡಿದ್ರೆ, ಇದು 704 ನಿಮಿಷ/11 ರೇಸ್ ಮಾಡುತ್ತೆ. ಅಂದರೆ ಇದು ಕಡಿಮೆ ಕಾಲಾವಕಾಶದಲ್ಲೇ ರೇಸ್ ಮಾಡುತ್ತೆ, ಕಡಿಮೆ ಟೈಮಲ್ಲೇ ರೇಸ್ ಮಾಡಿಬಿಡುತ್ತೆ. ಕಡಿಮೆ ಕಾಲಾವಕಾಶದಲ್ಲಿ ರೇಸ್ ಮಾಡಿದ್ರೆ ಇದು ಫಾಸ್ಟ್ ಇದೆಯಾ, ಸ್ಲೋ ಇದೆಯಾ? ಫಾಸ್ಟ್ ಇದೆ. ಈ ಗಡಿಯಾರ ಫಾಸ್ಟ್ ಇದೆ. ಸೊ ಯಾಕೆ ಅಂತಂದರೆ ಇದು 704 ನಿಮಿಷಗಳಲ್ಲೇ ರೇಸ್ ಮಾಡುತ್ತೆ, ಇದು 720 ನಿಮಿಷಗಳನ್ನು ತಗೊಳುತ್ತೆ. ಸೊ ಈಗ ನೀವು ಈ ಒಂದು ಸಂಖ್ಯೆನೂ ಜ್ಞಾಪಕ ಇಟ್ಕೋಬೋದು. ಸೊ ಈ ಬ್ರಹ್ಮಾಸ್ತ್ರ ಜ್ಞಾಪಕ ಇಟ್ಕೊಂಡ್ರಾ, ಇಂದ್ರಾಸ್ತ್ರನೂ ಜ್ಞಾಪಕ ಇಟ್ಕೊಳ್ಳಿ. ಏನು, ಸೊ 1 ನಿಮಿಷದ ಮುಳ್ಳು ರೇಸ್ ಮಾಡೋಕ್ಕೆ ಸೊ ನಮಗೆ 720/11 ನಿಮಿಷಗಳು ಬೇಕು. ಆ ಗ್ಯಾಪು, ಸೊ 60 ನಿಮಿಷಗಳ ಗ್ಯಾಪ್ ಹೊಡೆಯೋಕ್ಕೆ ನಮಗೆ 720/11 ನಿಮಿಷಗಳು ಬೇಕು. ಹೌದಾ. ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೋದು. ನೆನ್ಪಿಟ್ಕೊಂಡ್ರೆ ಸರವಾಗಿ ಆಗುತ್ತೆ. ಈಗ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದೆಲ್ಲ ನಿಮಗೆ ಟಕ್ 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 ಅಂತ ಬಂದೋಗ್ಬಿಡುತ್ತೆ. ಬಟ್ ಇದನ್ನು ಬ್ಯಾಟ್ ಹೊಡಿಬಾರ್ದು, ಲೆಕ್ಕ ಮಾಡಿ 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 ಅಭ್ಯಾಸ ಮಾಡ್ಕೋಬೇಕು. ಎಸ್, ಡನ್. ಇವೆರಡನ್ನು ಮೈನಸ್ ಮಾಡೋಣ. ಸೊ 20 11 ಕಳೆದ್ರೆ ಎಷ್ಟು, 16 ಉಳ್ಕಂತು. 16/11 ನಿಮಿಷಗಳ ಕಾಲ ಸೊ ಈ ಗಡಿಯಾರ ಫಾಸ್ಟ್ ಇದೆ. ಈ ಗಡಿಯಾರ ಸೊ 16/11 ನಿಮಿಷಗಳ ಕಾಲ ಫಾಸ್ಟ್ ಇದೆ. 16/11 ನಿಮಿಷಗಳ ಕಾಲದಷ್ಟು ಇದು ಫಾಸ್ಟ್ ಇದೆ. ಸೊ ಈಗ ಸೊ 16/11 ನಿಮಿಷಗಳ ಕಾಲದಷ್ಟು ಫಾಸ್ಟು. ಸೊ ಎಷ್ಟಕ್ಕೆ, ಸೊ ಪ್ರತಿ ರೇಸಿಗೆ ಪ್ರತಿ ಸರಿ ಒಂದು ಮುಳ್ಳು ರೇಸ್ ಮಾಡುತ್ತಲ್ವಾ, ಪ್ರತಿ ರೇಸಿಗೆ ಇದು 11
16/11 ನಿಮಿಷಗಳ ಕಾಲ ಫಾಸ್ಟ್ ಓಡುತ್ತೆ ಪ್ರತಿ ರೇಸ್ನಲ್ಲಿ. ಪ್ರತಿ ಸರಿ ಈ ರೇಸ್ ಮಾಡೋಷ್ಟರಲ್ಲಿ 16/11 ನಿಮಿಷಗಳ ಕಾಲ ಫಾಸ್ಟ್ ಇರುತ್ತೆ. ಏಕೆಂದರೆ ಒಂದು ರೇಸಿಗೆ 720 ನಿಮಿಷ ತಗೊಂಡ್ರೆ ಒಂದು ರೇಸ್ಗೆ ಇದು 704 ನಿಮಿಷ ತಗೊಳುತ್ತೆ. ಸೊ ಪ್ರತಿ ರೇಸ್ನಲ್ಲಿ ಇದು 16 ನಿಮಿಷಗಳ ಜಾಸ್ತಿ ಓಡ್ತಾ ಇದೆ, 16/11 ನಿಮಿಷಗಳ ಜಾಸ್ತಿ ಓಡ್ತಾ ಇದೆ. ಸೊ ಪ್ರತಿ ರೇಸ್ ಇದು ಸರ್ಕಲ್ ರೇಸ್ ಅಂದರೆ ಪ್ರತಿ ರೇಸಲ್ಲೂ ಇದು 16/11 ನಿಮಿಷಗಳು ಸೊ ಫಾಸ್ಟ್ ಗೇನ್ ಮಾಡ್ತಾ ಇದೆ. ಸೊ ಈಗ ನಮಗೆ ಸರ್ ಪ್ರತಿ ರೇಸ್ ಮಾಡಿದ್ರಿ, ಸೊ ಪ್ರತಿ ರೇಸಿಗೆ 11/16 ನಿಮಿಷಗಳ ಕಾಲ ಓಡಿದ್ರೆ ಈಗ 24 ಗಂಟೆಗಳಿಗೆ ಎಷ್ಟು ನಿಮಿಷ ಜಾಸ್ತಿ ಓಡುತ್ತೆ? ಪ್ರತಿ ರೇಸಿಗೆ 16/11 ನಿಮಿಷಗಳ ಜಾಸ್ತಿ ಓಡಿದ್ರೆ 24 ಗಂಟೆಗಳಿಗೆ ಎಷ್ಟು ಜಾಸ್ತಿ ಓಡುತ್ತೆ? ಈಗ ಪ್ರತಿ ರೇಸ್ ಎಷ್ಟು ನಿಮಿಷಗಳ ಕಾಲ ನಡೀತಾ ಇದೆ? ಪ್ರತಿ ರೇಸು 64 ನಿಮಿಷಗಳ ಕಾಲ ನಡೀತಾ ಇದೆ ಅಲ್ವಾ? ಸೊ ಪ್ರತಿ ರೇಸು 64 ನಿಮಿಷಗಳ ಕಾಲ ನಡೀತಾ ಇದೆ. ಸೊ 64 ನಿಮಿಷಕ್ಕೆ ಪ್ರತಿ ರೇಸಿಗೆ 64 ನಿಮಿಷಕ್ಕೆ ಸೊ 16ನೇ 1 ನಿಮಿಷ ಜಾಸ್ತಿ ಓಡಿದ್ರೆ ಸೊ 24 ಗಂಟೆ ಅಂತಂದರೆ ನಿಮಗೆ 24ನ ಇದು ನಿಮಿಷಕ್ಕೆ ಕನ್ವರ್ಟ್ ಮಾಡಬೇಕು ಇಂಟು 60. ಸೊ ಇಷ್ಟಕ್ಕೆ ಎಷ್ಟು ಬರುತ್ತೆ? ಪ್ರತಿ 24 ಗಂಟೆಗೆ ಎಷ್ಟು ಬರುತ್ತೆ? ಈಗ ಗಜಿಬಿಜಿ ಮಾಡ್ಕೊಳ್ಳೋದು ಬೇಡ, ಇದನ್ನು ಮೇಲಕ್ಕೆ ತಗೊಬರೋಣ. ಸೊ ಈಗ ನಮಗೆ 64 ಒಂದು ರೇಸು 64 ನಿಮಿಷಗಳಲ್ಲಿ 16/11 ಸೊ ಇದಾದರೆ 24 × 60 ಸೊ ಇಷ್ಟರಲ್ಲಿ ಸೊ ಎಷ್ಟು ಇದು ಹೋಗುತ್ತೆ? ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಅಗೈನ್. ಸೊ 24 × 60 × 16/11 ಡಿವೈಡೆಡ್ ಬೈ 64. ಹೌದಾ? ಸರಿ ಮಾಡಿದ್ನ ನಾನು? ಎಸ್. ಸೊ ಈಗ ನೆಕ್ಸ್ಟ್ ನಿಮಗೆ ಪೇಜ್ ಉದ್ದ ಇರುತ್ತೆ, ನನಗೆ ಪೇಜ್ ಇಷ್ಟೇ ಇರೋದು. ಎಸ್, ನಾನು ಇದನ್ನ ಇಲ್ಲೇ ತಗೊಬರ್ತೀನಿ. ಇದು ಗೊತ್ತಾಯ್ತಲ್ಲ, ಪ್ರತಿ ರೇಸಿಗೆ 16 ನಿಮಿಷ ಆದರೆ 16/11 ಆದರೆ 24 ಗಂಟೆಗೆ ಎಷ್ಟು? ಸೊ ಇದನ್ನು ನಾನು ಈ ಥರ ಬರೀಬೋದಾ? 24 × 60 × 16 ಡಿವೈಡೆಡ್ ಬೈ 64 × 11 ಏನೋದನ್ನು ಕೆಳಗೆ ತಗೊಬರ್ತೀನಿ. ಅಥವಾ ಸೊ ಇದನ್ನೇ 1/64 ಅಂತ ಹೇಳ್ಬಿಟ್ಟು ಮೇಲಕ್ಕೆ ತಗೊಬರ್ತೀನಿ. ಸೊ ದಿಸ್ ಈಸ್ ಹೌ ಯು ವಿಲ್ ಡು. 16 ಸೊ 16 4 66 ಅಲ್ವಾ? 4 6 24 360/11. ಸೊ 360/11 ನಿಮಿಷಗಳು, 360/11 ನಿಮಿಷಗಳು ಜಾಸ್ತಿ, 360/11 ನಿಮಿಷಗಳು ಪ್ರತಿ 24 ಗಂಟೆಗೆ 360/11 ನಿಮಿಷಗಳು. ಸೊ ಅದು ಜಾಸ್ತಿ ಓಡ್ತಾ ಇದೆ. ಇದನ್ನು ನಾವು ಇದ್ರ ಮೂಲಕ ಮಾಡೋಣ. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡೋಣ. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 11 360, 12 3 33, 30, 12 22, 8. ಸೊ 32 8/11, 32 8/11. ಸೊ 32 8/11 ಎಷ್ಟರಲ್ಲಿದೆ? ಸೊ ಇದು ಬಿ ಸರಿಯಾದ ಉತ್ತರ. 32 8/11 ನಿಮಿಷಗಳು ಗೇನ್ ಮಾಡುತ್ತೆ. ಸೊ ಯಾಕಂತಂದರೆ ಇದು ಫಾಸ್ಟ್ ಇದೆ. ಮತ್ತು ಡಿ ಆನ್ಸರ್ ಹಾಕ್ಬಾರ್ದು, ಲೂಸ್ ಸ್ಲೋ ಇಲ್ಲ, ಇದು ಫಾಸ್ಟ್ ಇದೆ. ಯಾಕೆಂತಂದರೆ ಸೊ ಯಾಕೆ ಫಾಸ್ಟ್ ಇದೆ? ಇದು 720/11 ನಿಮಿಷಗಳು ಒಂದು ಗಡಿಯಾರ ತಗೊಂಡ್ರೆ ಇದು 704/11 ನಿಮಿಷಗಳಿಗೆ ಓಡ್ತಾ ಇದೆ. ಅದಕ್ಕೆ ಫಾಸ್ಟ್ ಇದೆ. ಇಟ್ ಗೇನ್ಸ್, ಅದು ಫಾಸ್ಟ್ ಇದೆ. ಗಡಿಯಾರ ಮುಂದೆ ಓಡ್ತಾ ಇದೆ, ಗಡಿಯಾರ ಸಮಯಕ್ಕಿಂತ ಮುಂದಕ್ಕೆ ಹೋಗಿದೆ. ಎಸ್, ಡನ್. ಸೊ ಇದು ನಿಮ್ಮ ಈ ದಿನದ ಇದು. ಇದರಲ್ಲಿ 50ನೇ ಕ್ವಶನ್. ಯಾರು ಸರ್ ನಮಗೆ ಗಣಿತ ಮಾಸ್ಟರ್ ಹೊಡೆಯೋರು ಸರ್, ನಮಗೆ ಗೊತ್ತಿರಲಿಲ್ಲ, ಫಸ್ಟ್ ಬಂದು ಹೊಡಿತಿದ್ದೆ ನನ್ನ ಸರ್ ಕ್ಲಾಸಲ್ಲಿ. ಸೊ ಬೇಕಾದರೆ 50ನೇ ಕ್ವಶನ್ ಬಿಡ್ಬೋದು. ಬಟ್ 48ನೇ ಕ್ವಶನ್ ಇದನ್ನು ಗೆಸ್ ಮಾಡ್ಬೋದು. 54ಕ್ಕಿಂತ ಸ್ವಲ್ಪ ಅಲ್ಲ, 50ಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಎಕ್ಸಾಕ್ಟ್ 54 ಇಲ್ಲ. ಸೊ ಅದನ್ನು ಗೆಸ್ ಮಾಡ್ಬೋದು ಅಲ್ವಾ? ಸೊ ಇದನ್ನು ಮಾಡ್ಕೊಂಡೋದ್ರೆ ಆರಾಮಾಗಿ ಒಂದು 4 ಕ್ವಶನ್ ಮುಗಿಸ್ಬೋದು ಈ ಆಪ್ಟಿಟ್ಯೂಡ್ ಪೇಪರಲ್ಲಿ. ಈಸಿ ಇದೆ ಕ್ವಶನ್ಸು. ಒಂದು ಕ್ವಶನ್ ಟಫ್ ಇದೆ, ಅದು ಇದ್ದೇ ಇರುತ್ತೆ. ಸೊ ಎಲ್ಲೆಲ್ಲಿ ಟಫ್ ಇದೆ ತಲೆಬಾಗಬೇಕಾಗುತ್ತೆ ಅಲ್ವಾ? ಸೊ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಸೊ ನೆನ್ನೆ ಆ ಕ್ಯಾಲೆಂಡರ್ ಡಿಸ್ಕಸ್ ಮಾಡ್ಬೇಕಾರೆ ಸೊ ಒಬ್ಬರು ಡೌಟ್ ಕೇಳಿದರು. ಏನು ಡೌಟಪ್ಪ ಅಂತಂದರೆ, ಸರ್ ಈಗ ಈ 2000ದಿಂದ 2100ರಲ್ಲಿ ಸರ್ ಎಕ್ಸಾಕ್ಟಾಗಿ ನೀವು ಹೆಂಗೆ 24 ಅಧಿಕ ವರ್ಷಗಳಿರ್ತವೆ, ಆಮೇಲೆ 75 ಸಾಮಾನ್ಯ ವರ್ಷಗಳಿರ್ತವೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರಿ ಸರ್ ಈ ಥರ ಕೇಳಿದರು. ಸೊ ನಾನೇನು ಮಾಡಿದೆ, ಸೊ 96 ತಗೊಂಡೆ. ಸೊ 96 ತಗೊಂಡೆ. ಸೊ ಯಾಕೆಂದರೆ ಇದೇ ಕೊನೆಯ ಅಧಿಕ ವರ್ಷ ಇರೋದು. ಈ 96ನ ಡಿವೈಡೆಡ್ ಬೈ 4 ಮಾಡಿದೆ.
ಸೊ ಇದು ನನಗೆ ಆ ಉತ್ತರ ಕೊಡ್ತು, 24 ಉತ್ತರ ಕೊಡ್ತು. ಸೊ ಈಗ ಸರ್ ಇದು ಹೆಂಗೆ ಮಾಡೋದು ಸರ್? ಇದೇನು ಮಾಡ್ಕೊಬೇಡಿ, ನೀವಿಲ್ಲಿ 100 ವರ್ಷಗಳ ಕಾಲಾವಕಾಶ ತಗೊಳ್ಳಿ. 100 ವರ್ಷ, ಸೊ 2001ರಿಂದ 2100, ಸೊ 100 ವರ್ಷ ಕಾಲಾವಕಾಶ ತಗೊಳ್ಳಿ. ಈ 100 ವರ್ಷದಲ್ಲಿ ಸೊ 75, 25 ಇದು ಮಾಡ್ಬೋದಾ? 75, 25 ಮಾಡ್ಬೋದಾ? ಸೊ ಇದರಲ್ಲಿ ಸೊ 75, 25 ಮಾಡುವಾಗ 2100 ಇದೆಯಲ್ಲ, ಸೊ 2100 ಇದು ಅಧಿಕ ವರ್ಷ ಅಲ್ಲ. ಸೊ ಅಧಿಕ ವರ್ಷ ಅಲ್ಲ, ಹಾಗಾಗಿ ಸೊ ಈ ಅಧಿಕ ವರ್ಷನ ಒಂದು ಕಟ್ ಮಾಡಿಬಿಡಿ, ಅಧಿಕ ವರ್ಷನ ಒಂದು ಕಟ್ ಮಾಡಿಬಿಡಿ. ಎಸ್, ಈಗ ಮಾಡಿದ್ರು ಓಕೆ. ಸೊ ಅದೇನು ತೊಂದರೆ ಇಲ್ಲ. ಸೊ ಈಗ 2100 ಸರ್ 2100 ಕೌಂಟ್ ಮಾಡಲ್ವಲ್ಲ ಸರ್, ಮಾರ್ಚ್ಗೆ ಮುಗ್ದೋಗುತ್ತಲ್ಲ. ಸೊ ಈಗ 2100 ಕೌಂಟ್ ಮಾಡಲ್ಲ, ಮಾರ್ಚಿಗೆ ಮುಗ್ದೋಗುತ್ತಲ್ಲ ಅಂದರೆ ಸೊ 2000ದಿಂದ ನಾವು ಕೌಂಟ್ ಮಾಡ್ಕೊಂಡು ಬಂದಿರ್ತೀವಿ. ಸೊ 2000ದಲ್ಲೂ ಸೊ 2000ರಿಂದ 2001 ಮಾರ್ಚ್ ಅದು ಕೂಡ ಕೌಂಟ್ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ನೀವು ಇದು ಮಾಡ್ಕೋಬೋದು. ಸೊ ಇಲ್ಲ ಅಂತಂದರೆ ಎಸ್, ಸೊ ನಮಗೆ 2004 ಮೊದಲನೇ ಅಧಿಕ ವರ್ಷ. ಸೊ 4, 8, 12, 16, 32 ಸೊ ಈ ಥರ 4ರ ಬಗ್ಗೆ ಬರ್ಕೊಂಡು ಹೋದ್ರೂ ನಿಮ್ಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ ಅಲ್ವಾ? ಸೊ 4ರ ಬಗ್ಗೆ ಆರಾಮಾಗಿ ಮಾಡ್ಕೊತ ಹೋಗ್ಬೋದು. ಎಸ್, ಸೊ ಈಗ ಅದನ್ನು ಮಾಡಿದ್ರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿ. ಬಟ್ ಸೊ ಮಾಡ್ತಾನೇ ಇದ್ದರೆ ಸೊ ಒಂದು ಶತಕದಲ್ಲಿ 24 ಅಧಿಕ ಮಾಸ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದು ಕೂಡ ಒಂದು ಬ್ರಹ್ಮಾಸ್ತ್ರ ನೆನ್ಪಿಡ್ಕೋಬೋದು, ಏನು ತೊಂದರೆ ಇಲ್ಲ. ಇದ್ರ ಮೇಲೆ ನಿಮಗೆ ಸೊ ಈ 2100 ಬದಲು ಸೊ ಇಲ್ಲಿ ಯಾವುದಾದ್ರೂ ಒಂದು 400ರ ಮಲ್ಟಿಪಲ್ ಇದ್ದರೆ, 400ರಿಂದ ಇದು ಭಾಗಿಸಲ್ಪಡುವಂಥ ಸಂಖ್ಯೆ ಇದ್ದರೆ ಸೊ ಹಂಗಾಗಿ ಸೊ ಇದೇನಾಗುತ್ತೆ 25 ಆಗುತ್ತೆ, ಇಲ್ಲಾಂದರೆ 24 ಇರುತ್ತೆ. ಸೊ ಹಂಗಾಗಿ ಸೊ ಇದೊಂದು ಬೇಕಾದ್ರೆ ಜ್ಞಾಪಕ ಇಟ್ಕೋಬೋದಿಲ್ಲ. ಸೊ ಬೇಕಾದರೆ ಮಾಡಿಬಿಟ್ಟು ಸೊ 4ರ ಮಗ್ಗಿ ಹೇಳ್ಕೊಂಡು ಹೋದ್ರೂ ಬರುತ್ತೆ. ಸೊ ಏನು ತೊಂದರೆ ಇಲ್ಲ. ಅಥವಾ ನೀವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಮಾಡ್ತೀರಾ ಅಂತಂದ್ರೆ ಓಕೆ. ಸೊ 4 ಬಿಟ್ಟು ಸೊ ಅದ್ರದ್ದು ಫಾರ್ಮುಲಾ ಹಾಕಿದ್ರು ಓಕೆ. ಸೊ ಏನು ನನ್ನ ಪ್ರಕಾರ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲದಕ್ಕೂ ಫಾರ್ಮುಲಾ ಇಷ್ಟು ಮಾಡ್ಕೊಂಡು ಬ್ಯಾಟ್ ಮಾಡಿಬಿಡಿ. ಓಕೆ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ಗುಡ್ ಲಕ್.